ಗುಬ್ಬಿ ವೀರಣ್ಣವ್ರು ಕಟ್ಸಿದ ಮನೆ 45 ವರ್ಷ ಆಗಿದೆ. ಸ್ನೇಹಿತರೆ, ಇದು ನೋಡಿ ಗುಬ್ಬಿ ವೀರಣ್ಣವ್ರ ಸಮಾಧಿಗೆ ಹೋಗೋ ದಾರಿ. ಇದು ಗುಬ್ಬಿ ಹೈವೇ. ಇದು ಬನ್ನಿ ಇಲ್ಲಿ ಒಳಗಡೆ ಇದೆ ನೋಡೋಣ. ಸ್ನೇಹಿತರೆ, ಆತ್ಮೀಯರೇ, ಸ್ವಾಗತ ನಿಮಗೆ ಗುಬ್ಬಿಗೆ. ತುಮಕೂರು ಜಿಲ್ಲೆಯ ಗುಬ್ಬಿ ಈ ಪಟ್ಟಣಕ್ಕೆ ನಿಮಗೆ ಸ್ವಾಗತ. ನಾವೀಗ ಇರೋದು ನಮ್ಮ ಗುಬ್ಬಿ ವೀರಣ್ಣವರ ತೋಟದಲ್ಲಿ, ಅವರ ಸಂಪಾದನೆಯ ತೋಟದಲ್ಲಿ. ಸರ್, ನಿಮ್ಮ ತಾತವರ ತೋಟಕ್ಕೆ ನಮಗೆ ಕರೆದಿದ್ದಕ್ಕೆ ಭಾಳ ಧನ್ಯವಾದ. ತುಂಬ ಸಂತೋಷ. ಹೇಳಿ, ಇದ್ರ ವಿಶೇಷ ಏನು ಈ ನಿಮ್ಮ ತಾತವರ ತೋಟದ ಬಗ್ಗೆ? ತಾತವ್ರ ತೋಟದ ಬಗ್ಗೆ, ಇದು ಗುಬ್ಬಿ ವೀರಣ್ಣವರು ಸಂಪಾದನೆ ಮಾಡಿದ ತೋಟ. ಹಾಂ, ಅವರು ಇದು ಒಟ್ಟು 18 ಎಕರೆ ಪ್ಲಾಟು. ಹಾಂ, ಇದು ಈ ಸಮಾಧಿಯ ಗುಬ್ಬಿ ವೀರಣ್ಣವರ ಎರಡನೇ ಗಂಡು ಮಗ. ಓ ಹಾಂ, ಎರಡನೇ ಅವರು ರಾಜಶೇಖರ್ ಅನ್ನೋರ್ದು ಸಮಾಧಿ ಇದು. ಇದಾ? ಹ್ಞೂ, ರಾಜಶೇಖರ್. ಎರಡನೇ ಗಂಡು ಮಗ ರಾಜಶೇಖರ್. ಏನಾಗಿದ್ರು ಅವರು? ಅವ್ರ ತಮ್ಮ, ಅವರು ನಮ್ಮ ತಂದೆ ತಮ್ಮ. ಅಂದರೆ ಏನು ನಟನ ಅವರು? ಅವರು ಕಲಾವಿದ್ರೇ. ಹಾಂ ಹಾಂ. ಮಾವನ ಮನೆ ನಾಟಕದಲ್ಲಿ ಮುತ್ತುಸ್ವಾಮಿ ಅನ್ನೋ ಪಾತ್ರ ಮಾಡೋರು. ನನಗೆ ತಿಳಿದಂಗೆ ನನ್ನ ಜೊತೆ ಅವ್ರು ಪಾತ್ರ ಮಾಡಿದ್ದಾರೆ. ಬಾಲನಟ ಅವರು. ಏನಾಗಿತ್ತು ಅವ್ರಿಗೂ ಹುಷಾರಿರಲಿಲ್ಲ, ಇದಾಯಿತು. ಈಗ ಅವ್ರ ಮಗ ಅಮರ್ನಾಥ್ ನೋಡ್ಕೊತಾ ಇದ್ದಾರೆ. ಅವ್ರು ನನಗಿಂತ ಒಂದು 5-6 ತಿಂಗಳು ಚಿಕ್ಕವನು. ಅವ್ರ ಮಗ ಪ್ರಣವ್ ಅನ್ನೋರು ಇದನ್ನೆಲ್ಲ ಈಗ ನೋಡ್ಕೊತಾ ಇದ್ದಾರೆ. ಅಂದರೆ ಇವ್ರ ಮೊಮ್ಮಗ? ಇವ್ರ ಮೊಮ್ಮಗ. ಈಗೆಲ್ಲ ನಾವು 3ನೇ ತಲೆ, ಅವ್ರು 4ನೇ ತಲೆ. ಈಗ ಎಷ್ಟು ಎಕರೆ ಜಾಗ ಇದೆ? ಒಟ್ಟು 18 ಎಕರೆ ಜಾಗ. 18 ಎಕರೆ. ಆದರೆ ಇಷ್ಟೇ ತೊಗೊಂಡಿದ್ರೆ ಅಥವಾ ನೀವು ಸೇರಿಸಿದ್ರೆ ಅಥವಾ ಕಮ್ಮಿ ಆಯ್ತಾ? ಇಲ್ಲ, ಅವ್ರು ತಗೊಂಡಿದ್ದು ಅಷ್ಟೇ, ಇಷ್ಟೇ. 18 ಎಕರೆ ನೀವು ಕುಟುಂಬದವ್ರು ಉಳಿಸ್ಕೊಂಡಿದ್ದೀರಿ. ವೆರಿ ನೈಸ್. ಈ ಮನೆ ನಾವು ವೀರಣ್ಣವ್ರು ಕಟ್ಸಿದ್ದೀವಿ? ಇಲ್ಲ, ವೀರಣ್ಣವ್ರು ಕಟ್ಸಿರೋ ಮನೆ ಅಲ್ಲಿದೆ. ತೋಟದ ಮನೆ. ಇದೆಲ್ಲ ಏನು ಸರ್? ಇದೆಲ್ಲ ದನಿನ ಶೆಡ್ಡು, ಕಾಯಿ ಹಾಕೋದು. ಕಾಯಿ ಶೆಡ್ಗಳು. ನಿಮ್ಮ ತುಮಕೂರು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಅಲ್ಲ? ಕಲ್ಪತರು. ಇದು ಅಂದರೆ ಇದು ಕೆರೆ ಪಕ್ಕದ ಜಮೀನು? ಪಕ್ಕದ ಜಮೀನು. ಕೆರೆ ಪಕ್ಕದ್ದು. ಕೊರತೆನೇ ಇಲ್ಲ. ಏನೇನು ಬೆಳೆ ಇದೆ ಸರ್ ಇಲ್ಲಿ? ಅಡಿಕೆ, ತೆಂಗು ಎರಡೇ. ಈ ಭತ್ತ, ರಾಗಿ? ಭತ್ತ, ರಾಗಿ ಎಲ್ಲ ಅವಾಗಿತ್ತು. ಈಗ ಯಾರು ಆಳುಗಳು ಸಿಗಲ್ಲ, ಎಲ್ಲ ಅಡಿಕೆ, ತೆಂಗುನೇ. ಈ ಮನುಷ್ಯ ಹಾವೇರಿಯವರು. ಈ ಮನುಷ್ಯ ಹಾವೇರಿಯಿಂದ ಬಂದಿದ್ದಾರೆ, ಇಲ್ಲೇ ನೋಡ್ಕೊಂಡಿದ್ದಾರೆ. ನಮಸ್ತೆ. ಏನು ನಿಮ್ಮ ಹೆಸರು? ಶಿವಪ್ಪ. ಹಾವೇರಿ ಜಿಲ್ಲೆ. ನಮ್ಮ CM ಬಸವರಾಜ ಬೊಮ್ಮಾಯಿ ಅವ್ರ ಜಿಲ್ಲೆ ಇದು. ಮರಿ CM ಬೊಮ್ಮಾಯಿ. ಓಕೆ, ನೋಡಿ ಬೆವತು ನಮ್ಮ ರೈತರು ನೋಡಿ ಬೆವತು ಹಿಂಗೆ ಹೋಗ್ತಾರೆ. ಯಾವ ಎಕ್ಸಸೈಸು ಬೇಡ ಅವ್ರಿಗೆ. ಇದು ಚನ್ನಬಸಣ್ಣ ಅವ್ರದ್ದು, ಅಂದರೆ ಗುಬ್ಬಿ ವೀರಣ್ಣವರ ದೊಡ್ಡ ಮಗ, ಅಂದರೆ ನಮ್ಮ ತಂದೆ. ಅದು ನಿಮ್ಮ ತಂದೆಯವ್ರ ಸಮಾಧಿ ಇದು? ಆ ಕಡೆ ನಮ್ಮ ತಾಯಿಯವ್ರದ್ದು. ಹಾಂ. ನಿಮ್ಮ ತಾಯಿಯವ್ರ ಹೆಸರು? ಪಾರ್ವತಮ್ಮ ಅಂತ. ಪಾರ್ವತಮ್ಮವರು. ನೋಡಿ ಸ್ನೇಹಿತರೆ, ಪದ್ಮಶ್ರೀ ಡಾಕ್ಟರ್ ಗುಬ್ಬಿ ವೀರಣ್ಣವ್ರ ಜ್ಯೇಷ್ಠ ಪುತ್ರ, ನಟ ಸಾರ್ವಭೌಮ GV ಚನ್ನಬಸಪ್ಪನವರು, ಅಂದರೆ ಇವ್ರ ತಂದೆ. ನಮ್ಮ ತಂದೆ 1927 ಹುಟ್ಟಿದ್ದು, 2002. ಅಂದರೆ ಈ ಕಡೆ 20 ವರ್ಷ ಆಯಿತು ತೀರೋಗಿ. 20 ವರ್ಷ ಆಯಿತು. ಕರೆಕ್ಟಾಗಿ 70 ವರ್ಷ ಬದುಕಿದ್ದಾರೆ ನೋಡಿ ಇವರು. ಹೌದು, ಕರೆಕ್ಟಾಗಿ 20 ವರ್ಷ. 20ನೇ ತಾರೀಕಿಗೆ, ನಾಳೆ ನಾಡ್ದಕ್ಕೆ. ಓ, ನಾಡ್ದಕ್ಕೆ 20 ವರ್ಷ ಆಯ್ತು ಅವ್ರು ತೀರ್ಕೊಂಡು. ಹೌದು, 23. ಒಳ್ಳೆ ಸಂಪತ್ತು ಭರಿತವಾಗಿದೆ ಸರ್ ತೋಟ. ಅಂದರೆ ನೀರಿದ್ರೆ ಸಂಪತ್ತು ಇರುತ್ತೆ ಅಷ್ಟೇ ಅಲ್ವಾ? ನೀರಿರ್ಬೇಕು, ರೈತರಿಗೆ ನೀರಿದ್ರೇ ಸಂಪತ್ತು. ಪ್ರಶಾಂತವಾಗಿದೆ ಅದು. ಬನ್ನಿ ಹೋಗೋಣ. ನಮಸ್ಕಾರ ಹಾಕ್ಬೋಣ. ಹತ್ರ ಹೋಗ್ಬೋದಲ್ಲ? ಹೋಗ್ಬೋದು. ಸರ್, ಇವತ್ತು ವೀರಣ್ಣವರ ಕುಟುಂಬ ಹೇಗಿದೆ? ಅಂದರೆ ಅವ್ರ ಪರಂಪರೆ ಈಗ ಆರ್ಥಿಕವಾಗಿ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಎಲ್ಲರೂ ಒಂದಾಗಿ, ಎಲ್ಲರೂ ಪ್ರತಿ ವರ್ಷ ಜಾತ್ರೆಗೆ ಸೇರ್ಕೊತೀವಿ. ಏನೇ ಫಂಕ್ಷನ್ ಆದರೂ ಎಲ್ಲರೂ ಸೇರ್ಕೊತೀರಿ. ಎಲ್ಲರೂ ಎಲ್ಲ ಒಗ್ಗಟ್ಟಾಗಿ ಇದ್ದಾರೆ. ಇದು 45ನೇ ಇಸ್ವಿನಲ್ಲಿ ಕಟ್ಟಿರೋ ಮನೆ. ನಾನು ತಿಳಿದಂಗೆ ಅಲ್ಲೊಂದು ಬೋರ್ಡ್ ಇತ್ತು, 45ನೇ ಇಸ್ವಿನಲ್ಲಿ ಕಟ್ಟಿರೋದು. 1945. ಇದು ಕಟ್ಟು 10 ವರ್ಷಕ್ಕೆ ನಾನು ಹುಟ್ಟಿದ್ದು. 55ನೇ ಮಾಡಲು. 1955 ಮಾಡಲು. ನಾನು 55ನೇ 1955 ಮಾಡಲು. ಕರೆಕ್ಟು. ಯಾಕೆಂದರೆ ಏಜ್ ಹೇಳಿದ್ರೆ ಅಷ್ಟೊಂದಾಗಾಯ್ತಾ ನಿನಗೆ ಅಂತಾರೆ. ಅದ್ರ ಬದಲು ಮಾಡ್ಲು ಹೇಳ್ಬಿಟ್ರೆ ಸಡನ್ನಾಗಿ ಗೊತ್ತಾಗಲ್ಲ. 55 ವರ್ಷನ ಅಂತಾರೆ. ಅನ್ನೋದು. ಅಂದರೆ ನಿಮ್ಗೆ 75 ವರ್ಷ? ಇಲ್ಲ ಸ್ವಾಮಿ, 67. ನೀವೇ ಅಷ್ಟೊಂದು ಹೇಳ್ಬಿಟ್ರಿ, 75 ಹೇಳ್ಬಿಟ್ರಿ. 67 ವರ್ಷ ನೋಡಿ. ಹೆಂಗೆ? ಮನೆ ಹತ್ರ ಕೇಳಿದ್ರು ಒಂದು 50-52 ಇರ್ಬೋದೇನೋ ಅಂತ. ಅದೇ 55ನೇ ಮಾಡ್ಲು ಅಂದ್ಬಿಟ್ರೆ ಈಸಿ ಇರ್ತಾರೆ ಸರ್. ಅಂದರೆ ಇದು ನಿಮ್ಮ ತಾತವ್ರು ಕಟ್ಸಿದ ಮನೆ? ತಾತವ್ರು ಕಟ್ಸಿದ ಮನೆ. ತೋಟದ ಮನೆ? ತೋಟದ ಮನೆ. ವಾವ್, ಬನ್ನಿ ಗುಬ್ಬಿ ವೀರಣ್ಣವ್ರ ತೋಟದ ಮನೆ ನೋಡೋಣ. ಶೂ ಹಾಕೊಳ್ಳಿ. ಅಲ್ಲಲ್ಲ, ಹಾಕೊಳ್ಳಿ. ನಮ್ಮ ಸ್ನೇಹಿತರಿದ್ದಾರೆ, ನಾಯಿ ಮರಿಗಳು. ಓ ಒತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಒಂದೇ ಶೂ ಹಾಕೊಂಡು ಹೋಗ್ಬೇಕು ನೀವು ಹಿಂಗೆ ಅನ್ಕೊಂಡು.
ವಾವ್, ಬನ್ನಿ ಸರ್, ಇಲ್ಲಿ ಏನು ಸರ್ ಬೋರ್ಡ್ ಇಟ್ಟು ಸುಮ್ಮನೆ ಹೋಗ್ತಾ ಇದ್ದಾರೆ, ಕತೆ ಹೇಳಿ ಸರ್. ಸರ್ ಇದನ್ನು ನಾವು ಸದಾರಾಮೆ ನಾಟಕ, ನನ್ನ ಮಗ ಮುದ್ದೇನಹಳ್ಳಿನಲ್ಲಿ ಓದ್ತಿದ್ದ. ಇವರು ಹಾಂ, ಇವನು ಚಿಕ್ಕಬಳ್ಳಾಪುರ. ಹಾಂ, ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿನಲ್ಲಿ ಓದ್ತಿದ್ದ. ನಮ್ಮ ತಂದೆಯವರು ರಾಮಕೃಷ್ಣ ಆಶ್ರಮ ಹಾಕಿದ್ರು ಮೈಸೂರಲ್ಲಿ. ಆ ಕೋಪಕ್ಕೆ ನಾನು ಮುದ್ದೇನಹಳ್ಳಿನಲ್ಲಿ ಹಾಕಿದೆ ಅವನ್ನ. ಅಲ್ಲ 5 ವರ್ಷ ಇದ್ದ, PUC ಮಾಡ್ದ. PUC ಟೈಮಲ್ಲಿ ನಾನು ನಾಟಕದಲ್ಲಿ ಪಾರ್ಟ್ ಮಾಡಿದ್ದೀನಿ ಅಂತ ಅಂದ, ಬೈದೆ. ಯಾಕೆಂದರೆ ಅವ್ರವ್ರ ಹಾಬಿ ಅವ್ರ ಮಕ್ಳುಗಳಿಗೆ ಮಾಡಬೇಕು ಅನ್ನೋದು ಯಾರೂ ಇಷ್ಟಪಡಲ್ಲ. ಯಾಕೆ? ಅದೇನಪ್ಪ, ಅದು ಅನುಭವಿಸಿರ್ತಾರೆ ಆ ಕಷ್ಟನ. ಸೊ ಆ ಕಷ್ಟ ನನ್ನ ಮಕ್ಳಿಗೆ ಬೇಡ, ಓದ್ಲಿ ಓದ್ಲಿ ಅಂತ. ರಾಜಕೀಯದವ್ರು ಮಾತ್ರ ಅವ್ರ ಮಕ್ಳಿಗೆ ತಂದಿಕ್ತಾರೆ. ನನ್ನ ಮಕ್ಳಿಗೆ ಟಿಕೆಟ್ ಕೊಡಿ ಅಂತ ಜಗಳಾಡ್ತಾರೆ, ಮಿಕ್ದವ್ರು ಯಾರಿಗೂ ಬೇಕಿಲ್ಲ. ತುಂಬಾ ಚೆನ್ನಾಗಿ. ಹಂಗಾಗಿ ಅವನಿಗೆ ಬೈದೆ. ಆಮೇಲೆ ನಾನು ಯಾಕೆ ಬೈದೆ ಇರಲಿ ಅಂದ್ಬಿಟ್ಟು, ಸರಿ ಯಾವ ನಾಟಕ ಅಂದೆ. ಹರಿಶ್ಚಂದ್ರ ಅಂದ. ಹರಿಶ್ಚಂದ್ರ, ಪೌರಾಣಿಕ ನಾಟಕ. ಯಾವ ಪಾತ್ರ? ಹರಿಶ್ಚಂದ್ರನ ಪಾರ್ಟು. ಅಷ್ಟು ದೊಡ್ಡ ಪಾರ್ಟು ನಿನಗೆ ಮಾಡೋಕ್ಕೆ ಬರುತ್ತೇನೋ ಅಂತ ನಾನು ಅಂದೆ. ಅವನು ಇಲ್ಲ ಡ್ಯಾಡಿ, ಅದನ್ನ 3 ಪಾರ್ಟ್ ಮಾಡಿದ್ದಾರೆ. ಅರಮನೆ, ಕಾಡು, ಸ್ಮಶಾನ, 3 ಜನಕ್ಕೂ ಬೇರೆ ಬೇರೆ ಹರಿಶ್ಚಂದ್ರಗಳು. 3 ಹರಿಶ್ಚಂದ್ರ. ಸರಿ, ಗಟ್ ಮಾಡಿದ್ಯಾ ಅಂದ್ರೆ. ಗಟ್ ಮಾಡಂಗೆ ಏನೂ ಇಲ್ಲ ಅಂದ್ರೆ ಮತ್ತೆ ಹೆಂಗೋ ನಾಟಕ ಆಡ್ತಾರಲ್ಲ, ಎಲ್ಲ ರೆಕಾರ್ಡಿಂಗ್, ಬರೀ ಕೈ ಕಾಲು ಆಡ್ಸೋದಷ್ಟೇ, ಬಾಯ್ ಲಿಪ್ಸ್ ಮೂವ್ಮೆಂಟ್. ಡೈಲಾಗ್ ಬರುತ್ತೆ ಕ್ಯಾಸೆಟ್ ಇಂದ. ಹಂಗಾರೆ ಮಜಾ ಮಾಡು ಅಂದ್ಬಿಟ್ಟೆ. ನಾಟಕದ ದಿವಸ ಹೋದೆ. ಇವನು ಇನ್ನೊಂದು ಪಾರ್ಟ್ನವನಿಗೆ ಹುಷಾರಿಲ್ದಂಗೆ ಮಲಗುಟ. 2 ಇವನೇ ಮಾಡ್ದ. ಗಟ್ ಮಾಡಂಗಿಲ್ವಲ್ಲ, ಮಾಡಕ್ಕೇನಂತೆ. ಇವ್ರು ಹೇಳ್ದಂಗೆ ಕೈ ಕಾಲು ಆಡ್ಸೋದು ಅಷ್ಟೇ. ರಾಜನ ಪಾಟ್ಗೆ ಕಿರೀಟ ಹಾಕೊಂಡ್ರೆ ರಾಜ, ಕಡ್ಡಿ, ಕೋಲು, ಒಂದು ಬಟ್ಟೆ ಅನ್ಕೊಂಡೆ. ಅದು ಮಾಡ್ದೆ, 2 ಮಾಡ್ದ. ಸರಿ, ಅವ್ನು ತುಮಕೂರಿಗೆ ಬಂದು ಯೂನಿವರ್ಸಿಟಿನಲ್ಲಿ BSc ಸೇರ್ಕೊಂಡ. ಏನಾರ ಮಾಡಿ ಒಂದು ಪಾರ್ಟ್ ಕೊಡ್ಬೇಕಲ್ಲ, ಯಾವ್ದಾರು ಒಂದು ನಾಟಕ ತಗೋಬೇಕಲ್ಲ ಅಂದ್ಬಿಟ್ಟು ಯಾವ್ಯಾವುದೋ ಯೋಚನೆ ಮಾಡಿ ಸದಾರಾಮೆ ನಾಟಕ ತಗೊಂಡೆ ನಾನು. ಅದನ್ನ ಎರಡೆಲ್ಲೋ ಹುಡುಕಿಸ್ದೆ. ಗುಬ್ಬಿ ಜಾತ್ರೆನಲ್ಲಿ ಆ ನಾಟಕ ಆಡಿದೆ. ಈಗ ಜಾತ್ರೆ ನೋಡ್ಕೊಂಬಂದಲ್ಲ? ಅಲ್ಲೇ ಫಸ್ಟು. ಅಂದರೆ ಅವನಿಗೆ ಗುಬ್ಬಿನಲ್ಲಿ ನಾವು ಪ್ರತಿ ವರ್ಷ ನಮ್ಮ ಜಾತ್ರೆನಲ್ಲಿ ನಾಟಕಗಳು ಆಡ್ತಿದ್ದೋ. ಗುಬ್ಬಿ ವೀರಣ್ಣವ್ರ ಪಾತ್ರನೂ ನೋಡಿದ್ದಾರೆ, ಅವ್ರ ಮಗ ಚನ್ನಬಸಣ್ಣವ್ರ ಪಾತ್ರನೂ ನೋಡಿದ್ದಾರೆ, ನನ್ನ ಪಾತ್ರನೂ ನೋಡಿದ್ದಾರೆ. ಹಾಗಾಗಿ ಇವನ ಪಾತ್ರ ನೋಡೋಕ್ಕೆ ತುಂಬ ಜನ ಬರ್ತಾರೆ. ನಾನು ಅನೌನ್ಸ್ ಮಾಡಿರಲ್ಲ, ಒಂದು ಬೋರ್ಡ್ ಹಾಕಿದ್ದೆ ಅಷ್ಟೇ. ಸಿಕ್ಕಾಪಟ್ಟೆ ಜನ. ನನಗೆ ಭಯ. ಅಂದರೆ ಇವನು ಸುತ್ತಲೂ ಎಲ್ಲ ಸದಾರಾಮೆ ನಾಟಕದಲ್ಲಿ ಯಾರ್ಯಾರು ಪಾರ್ಟ್ ಮಾಡಿದ್ರು ಹಳೆ ಆರ್ಟಿಸ್ಟೇ, ಹಳೆ ಹಾರ್ಮೋನಿಯಂ ಮಾಸ್ಟ್ರು, ಹಳೆ ತಬಲದವ್ರನ್ನೇ ತುಂಬಿದ್ರಿ. ಲಕ್ಷ್ಮಣದಾಸರು ಹರ್ಕತೆ, NS ಮೂರ್ತಿ ಅವ್ರ ಮೇಕಪ್ಪು, ಅವ್ರದ್ದೊಂದು ಕಾಮಿಡಿ. ಆಮೇಲೆ ಮುರಳಿ ಅಂತ ಇದ್ದ, ಅವನದೊಂದು ಕಾಮಿಡಿ. ಆಮೇಲೆ ಬ್ಯಾಂಕ್ ಲಕ್ಷ್ಮಣ್ ಅಂತ ಇದ್ದ, ಅವನೇ ಜೈವೀರ. ಇದ್ರ ಮಧ್ಯೆ ನಾನು ಕಳ್ಳನ ಪಾರ್ಟ್ ಮಾಡ್ತಿದ್ದೆ. ಒಳ್ಳೆ ಸಮಯ ಕಳ್ಳನ ಪಾತ್ರ. ಸರಿ, ನನಗೆ ಇವನು ಸೀನ್ ಬರೋವರೆಗೂ ಭಯ. ಜನ ಮುತ್ಕೊಂಡ್ಬಿಟ್ರು. ಅವ್ನು ಒಂದು 2 ಸೀನ್ ಹಾಕ್ತೀನಿ, ಬಂದು ಅವನಿಗೆ ಮುತ್ಕೊಟ್ಟು ಹೋಗ್ಬಿಡೋರು. ಸೀನ್ ಆದಂಗೆ ಒಂದು ಹಾರ ಹಾಕೋರು, ಮುತ್ಕೊಟ್ಟು ಹೋಗ್ಬಿಡೋರು. ನನಗೆ ಖುಷಿ ಹತ್ಕೊಂಡ್ಬಿಡ್ತು. ಅದ್ರಾಗೂ ಒಂದು ಟ್ರಿಕ್ಸ್ ಸೀನ್ ಮಾಡಿದ್ದೆ. ಏನು? ಒಂದು ಕಚ್ಚೆ ಪಂಚೆ, ಹೀರೋಯಿನ್ ಮಾಮೂಲಿ ಕರ್ಕಿ ಪಾರ್ಟು ಸ್ವಲ್ಪ ಆಲ್ಟ್ರ್ ಮಾಡಿದ್ದೆ. ಒಂದು ಸ್ಮೋಕ್ ಸೀನ್ ಮಾಡಿಬಿಟ್ಟು ಈಗಿನ ಲೇಟೆಸ್ಟ್ ಸಾಂಗ್ ಹಾಕಿದೆ, ಜನದ ಕುಂಡ್ರಸಕ್ಕೆ. ಅವಾಗ ಅವನು ಡ್ರೆಸ್ ಚೇಂಜ್ ಆಗುತ್ತೆ ಅದರಲ್ಲಿ, ಆ ಸಾಂಗಲ್ಲಿ. ಆ ಸ್ಮೋಕಲ್ಲಿ ಡ್ರೆಸ್ ಚೇಂಜ್ ಆಗುತ್ತೆ, ಜನಕ್ಕೆ ಗೊತ್ತಾಗಲ್ಲ. ಸ್ಮೋಕ್ ಡಲ್ ಆದಾಗಲೇ ಅದು ಕಾಣೋದು. ನಾಟಕ ಮುಗಿದ ಮೇಲೆ ಬಂದು ಕಾಫಿ ಕುಡಿತಾ ಇದ್ದೆ. 1-2 ದಿನ ಆದಮೇಲೆ ನಾಟಕ ತುಂಬ ಚೆನ್ನಾಗಿತ್ತು ಅಂತ ಕೆಲವರೆಲ್ಲ ಮುತ್ಕೊಂಡು ಮಾತಾಡುವಾಗ ಒಬ್ಬ ಮಾತ್ರ ತುಂಬ ಚೆನ್ನಾಗಿ ಅಂದ. ಸ್ವಲ್ಪ ಕೆಟ್ಟ ಮಾತು, ಹಳ್ಳಿ ಭಾಷೆ ಆಡ್ಬೋತಾನೆ. ಹೆಂಗೆ ಅಂದ್ರೆ ಅದನ್ನ ಕೆಟ್ಟದೇನಲ್ಲ, ಒಳ್ಳೇದೇ. ನಿಮ್ಮ ಮಗ ತುಂಬ ಸೂಪರಾಗಿ ಮಾಡ್ದ. ಅವನು ಒಂದು ಸೀನಲ್ಲಿ ಡ್ರೆಸ್ ಬದಲಾಯಿಸ್ತಾ, ಅವನ ಅವ್ನು ಹೆಂಗೆ ಬದಲಾಯಿಸ್ತಾ ಅನ್ನೋದೇ ಗೊತ್ತಿಲ್ಲ. ಅವನ ಐನಂದು ನಾನು ಅಲ್ಲೇ ಇದ್ದೀನಿ ಅಂದರೆ ಅವ್ನು ಬೈದಿದ್ದಲ್ಲ, ಅವನ ಭಾವನೆ ಅದು ಪ್ರೀತಿ, ಅಭಿಮಾನ, ಅವ್ರ ಮೆಚ್ಚುಗೆ. ಹೌದು, ಮೆಚ್ಚುಗೆ. ಯಾಕೆ ಉತ್ತರ ಆ ಕಡೆ ಎಲ್ಲ ಅವ್ರು ಬೇರೆ ಭಾಷೆನಲ್ಲೇ ಆ ಮಾತನ್ನ ಆಡ್ತಿರ್ತಾರೆ. ಹಂಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ನಂಗೆ ಅವತ್ತು ಒಂಥರ ಭಾರಿ ಖುಷಿನೂ ಆಯಿತು, ಒಂಥರ ಚೆನ್ನಾಗಿತ್ತು. ಅವತ್ತಿಂದ ಅದನ್ನ ಸ್ವಲ್ಪ ಆಲ್ಟ್ರ್ ಮಾಡಿ ಚಿಕ್ಕದು ಮಾಡಿದೆ. ಅಹೋರಾತ್ರಿ ಮಾಡೋದನ್ನ 2-2 ಗಂಟೆಗೆ ಮಾಡಿದ್ರಿ. ಅವತ್ತು ತನಕ ಬಿಡಿ ಜಾತ್ರೆ ಎಷ್ಟೊತ್ತಾಡಿದ್ರು ಜನ ಇರೋರು. ಆದರೆ ಈಗ ಬರ್ತಾ ಈಗ ಯಾರು ಕೂರಲ್ಲ, ನಾವು ಹಿಡಿದು ಕುಂಡ್ರಿಸ್ಬೇಕು. ಮೊಬೈಲ್ ಹಂಗೆ ಮಾಡಿದೆ ಎಲ್ಲರೂ. ಮೊಬೈಲು ಟಿವಿ ಡಿಸೈನ್ ನೋಡಿ, ಆ ಮುಖದ ಜೊತೆ ಪಕ್ಷಿಗಳು ಇವೆಲ್ಲ ಒಂದೊಂದಕ್ಕೊಂದು ಪ್ರಾಣಿ ಸಿಂಕ್ ಮಾಡಿದ್ದಾರೆ. ಇವನು ರಾಜಣ್ಣ ಅಂತ ಚಿತ್ರದುರ್ಗದವನು. ಅವನು ಗುಬ್ಬಿ ಕಂಪ್ನಿ ಮೇಸ್ತ್ರಿ. ಅವನು ಅವ್ರ ಅಣ್ಣ ಎಲ್ಲ ಈಗ ಇದನ್ನ ದೇವಸ್ಥಾನದಲ್ಲಿ ಅವನ ಜೊತೆಲಿದ್ದವನು. ಅವನು ಕಾಮಿಡಿನೇ. ಈ 2 ಕಾಲು ಸ್ಟೀಲ್ ರಾಡ್ ಇದೆ ಅವನಿಗೆ. ಸ್ಟೀಲ್ ರಾಡ್ ಹಾಕೊಂಡು ನಗಿಸ್ತಾರೆ.
ಒಂದು ಸೀನು ಅವ್ರಿಗೂ ಗಲಾಟೆ ಆಗುತ್ತೆ. ನನ್ನ ಆದಿಮೂರ್ತಿಗೂ ಅವ್ರಿಗೂ ಏನು ಪಾತ್ರ ಅವ್ರದ್ದು? ಬ್ರಾಹ್ಮಣಂದು ಫಸ್ಟ್ ಸೈನಿಕನ್ ಮಾಡ್ತಾರೆ. ಅವರು ಏನೋ ಕೊಟ್ಟೋಗಿರ್ತಾರೆ ಒಂದು ಉಂಗುರ ನಾಟಕದಲ್ಲಿ, ಅದಕ್ಕೆ 5 ವರ ಕೇಳಿರ್ತಾರೆ. ನನ್ನ ಹತ್ರ 3 ಇರ್ತದೆ, 3 ಕೊಟ್ಟೋಗ್ತೀನಿ. ಇನ್ನೆರಡು ಮಗನಿಗೆ ಹೇಳ್ತಾರೆ, ಅವರು ಉಂಗುರ ಅಡ ಇಟ್ಟಿದ್ದಾರೆ, ನಾನು 3 ಕೊಟ್ಟಿದ್ದೀನಿ, ನೀನು 2 ಕೊಟ್ಟು ಬಾಪ ಅಂತ. ಅದು ಡಬಲ್ ಮೀನಿಂಗ್. 2 ಕೊಟ್ಟು ಅಂದರೆ ಅದು ಆ ಡಬಲ್ ಮೀನಿಂಗ್ ಅಲ್ಲ, ಕಾಶಿನಾಥ್ ಡಬಲ್ ಮೀನಿಂಗ್ ಅಲ್ಲ. ಇದು 2 ಕೊಟ್ಟು ಅಂದರೆ ಒದೆ. ಅವನೇನು ಮಾಡ್ತಾರೆ, ಅವ್ರು ಹೋದ್ಮೇಲೆ ನಮ್ಮ ತಂದೆಯವರು 2 ಕೊಡ ಕೇಳಿದ್ದಾರೆ, ಕೊಡ್ಲಾ ಅಂತ. ಧಾರಾಳವಾಗಿ ಕೊಡಪ್ಪ, ಅದು 2 ಕೊಟ್ಬಿಡ್ತಾನೆ ಅವನು, ಬೀಸ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಆವಾಗ ಅವ್ನು ಹಿಡ್ಕೊಂಡು ಅವ್ನು ಹೊಡಿವಾಗ ಬಂದು ತಂದೆ ಕೇಳಿದಾಗ ಅವ್ನು ನನಗೆ ಹೊಡೆದ್ಬಿಟ್ರು ಹಂಗೆ ಹಿಂಗೆ ಅಂದಾಗ ತಪ್ಪಾಯಿತು ಅಂತ ಕಾಲಿಗೆ ನಮಸ್ಕಾರ ಮಾಡು ಅಂತಾರೆ ಅವ್ರಿಗೆ. ನಾ ಮಾಡಲ್ಲ, ನಂದೇನು ತಪ್ಪಿಲ್ಲ, ನೀನು ಹೇಳಿದ ತಾನೇ ನಾನು 2 ಕೊಟ್ಟಿದ್ದು, ಅವ್ರ್ಯಾಕೆ ನನಗೆ ಹೊಡಿಬೇಕಾಯ್ತು. ಇರಲಿ, ಅವ್ರು ಬ್ರಾಹ್ಮಣರು ದೊಡ್ಡವರು ನಮಸ್ಕಾರ ಮಾಡೋಕೆ ಸಿಟ್ಟಿಗೆ ನನಗೆ ಒದ್ದುಬಿಡ್ತಾನೆ 2 ಕಾಲಲ್ಲೂ. ಅದಕ್ಕೆ ಕಾಮಿಡಿ ಬಿದ್ದುಬಿಡ್ತೀನಿ ನಾನು. ಸರಿ, ಆಮೇಲೆ ಅವನೇನೋ ಅಯ್ಯಯ್ಯೋ ನಾನು ನಮ್ಮ ತಂದೆ ಒದ್ಬಿಟ್ನಲ್ಲ ಅಂದ್ಬಿಟ್ಟು ನನಗೆ ನಮಸ್ಕಾರ ಮಾಡೋಕ್ಕೆ ಬರ್ತಾನೆ. ಅವ್ನು ನಮಸ್ಕಾರ ಮಾಡಿಸ್ಕೊಳ್ಳಲ್ಲ, ಬಿಡಲ್ಲ ಅವನು. ಯಾಕೆಂದ್ರೆ ಅವ್ನಿಗೆ ಒದ್ದುಬಿಟ್ರೆ ರಿವರ್ಸ್ ಆಗಿ ಅವನೇನು ಮಾಡೋದು ನಮಸ್ಕಾರ ಮಾಡೋಕ್ಕೆ ಬಿಡೋದಿಲ್ಲ. ಅದೊಂದು ಕಾಮಿಡಿ ಸೀನು. ಸರಿ, ನಿಮ್ಮ ತಾತ ಇವನು ನನ್ನ ಮಗನ ಲೆಕ್ಚರ್ ಫ್ರೆಂಡು, ಅವನು MSc, ಅವನು ಪಾತ್ರ. ಇವಳು ತಿಪ್ಟೂರು ರಾಜೇಶ್ವರಿ ಅಂತ ಪೌರಾಣಿಕ ನಾಟಕದಲ್ಲಿ ಫೇಮಸ್. ಆಕೆ ಸದಾರಾಮೆ ಪಾರ್ಟ್ ಮಾಡ್ತಿದ್ದಾಳೆ. ಇದು ಪಲ್ಲವಿ ಅಂತ, ಅವಳು ನನ್ನ ಮಗನ ಜೋಡಿ. ಇವನು ಗೊತ್ತಲ್ಲ, ಕುಮಾರ್ ಗುಬ್ಬಿ ವೀರಣ್ಣ. ತಾವೇ? ನಾನೇ. ಅದು ಕಳ್ಳನ್ ಪಾರ್ಟ್ ಅದು. ಓ, ಹಂಗೆ ಬೇಕು ಅಂತ. ಓಕೆ, ಸಿಂಹ ಅಂತ. ಅದು ಸ್ಮಾರ್ಟ್ ಆಗಿದ್ದವ್ರು. ಸ್ಮಾರ್ಟ್ ಕುಮಾರಣ್ಣ. ಸರ್, ನಿಮ್ಮ ತಾತವ್ರ ಮನೆ ಬಗ್ಗೆ ಹೇಳಿ ಸರ್, ಹಂಗೆ ಹೋಗ್ತಿದ್ರಿ. ತಾತವ್ರ ಮನೆ ಬಗ್ಗೆ ಅಂದರೆ ಗುಬ್ಬಿ ವೀರಣ್ಣವ್ರು ಕಟ್ಸಿದ ಮನೆ 45 ವರ್ಷ ಆಗಿದೆ. 45 ಅಲ್ಲ ಸರ್, 45ರಲ್ಲಿ ಕಟ್ಟಿರೋದು. ಓಕೆ, 45 ಅಂದರೆ ಈ ಕಡೆ 55 ವರ್ಷ. ಸರ್, 75 ವರ್ಷ ಆಯಿತು ಸ್ನೇಹಿತರೆ. 75 ವರ್ಷದಿಂದ ಗುಬ್ಬಿ ವೀರಣ್ಣವ್ರು ಕಟ್ಟಿರೋ ಮನೆ ಇದು. ಅಲ್ಲಿದೆ ತಾತವ್ರು. ತಾತವರು, ಈ ತಂದೆಯವರು. ಸರ್, ಹೇಳಿ ಸರ್. ಅವರು ಗುಬ್ಬಿ ವೀರಣ್ಣವರು. ಅವರು ನಮ್ಮ ಅಜ್ಜಿ ಭದ್ರಮ್ಮನವರು ಪತ್ನಿ. ಇಲ್ಲೇ ತ್ಯಾಮಗೊಂಡ್ಲ ಹತ್ರ ಆದಿವಸಹಳ್ಳಿ ಅವ್ರ ಊರು. ಭದ್ರಮ್ಮನವರು ತ್ಯಾಮಗೊಂಡ್ಲ ಹತ್ರ. ಇವ್ರು ನಮ್ಮ ತಂದೆ ಚನ್ನಬಸಪ್ಪನವರು. ಇವ್ರು ನಮ್ಮ ತಾಯಿ ಪಾರ್ವತಮ್ಮ ಅಂತ. ಬೆಂಗಳೂರಲ್ಲಿದೆ. ಬೆಂಗಳೂರು ಇವ್ರದ್ದು ತವ್ರ ಮನೆ. ನಿಮ್ಮ ತಾತವ್ರಿಗೆ ಎಷ್ಟು ಜನ ಪತ್ನಿಯವರು ಸರ್? ಅವ್ರಿಗೆ 3 ಜನ ಸರ್. 3 ಜನ. ಸುಂದರಮ್ಮವರು, ಜಯಮ್ಮವರು, ಭದ್ರಮ್ಮವರು. ಸುಂದರಮ್ಮವರು ಅಂದರೆ ಅವರು ಬೆಂಗಳೂರಲ್ಲಿದ್ದಾರೆ. ಸುಂದರಮ್ಮವರು ಅಂದರೆ ಸ್ವರ್ಣಮ್ಮ ಅವರು, ಮಾಲ್ತಮ್ಮವರು, ಶಿವಾನಂದ ಅವರ ತಾಯಿ. ಸೊ 3 ಜನ ಪತ್ನಿಯವರು. ಜಯ ಒಟ್ಟಿನಲ್ಲಿ ಇವ್ರು 3ನೇವ್ರು ಇರಬೇಕು. ನಿಮ್ಮ ತಂದೆ ಭದ್ರಮ್ಮನವರು? ಭದ್ರಮ್ಮವ್ರ ಮಗ. ಬನ್ನಿ ಸರ್, ಪರವಾಗಿಲ್ಲ. ಬನ್ನಿ, ಪರವಾಗಿಲ್ಲ, ಬನ್ನಿ. ನಮಗೆ ಇವರು ಸೈನಿಕರು ನೋಡಿ ಅಲ್ಲಿ ಕಾಯ್ಕೊಂಡವ್ರೆ. ಶೂ ಎತ್ಕೊಂಡು ಹೋಗೋಕ್ಕೆ. ಶೂ ಎತ್ಕೊಂಡು ಹೋಗೋಕ್ಕೆ. ಅಲ್ಲ, ಇದು ಬಾಗಿಲು ತೆಗಿತೀನಿ. ಗುಬ್ಬಿ ವೀರಣ್ಣವರು ಕಟ್ಸಿದ ಮನೆ. ಹಾಲು, 2 ರೂಮ್ ಇದೆ, ಆ ಕಡೆ ಈ ಕಡೆ. ಅವೆಲ್ಲ ರೂಮು, ಎಲ್ಲ ಲಗೇಜ್ಗಳು ಇಟ್ಕೊಂಡು ಬೀಗ ಹಾಕ್ಕೊಂಡಿದ್ದಾರೆ. ನಾವೆಲ್ಲ ಇಲ್ಲಿ ಹುಟ್ಟಿ ಬೆಳೆದಿದ್ದು. ಹೌದ್ರಾ? ವೀರಣ್ಣವ್ರಿಗೆ ಇಲ್ಲೇ ವಾಸ ಇರೋರಾ? ಇಲ್ಲೇ ವಾಸ ಇರೋರು, ಇಲ್ಲಿರೋರು, ಬೆಂಗಳೂರಲ್ಲೂ ಇರೋರು. ತೋಟದ ಅಂದರೆ ಈ ಗುಬ್ಬಿಗೆ ಬಂದರೆ ಇಲ್ಲಿ? ಗುಬ್ಬಿಗೆ ಬಂದರೆ ಇಲ್ಲಿ. ಇದು ಬಿಟ್ಟರೆ ಬೇರೆ ಮನೆ ಇಲ್ವ ಗುಬ್ಬಿಲಿ ಅವ್ರಿಗೆ? ಗುಬ್ಬಿಲಿಲ್ಲ. ಸೊ ಗುಬ್ಬಿಲಿ ಬಂದಾಗ ಇರ್ತಿದ್ದು ಮನೆ ಇದೆ? ಅವ್ರು ಕಟ್ಸಿದ ಮನೆ ಇದೆ ತೋಟದಲ್ಲೇ. ಯಾಕಂದ್ರೆ ವಾತಾವರಣ ಚೆನ್ನಾಗಿದೆ ಅಂದರೆ ಇಲ್ಲೆಲ್ಲ ಕೂತಿದ್ದಾರೆ ಅವರು. ಹೌದು. ಇದೆಲ್ಲ ಹಾಕೊಳ್ಳೋದಿಲ್ಲ ಫರ್ನಿಚರು? ಇಲ್ಲ, ಇದು ನಮ್ಮ ಕಾಲದವು. ಈ ಟಿವಿ ಎಲ್ಲ ಈ ಕಾಲದವೆ. ಅವಾಗೆಲ್ಲ ಟಿವಿ ಇರಲಿಲ್ಲ. ಹಳೇ ಟಿವಿ ನೋಡಿ. ಟಿವಿ ಬಾಕ್ಸು ಜಾಮ ಅಯ್ಯೋ ಒಳ್ಳೆ. ಅವಾಗ ಹೆವಿ ಡಿಮ್ಯಾಂಡ್ ಇದೆ ಟಿವಿ. ಇದು ಕಂಪನಿ. ಹೌದು. ಸ್ಪೀಕರ್ ನೋಡಿ ಪಕ್ಕಕ್ಕೆ ಇದೆ. ಇದು ನನ್ನ ಮಗಂದು 55ನೇ ನಾಟಕದ್ದು ಫಂಕ್ಷನ್ ಶೀಲ್ಡು. ಗುಬ್ಬಿ ವೀರಣ್ಣವರು, ಚನ್ನಬಸಪ್ಪವರು, ನಾನು,
ನನ್ನ ಮಗ. 4 ಜನರೇಷನ್ ಇದೆ. 4 ಜನರೇಷನ್ ಇದೆ. ಇದು ಆ ನಾಟಕದ ಒಂದು ಸನ್ನಿವೇಶ. ಪೋಸ್ಟು ಆದಿಮೂರ್ತಿ ಬಂಗಾರ ಶೆಟ್ಟಿದು. ಓಕೆ, ಭಾಳ ಒಳ್ಳೆ ನಾಟಕ. ಇದು ಹುಲಿ ತಾವೇ? ಟೈಗರ್ ನಾನೇ ಹೀರೋ. ಅದು ನಾನೇ ಸರ್. ಇದು ನೀವೇ? ಅದು ನಾನು. ಲವರ್ ಬಾಯ್ ರವಿಚಂದ್ರ ನೀವೇ? ಹಿಂಗಿದ್ದೆ ನಾನು ಆಗ. ಹಿಂಗಿದ್ರ? ಆಗ ಈಗ ಹಿಂಗಾದೆ. ಈಗಲೂ ಹಂಗೆ ಇದ್ದೀರಾ? ಇಲ್ಲ ಸರ್, ಸ್ವಲ್ಪ ಡಿಫ್ರೆನ್ಸ್ ಆಗ್ಬಿಟ್ಟಿದೆ. ಹಿಂಗೆ ಒಂಚೂರು ವಿಗ್ಗಿಗೆ ಹಾಕಿ ಹಿಂಗೆ ಇದ್ದೀರಾ ಸರ್? ಏನು ಅವಾಗೆಲ್ಲ ಫೋಟೋ ಶೂಟಿಂಗ್ ಮಾಡ್ತಿದ್ದೀರಾ? ಹೌದು. ಯಾರು ಕೊಟ್ರಿ ಓದೋಣದಲ್ಲಿ? ಯಾರು ಅಂತ ಹೇಳ್ಬಿಡಿ ಸರ್, ಅವೆಲ್ಲ ಹೇಳ್ಬಾರ್ದು ಸಸ್ಪೆನ್ಸ್. ಬಟ್ ಯಾರೋ ಕೊಟ್ಬಿಟ್ಟಿದ್ದೀರ. ಬನ್ನಿ ನೋಡಿ, ಅವಾಗಿನ ಫರ್ನಿಚರ್ ಡಿಸೈನ್, ಇಂಟೀರಿಯರ್ ಡಿಸೈನ್ ನೋಡಿ. ಮರ ಅವಾಗೆಲ್ಲ ಮರ ಹಾಕೋರು. ಇಲ್ಲೋಗೋದಾ? ಇದು ನಮ್ಮ ನಾಟಕಕ್ಕೆ ಅಂತ ಅವಾಗಿನ ಕತ್ತಿಗಳು ಅವಾಗಿನ ದಶಾವತಾರ ನಾಟಕದ ಕತ್ತಿಗಳು. ನಾಟಕದ ಕತ್ತಿ ಒರಿಜಿನಲ್ಲೇ. ಅವ ನಾಟಕದ ಈಟಿ ಸೈನಿಕ. ಇವೆಲ್ಲ ಈಗ ನಾವು ಸದಾರಮ್ಮಗೆ ಅಂತ ಮಾಡಿಸಿರೋದು. ಇದು ಶಿಫ್ಟಿಂಗ್ ಮಹಾಪ್ರಭು ಪೆಟ್ಟಿಗೆಗೆ ಹಾಕೊಂಡು ತಗೊಂಡು ಹೋಗ್ಬಿಡ್ಬೋದು. ಬಿಚ್ತಾರೆ, ಬಾಕ್ಸ್ ಇರುತ್ತೆ, ಹಾಕ್ತಾರೆ. ಅದು 3 ಫೋಲ್ಡ್ ಆಗುತ್ತೆ, ಅದೊಂದು ಇದೆಯಲ್ಲ ಬೇಕು. ಓಹೋ ಬನ್ನಿ, ಇಲ್ಲಿ ಬ್ರಹ್ಮಾಂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣದ ಮನೆ. ಬನ್ನಿ ಸರ್, ಗುಬ್ಬಿಯೊಳಗೆ ಸ್ನಾನ ಮಾಡ್ತಾರೆ, ಜಾಗ ತೋರಿಸಿ. ಅದು ಬಚ್ಚಲು ಮನೆ. ಬನ್ನಿ ಬನ್ನಿ. ಸರ್ ಸ್ನಾನದ ಮನೆ ಇಷ್ಟು ದೊಡ್ಡದ? ಅಂದರೆ ಆ್ಯಕ್ಚುಲಾಗಿ ಇದು ಸ್ನಾನದ ಮನೆ ಅಲ್ಲ, ಇದು ಕಣಜ. ಆಗಿನ ಕಾಲದಲ್ಲಿ ಭತ್ತ ತುಂಬೋದು ಈ ಲೆವೆಲ್ಗೆ ಅಲ್ಲಿಗೆ ಇತ್ತು. ಇಲ್ಲಿ ಮೆಟ್ಲಿತ್ತು, ಮೇಲಿಂದ ಬಂದು ತುಂಬೋದು ಕಣಜನ. ಇದು ಬಚ್ಚಲು ಮಾಡ್ಕೊಂಡಿದ್ದೇವೆ ಈಗ ರೀಸೆಂಟಾಗಿ. ಓ, ಇದೆಲ್ಲ ಸ್ನಾನದ ಮನೆ ಅಲ್ಲಿದೆ ಆಚೆಗಡೆ ಜಾಗ. ಇದು ಕಣಜ. ಮೆಟ್ಲು ಹಂಗೆ ಇದೆ. ಅಲ್ಲಿ ಓಪನ್ ಇತ್ತು, ಅಲ್ಲಿ ಬೀರು ಇತ್ತು, ನಾವು ಅದನ್ನ ಓಪನ್ ಮಾಡ್ಕೊಂಡು ಅದನ್ನ. ಓಕೆ, ಇದು ಸ್ಟೋರ್ ರೂಮ್ ಇದ್ದಾಗ ಇದನ್ನ ಅಡಿಗೆ ಮನೆ ಮಾಡ್ಕೊಂಡು. ಓಕೆ, ಈಗ ಬಳಕೆಲಿಲ್ಲ ಈ ಮನೆ. ನಾವು ಬಂದಾಗ ಇರ್ತೀನಿ, ಬೆಳಗ್ಗೆ ಹೊತ್ತು ಬರ್ತೀನಿ, ಸಾಯಂಕಾಲದವರೆಗೂ ಇದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಟ್ಲಿಂದ ಸಾರು ತರಿಸ್ಕೊಂಡು ಊಟ ಮಾಡಿ ಹೋಗ್ಬಿಡೋದು. ಓಕೆ, ಹುಡುಗರು ಎಜುಕೇಷನ್ಗೆ ಅಂತ ಎಲ್ಲ ಹೋಗ್ಲೇಬೇಕಲ್ಲ ಸರ್ ಆಚೆ. ಇಲ್ಲಾಂದರೆ ಏನು ಪರವಾಗಿಲ್ಲ. ಆವಾಗ ಇದು ಅಡುಗೆ ಮನೆ, ಈ ಜಾಗ, ಇದು ಬಚ್ಚಲು ಮನೆ. ಬಟ್ ಕ್ಲೋಸ್ ಇತ್ತು, ಇದು ಕ್ಲೋಸ್ ಇತ್ತು. ಈ ಎಲ್ಲ ಗಾರೆ ಮೋಲ್ಡಿಂಗು, ತೆಂಗಿನ ಮರ ಇದೆ, ಬಿದ್ದು ಎಲ್ಲ ಅದು ಹೊರಟೋಯ್ತು. ನಾವೇನು ಮಾಡೋದು, ಆ ಲೆವೆಲಿಗೆ ಕಟ್ ಮಾಡಿಬಿಟ್ಟು ಕಾಂಪೌಂಡ್ ಮಾಡಿ ಈಗ ಎಷ್ಟು ಬೇಕೋ ಅಷ್ಟಕ್ಕೆ ಮಾಡ್ಕೊಂಡು. ಓಕೆ ಓಕೆ, ಇದೆಲ್ಲ ಏನು ಸರ್ ಆ ಕಾಲದಲ್ಲಿ ಸರ್? ಇವೆಲ್ಲ ತೊಟ್ಲಿದು? ಇದು ತೊಟ್ಲು ಯಾವುದೋ ನಾಟಕದ್ದೇ. ಇದು ಕೃಷ್ಣ ಲೀಲೆದು, ಕೃಷ್ಣನ್ ತೂಗೋ ತೊಟ್ಲು ಇದು. ಅಲ್ಲಿ ಇಲ್ಲಿ ಬಿದ್ದು ಹಾಳಾಗಬಾರ್ದು ಅಂದ್ಬಿಟ್ಟು ಸರಪಣಿ ತಂದು ಇಲ್ಲಿ ಹಾಕಿ ಕೂತ್ಕೊಂಡು ಕೂರ್ಸಿದ್ದೀರಾ? ನಾವು ಕೂತ್ಕೊಳ್ಳೋಕ್ಕೆ. ಕೃಷ್ಣನ್ ತೂಗ್ತಿದ್ದ ತೊಟ್ಲಿದು. ಇಲ್ಲ ಕೂರಿ, ಅದ್ರ ಮೇಲೆ ಭಾರ ಬಿಡಬೇಡಿ ಅಷ್ಟೇ, ಹಂಗೆ. ಹಾಂ ಅಷ್ಟೇ. ಒಟ್ಟೆ ಇಲ್ಲ, ನಾಟಕಮಯ. ಇದು ಯಾವ್ದು ನಾಟಕದ? ಇಲ್ಲ ಅದು ಇಲ್ಲಿದೆ. ನೆನ್ನೆ ನೋಡಿ ಅವಾಗಿನ ಸೋಫಾ ನೋಡಿ, ಮರದ್ದು. ಅವ್ರ ಮಮ್ಮಿಯಲ್ಲಿ ಅಲ್ಲೆಲ್ಲೋ ಮೇಯಕ್ಕೆ ಹೋಗಿರ್ತದೆ. ಸರ್ ನಿಮ್ಮ ತಾತದ ಕಾಲದ್ದು ಒಳಕಲ್ಲು ಅಲ್ಲಿ ತಂದು ಇಲ್ಲಿ ಹಾಕಿದೆ. ಹಾಂ, ಇಲ್ಲಿ ಹಾಕಿದೆ. ಒಳಕಲ್ಲು ಯಾಕೆ ಇಷ್ಟಪ್ಪ ಇದೆ? ಈಗ ರುಬ್ಬೋ ಮಿಷಿನ್ ಬಂದಮೇಲೆ ಇದೆಲ್ಲ ವೇಸ್ಟು ಅಂತ. ಅಲ್ಲ, ಸ್ಟ್ಯಾಮಿನರಲ್ಲಿ ಇಲ್ವಲ್ಲ ಈಗ, ಅದು ರುಬ್ಬಕ್ಕೆ ತಾಕತ್ಬೇಕಲ್ಲ. ಹೌದು. ಓ, ಇದು ತಾತರ ಕಾಲದ ಐತೆ ಪಕ್ಕ. ಇದೆಲ್ಲ ಹೌದು. ದನ ಕಟ್ಟೋ ಶೆಡ್ ಇದು. ಹಂಗೆ ಐತೆ, ದನಗಳಿಲ್ಲ, 2 ಹಸು ಇಲ್ಲಿ ಕಟ್ಕೊಂತೀವಿ.
ಅವಾಗ ಎಷ್ಟು ಜನ ಅಯ್ಯೋ ಸಿಕ್ಕಾಪಟ್ಟೆ ಇತ್ತು, ಅಲ್ಲಿಂದ ಅಲ್ಲಿವರೆಗೂ ದನ ಕಟ್ಟೋರು. ಸರ್ ಒಂದು ಗೌರ್ಮೆಂಟ್ ಡಾಕ್ಯುಮೆಂಟ್ರಿ ಇದೆ ನಿಮ್ಮ ತಾತವ್ರ ಬಗ್ಗೆ. ಅವರು ಮತ್ತೆ ಜಯಮ್ಮನವ್ರು ನಡ್ಕೊಂಡು ಹೋಗ್ತಿರ್ತಾರೆ. ಅದು ಆ ಕಡೆಯಿಂದ ಬಂದಿರೋದು. ಅದು ಇದು ಈ ತೋಟನೇ ಹನಿ ನೀರಾವರಿ. ಬಾವಿನ ಇದು ತೊಟ್ಟಿ 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 ಅಂದರೆ ನೀರನ್ನ ಅಲ್ಲಿಗೆ ಸ್ಟಾಕ್ ಮಾಡ್ಕೊಂಡು ಇಲ್ಲಿಂದ ಆಚೆ ಹೊಡಿತಾರೆ. ತುಂಬ ದೊಡ್ಡ ತೊಟ್ಟಿ ಆ ಕಾಲದ್ದೇ. ಇಲ್ಲ ಈ ಕಾಲದೇ ಗೋಡೆ ಆ ಕಾಲದ್ದು. ಗೋಡೆ ಆ ಕಾಲದ್ದು. ಆ ಕಾಲದ ಗೋಡೆಗೆ ಈ ಥರ ಅಡ್ಜಸ್ಟ್ ಮಾಡಿರೋದು. ಹದಿನೆಂಟು ಎಕರೆ ಒಟ್ಟು. ಇದು ನಿಮ್ಮ ಇಡೀ ಮಕ್ಕಳಿಗೆಲ್ಲ ಸೇರಿದೆ? ಇಲ್ಲ, 3 ಜನಕ್ಕೆ. ರಾಜಶೇಖರ್ ಅವರಿಗೆ, ಚನ್ನಬಸಣ್ಣ ಅವರಿಗೆ, ಅವ್ರ ಮಕ್ಕಳಿಗೆ ಅಷ್ಟೇ ಬಂದಿರೋದು. ಅಂದರೆ ಭದ್ರಮ್ಮವ್ರ ಮಕ್ಕಳಿಗೆ. ಏನು ನಿಮ್ಮ ಹೆಸರು? ರಂಗಪ್ಪ. ರಂಗಪ್ಪ. ಇದು ಆಗ ಅದೇ ಮಠ. ಯಾವ ಮಠ? ತೊರೆ ಮಠ ಅಂತ. ನಾವು ಅಲ್ಲೇ ಹೋಗಿದ್ದಿದ್ದು ದೇವಸ್ಥಾನಕ್ಕೆ. ಪರವಾಗಿಲ್ಲ, ಸುಮ್ಮನೆ ಹಾಕಿರೋದಷ್ಟೇ. ಬಟ್ ಈ ಸೈಡ್ ಕಾಫಿ ಬರೋದು ಕಷ್ಟ. ಬರುತ್ತೆ ಅಣ್ಣ, ಅಂದರೆ ಅಲ್ಲಿ ಹಿಂಗೆ ಬಂದಂಗೆ ಬರಲ್ಲ. ಇದು ಸ್ವಲ್ಪ ಇದಾಗಿ ಬರುತ್ತೆ. ನಾನು ಕಂಡಂಗೆ ಈ ಕಡೆ ಕಾಫಿ ಹಾಕಿರೋದ್ರಲ್ಲಿ ನೀವು ಒಬ್ಬ. ಯಾವ್ನವರು? ಪ್ರಭನಹಳ್ಳಿ. ಪ್ರಭನಹಳ್ಳಿ ಎಲ್ಲಿ ಬರುತ್ತೆ? ಇಲ್ಲಿ ಹಳೆಗುಬ್ಬಿ ಅಣ್ಣ. ಹಳೆಗುಬ್ಬಿ. ಹಳೆಗುಬ್ಬಿ ಅಂತ ಒಂದು ಊರಿದೆಯಾ? ಇದು ಹೊಸ ಗುಬ್ಬಿನಾ? ಗುಬ್ಬಿ ಹೊಸಳ್ಳಿ ಅಂತಾನೂ ಇದೆ. ಗುಬ್ಬಿ ಹೊಸಳ್ಳಿ. ಓಕೆ. ನಾವು ದೇವಸ್ಥಾನಕ್ಕೆ ಹೋಗ್ಬೋದಾ ಸರ್? ಇದೇ ದೇವಸ್ಥಾನ. ಓಕೆ. ಬನ್ನಿ ಅಲ್ಲಿವರೆಗೂ ಹೋಗೋಣ. ಕೊಚ್ತಾರೆ ಚನ್ನಬಸವೇಶ್ವರ ಕೊಚ್ಬಿಟ್ರು. ಇಲ್ಲ, ಹೋಲ್ ಮಾಡಿರಲ್ಲ. ಎಷ್ಟು ಜನ ಇದ್ದಾರೆ ಸರ್ ಕೆಲಸದವ್ರು ತೋಟದಲ್ಲಿ ಫುಲ್ಲು? ಆ ಕಡೆ ಒಬ್ಬ ಇದ್ದಾನೆ, ಈ ಕಡೆ ಒಬ್ಬ ಇದ್ದಾನೆ. ಇಬ್ಬರೇ ಸಾಕಾ? ಡ್ರಿಪ್ ಅಲ್ವಾ? ಆ ಕಡೆ ಒಬ್ಬ ಇದೆ, 3 ಜನ ಇದ್ದಾರೆ. ತಗೊಳ್ಳೋಣ, ಕುಡಿಯೋಣ. ನೀವು ಸಾರಥಿ ಅಲ್ವಾ? ನಾನು ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿರ್ಬೇಕು. ನಮ್ಗೆ ಯಾವಲ್ಲೂ ಮಚ್ಚಿ ಚೆನ್ನಾಗಿದೆಯಲ್ಲ ನಂತರ ಶಾರ್ಪಾಗಿ. ಅವ್ರಿಗೆ ಏನು ಗ್ರಿಪ್ ನೋಡಿ ಕರೆಕ್ಟಾಗಿ ಹೊಡಿತಾರೆ. ಅಲ್ಲಿ ಸ್ವಾಮಿಗಳು ಅಂತ ಹೇಳಿಲ್ವ ನಿಮಗೆ? ಇದೇ ಮಠ. ಇದೇ ಮಠ. ಇದೇ ಮಠ. ತೋರಿಸಿ. ಇಲ್ಲ, ನೀವು ತಗೊಳ್ಳಿ, ನಾನು ಲಾಸ್ಟಾಗಿ ಮಾತಾಡ್ತೀನಿ. ಈ ತೆಂಗು ಕಲ್ಪತರು ಅನ್ನೋದು ಅದಕ್ಕೆ ನೋಡಿ, ಎಲ್ಲ ಒಂದೊಂದು ವೇಸ್ಟ್ ಕೂಡ ವೇಸ್ಟ್ ಯಾವುದೂ ಇಲ್ಲ. ಜೀವನ ಸಿಹಿ ಇದು. ಆದರೆ ನಿಮ್ದೇನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಏನೋ? ಹಂಗೇನಿಲ್ಲ. ಕೊಡು ಅವ್ರಿಗೆ, ಕೊಡು ಅಣ್ಣ, ಕೊಡು. ತಳಿ ಸರ್. ತೊರೆ ಮಠ. ಅಡವಿ ಸ್ವಾಮಿಗಳು. ಅಡವಿ ಸ್ವಾಮಿಗಳು. ಅಡವಿ ಸ್ವಾಮಿಗಳು ತೊರೆ ಮಠ ಅಂದ್ರೆ ಇದೆ. ಗುಬ್ಬಿಲಿದೆ. ಇದೇನು ಪಕ್ಕದ ಕೆನಾಲ? ಕೆನಾಲ. ಕೋಡಿ ಬಿತ್ತಲ್ಲ, ಈ ನೀರು ಕೆರೆ ಕೆನಾಲ್. ಕೋಡಿ ನೀರು ಹೋಗೋದು. ಇದು ಬೆಂಗಳೂರು ಥರ ಬೆಳೆದ್ರೆ ಇವರು ಅದನ್ನ ಮೋರಿ ಮಾಡ್ಬಿಡ್ತಾರೆ. ಪುಷ್ಪಾವತಿ ಮಾಡ್ಬಿಡ್ತಾರಲ್ಲ, ಉಪಯೋಗಿಸ್ಕೊಂಡ್ಬಿಡ್ತಾರೆ. ಅಲ್ಲ, ಪುಷ್ಪಾವತಿ ಮಾಡಲ್ಲ, ಹಂಗೆ ಮಾಡ್ಬಿಡ್ತಾರೆ. ಹೌದಾ? ಒತ್ತರಿಸ್ಕೊಂಡು ಅದನ್ನ ಮುಚ್ಚಾಕ್ಬಿಡ್ತಾರೆ ಅದನ್ನ. ಇಲ್ಲೊಂದು ದೊಡ್ಡ ಮರ ಇತ್ತು ಇಲ್ಲಿ. ತೆಂಗಿನಕಾಯಿ ತಲೆಗೆ ತಲೆ ಮೇಲೆ ಬಿದ್ದುಬಿಟ್ಟಿತಾ? ಇಲ್ಲಿ ಅಲ್ಲಿ ನೀರು ಬೀಳ್ತದಲ್ಲ, ಹಂಗೆ ಕೈ ಕಾಲು ತೊಳ್ಕೊಂತಿದ್ದೆ ಹಿಂಗೆ ಬಿಟ್ಕೊಂಡು. ಊಟಕ್ಕೆ ಹೋಗೋ ಟೈಮು. ದೊಡ್ಡ ಮರ, ಹಳೆ ಮರ, ತಾತಾರ ಕಾಲದ್ದೇನೋ. ಇಷ್ಟು ದಪ್ಪ ಇತ್ತು, ಕಾಯಿ ಹಿಂಗೆ ಹಣ್ಣಾಗಿತ್ತು. ತೆಳ್ಳು ಬಿದ್ದೇಟ್ಗೆ ರಪ್ಪ ಅಂತ ತೊಟ್ಟಿ ಒಳಗೆ ಬಿದ್ದುಬಿಟ್ಟು ನಾನು. ಆಮೇಲೆ ನೀರು ಕುಡಿ ಅಂತ ಯಾರು ಹೇಳಿಲ್ಲ ಅವಾಗ. ನೀರು ಅಲ್ಲೇ ಕುಡಿ. ಎದ್ದು ಬಂದೆ, ಅದೇನಪ್ಪ ಹಿಂಗಾಯ್ತು ಅಂತ ನೋಡ್ರಿ, ಕಾಯಿ ಬಿದ್ದಿತ್ತು. ಏಟೇನು ಅದು ತೆಂಗಿನಕಾಯಿ ಬಿದ್ದು ಏಟಾಗ್ಲಿವ ನಿಮಗೆ? ದೊಡ್ಡ ಮರ, ಅಷ್ಟು ಹೈಟಿನ ಬಿದ್ದೈತೆ. ಅಯ್ಯೋ, ನಾಳೆ ಸುಮಾರು ಒಂದು 10-15-20 ವರ್ಷದ ಮಾತು. ಈಗ ನಿಮ್ಗೆ ಎಷ್ಟು ಏಜು? 50 ಆಗಿದೆ. 50? ಇಲ್ಲಿಗೆ ಬಂದೆ 40. ಎಷ್ಟನೇ ವಯಸ್ಸಲ್ಲಿ ಬಂದದ್ದು ಇಲ್ಲಿಗೆ? ಆ ಕರ ನೋಡ್ಕೊಳಕ್ ಬಂದ ಅಂತ ಕರಗಳು ನೋಡ್ಕೊಳಕ್ಕೆ. ಇನ್ನು ಕರಗಳು ಇದಾವೆ, ಹಲವು ಕರುಗಳನ್ನ ನೋಡ್ಬಿಟ್ಟಿದ್ದೀರಾ? ಎಮ್ಮೆ ದನ ಎಲ್ಲ ಇದ್ವಲ್ಲ, ಅವೆಲ್ಲ ನೋಡ್ಬಿಟ್ಟವನ ಅಷ್ಟೇ, ಬೇರೆ ಏನೇನು ನೋಡಿ ಅಷ್ಟೇ. ತೋಟದಲ್ಲಿ ಅದು ಹಸುಕರು ಮಾತ್ರ ನೋಡಿದ್ದೀರಾ? ಬರೋಣ ರಂಗಣ್ಣವ್ರೆ. ಇದು ಕುರುಕ್ಷೇತ್ರ ನಾಟಕ ಇತ್ತಲ್ಲ, ನಾಟಕ ನಡೆಸುವಾಗ ಆ ರಥ ಇದು ಎಲ್ಲ ಆವಾಗಲೇ ಮಾಡಿಸಿದ್ದು. ಕುರುಕ್ಷೇತ್ರದಲ್ಲಿ ಒಂದು ಇನ್ನಿಷ್ಟು ಹತ್ರ ಸಿಂಹಾಸನ, ಇಂಥವು ಒಂದು 6, ಈ ಕಡೆ ಒಂದು 6. ಧರ್ಮರಾಯನ ಕಡೆಯವರು, ಪಾಂಡವರು ಕೂರೋನಿಗೆ ಅಷ್ಟೊಂದು ಚೇರ್ಗಳಿದ್ದು ಇಂಥವೇ. ಆಮೇಲೆ ಇವನ್ನ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅಂತ ಒಂದೊಂದು ಪೆಟ್ಟಿಗೆಗಳು, ಒಂದೊಂದು ಪೆಟ್ಟಿಗೆನಲ್ಲಿ 2 ಚೇರ್ ಹಿಡಿತಿದ್ದು
ಅಂತಂಥ ಪೆಟ್ಟಿಗೆಗಳು ಲಾರಿಗೆ ಲೋಡ್ ಮಾಡೋರು ಅಂತ. 2 ಚೇರ್ ಒಂದು ಪೆಟ್ಟಿಗೆಗೆ, ಆ ಪೆಟ್ಟಿಗೆ ಲಾರಿಗೆ, ಇದುದು ಭಾರ ಪೆಟ್ಟಿಗೆದು ಭಾರ ಅವ್ರು ಎತ್ತಿ ಲಾರಿಗೆ ಲೋಡ್ ಮಾಡ್ಕೊಂಡು ತಗೊಂಡವರು ಬೇರೆ ಊರೂರಿಗೆ. ಆಗ ಅಷ್ಟೊಂದು ಜನ ಇದ್ದರು. ಆಮೇಲೆ ಈಗ ಎಲ್ಲಿ ಕೆಲಸಕ್ಕೆ ಯಾರು ಜನಗಳು ಬರಲ್ಲಲ್ಲ, ಹಂಗಾಗಿ ಜನ ಕಮ್ಮಿ ಆಗಿ ಆ ಪೆಟ್ಟಿಗೆಗಳು ಎತ್ತಾಕೋರು ಹಂಗೆ ಒಂದೊಂದು ಕಾಲುಗಳೆಲ್ಲ ಮುರಿದೋಗಿ ಇವೆಲ್ಲ ಕಬ್ಬು ನಾವು ಮಾಡಿಸಿರೋದು ಈಗಿಂದಿದು. ಅವೆಲ್ಲ ಮರ್ದವೆಲ್ಲ ಹೋಗ್ಬಿಟ್ಟು ನಾವು ಸೇಫ್ಟಿಗೋಸ್ಕರ 1-2-3 ಈ ಥರ ಮಾಡಿಸಿ ಇಟ್ಕೊಂಡಿದ್ದೀವಿ. ಇದು ಆವಾಗಿನ ಕಾಲ ಒಂದೆರಡು ಚೇರ್ ಉಳ್ಕೊಂಡವು ಅಷ್ಟೇ. ವೀರಣ್ಣವ್ರು ಮಾಡಿಸಿರೋದೆ. ಕೂತ್ಕೊಳ್ಳಿ ನಿಮ್ಮ ನೋಡೋಣ. ಈಗಲಾ ಪಾಂಡವರು ಕೌರವರು ಗಿಡಪಲ್ ಕೂತ್ಕೊಳ್ಳಿ. ಹಿಂಗೆ ಸಂಧಾನ, ಆ ಸಂಧಾನ ಸೀರೆಲ್ಲ ಬರುತ್ತಲ್ಲ, ಅಲ್ಲಿ ಕೂತ್ಕೊಳ್ಳೋದು. ಅಂದ್ರೆ ಅವರೆಲ್ಲ ಹಿಂಗೆ ಕೂತ್ಕೊಂತಿದ್ವು, ಒಂದು ಕಾಲು ನೀಡ್ಕೊಂಡು ಒಂದು ಕಾಲು ಇದು ಮಾಡಿ. ರಾಜರಲ್ಲ ಅವರೆಲ್ಲ, ದುರ್ಯೋಧನ ಧರ್ಮರ ಎಲ್ಲ ಹಿಂಗೆ. ಅವ್ರ ಗಂಭೀರ ಯಾಕೆ ಹಿಂಗಿರೋದು ಅಂತಂದ್ರೆ, ಸ್ವಲ್ಪ ಜೋರಾಗಿ ಹಿಂಗಂದ್ರೆ ಕಿರೀಟ ಬಿದ್ದೋಗ್ಬಿಡೋದು. ಅದಕ್ಕೆ ಅವ್ರಿಗೆಲ್ಲರಿಗೂ ಗಂಭೀರ ಹಿಂಗೇ ತಿರುಗೋದು, ಬಿಗ್ಗೆ ಕೂತ್ಕೊಂಡ್ಬಿಟ್ಟಿರೋದು. ಸರ್, ನಿಮ್ಮ ತಾತವ್ರು ಯಾವ ಊರು ಸರ್? ಏನು ನಿಮ್ಮ ತಾತವ್ರ ಹಿನ್ನೆಲೆ ಏನು? ಎಲ್ಲಿ ಹುಟ್ಟಿದ್ದವರು? ಏನು? ಅವ್ರು ಗುರ್ಗಂಜಳ್ಳಿನಲ್ಲಿ ಹುಟ್ಟಿದ್ದು, ತುಂಬ ಬಡ ಕುಟುಂಬದಲ್ಲಿ. ಆಮೇಲೆ ಅವ್ರನ್ನ ಸಾಕೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಯಾವುದೋ ನಾಟಿಗೆ ಕಂಪ್ನಿಗೆ ಬಿಟ್ಟರು. ಆ ಕಂಪ್ನಿನಲ್ಲಿ ಅವರು ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಆಮೇಲೆ ಪಾತ್ರ ಮಾಡ್ಕೊಂಡು ಅವರು ಈಗ ದೊಡ್ಡ ಇದು. ಹೌದಾ? ಓ, ಹುಡ್ತಾನೆ ಗೋಲ್ಡ್ ಸ್ಪೂನ್ ಅಲ್ಲ ಅವರು? ಇಲ್ಲ ಪಕ್ಕನೇ ಗುರ್ಗಂಜಳ್ಳಿ. ಬಡತನದಲ್ಲಿ ಹುಟ್ಟಿದ್ರು ಅಂದರೆ ಸಾಕಾಗಲ್ಲ ಅಂತ ಬಿಟ್ಬಿಟ್ಟು ಹುಡುಗ. ಬಡತನ ತುಂಬ ಬಡತನದಲ್ಲಿದ್ದವರು. ಅವ್ರ ತಂದೆ ಕೃಷಿಕರ ವೀರಣ್ಣವ್ರ ತಂದೆ ಗುಬ್ಬಿ ಹಂಪಣ್ಣ ಅಂತ. ಹಂಪಣ್ಣ ತಾತ. ಬನ್ನಿ ಸರ್ ನಡ್ರಿ ಸರ್. ಈಗ ನೆಕ್ಸ್ಟ್ ಎಲ್ಲಿ ಹೋಗೋಣ? ನೆಕ್ಸ್ಟು ಕಾರಲ್ಲಿ ಹೋಗೋಣ. ಇದು ಮೇಲ್ಗಡೆ, ಕೆಳಗಡೆ, ಅದು ಮೇಲ್ಗಡೆ, ಇವೆರಡು ಜಾಯಿಂಟು ಹಿಂಗೆ. ಇಲ್ಲಿ ಈ ಜಾಗ ಇದ್ರ ಮಧ್ಯೆ ನಾನು ಅದನ್ನ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಪೀಸ್ ಮಾಡಿ. ಓ, ಅದು ನಾಟಕದ ಪೀಸೆ. ಓಕೆ. ಆಮೇಲೆ ಆ ಹುಲಿಗಳು ಅಷ್ಟೇನೆ, ಸಿಂಹ ನಾಟಕದವೇ ಎಲ್ಲ ನಾಟಕದವೇ ಅರ್ಧ ಕಟ್ ಮಾಡಿ ಅಲ್ಲಿ ಕೂರಿಸಿರೋದು. ನಾವು ಸುಮ್ಮನೆ ಅಲ್ಲಿ ಇಲ್ಲಿ ಹಾಳಾಗಬಾರ್ದು ಅಂದ್ಬಿಟ್ಟು. ಓ, ಈ ಸಿಂಹಾಸನದ ಮೇಲೆ ಕೂರಿಸಿದ್ದವು ಅಲ್ಲಿ ಇಲ್ಲಿ ಕೂರಿಸೋವಲ್ಲ. ಅಷ್ಟೇ. ಇದು ಅವಾಗ ಜನ ಆಡಿಯನ್ಸ್ ಕೂರೋಕ್ಕೆ ಮಾಡಿಸಿದ್ದು ಹುಬ್ಳಿ ಚೇರ್ಗಳು ಇವೆಲ್ಲ. ಓ, ಪ್ರೇಕ್ಷಕರ ಸೀಟು. ಪ್ರೇಕ್ಷಕರ ಸೀಟು. ಈಗ ನೀವು ಪ್ರೇಕ್ಷಕರು, ನಾನು ಆವಾಗಲೇ ಕೂತಿದ್ದು ಕಲಾವಿದ. ಅದು ಮಹಾರಾಜ. ಇದು ಪ್ರೇಕ್ಷಕರು. ಕಂಫರ್ಟ್ ಇದೆ ಇದು. ಒಳ್ಳೆ ಬೆನ್ನು ಆರಾಮಿದೆ. ಹಿಂದೆ ಹೊಡ್ಕೊಳಕ್ಕಿದೆ. ತುಂಬ ಹಿಂಗಾರು ಕೂರಕ್ಕಾಗಲ್ಲ, ಯಾಕಂದ್ರೆ ಇಡೀ ರಾತ್ರಿ ಕೂರ್ಬೇಕಲ್ಲ. ಹೌದು ಸರ್, ಇದೆಲ್ಲ ಎಲ್ಲಿ ಇಡ್ತೀರಾ? ಇಲ್ಲೇ ಒಂದೊಂದು ಉಳ್ಕೊಂಡವೆ, ಹಂಗೆ ಇಲ್ಲೇ ಇಟ್ಕೊಂಡಿದ್ದೀನಿ. ಸರ್, ಇದೆಲ್ಲ ಮಾನ್ಯುಮೆಂಟ್ ಸರ್. ಇಲ್ಲ ಮತ್ತೆ ಒಂದೊಂದವೆ ಮೆಟ್ಲು ನೋಡಿ, ಅವಾಗಿನ ಮೆಟ್ಲು ಮತ್ತು ಇದೇನಂತಾರಲ್ಲ ಕೈಪಿಡಿ, ಸಿಮೆಂಟಿಂದು ಈ ಡಿಸೈನ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ. ಸರ್, ಮೇಲ್ಗಡೆ ಒಂದು ರೂಮ್ ಇದೆ. ಏನು ಸರ್ ಇದು? ನಾಗಲಿಂಗ ಪುಷ್ಪ. ಏನು ವಿಶೇಷ ಇದ್ರದ್ದು? ಇದು ಹೂವು ಅಷ್ಟೇ ದೇವ್ರಿಗೆ ಪೂಜೆಗೆ. ಒಳಗಡೆ ಲಿಂಗು ಇರುತ್ತೆ, ಅದ್ರ ಮೇಲೆ 7 ಎಡೆ ಸರ್ಪ ಹಿಂಗೆ ನಿಂತಂಗಿರುತ್ತೆ. ನಾಗಲಿಂಗ ಪುಷ್ಪ. ಇಂಥ ವಾಸನೆ ಅಲ್ಲ ನಾಗಲಿಂಗ ಪುಷ್ಪ. ಸಂಜೆ ಆದ್ರೆ ಇನ್ನೂ ವಾಸನೆ ಬರ್ತದೆ. ಸಂಜೆ ಅಷ್ಟೊತ್ತಿಗೆಲ್ಲ ಉದ್ರೋಗ್ಬಿಡ್ತಾವ ನೋಡಿದ್ರೆ ಹಾವು, ಸರ್ಪ, ಲಿಂಗು ಅದು ಒಳಗಡೆ. ಪ್ರಕೃತಿಲಿ ಎಂಥ ವಿಸ್ಮಯ ಅಲ್ಲ ಸ್ನೇಹಿತರೆ. ಇದು ನಮ್ಮ ಕುಮಾರಸ್ವಾಮಿ ಅವರ ತಂದೆ ಚನ್ನಬಸಪ್ಪನವರ ಸಮಾಧಿ. ಅಂದರೆ ನಮ್ಮ ಗುಬ್ಬಿ ವೀರಣ್ಣವ್ರ ದೊಡ್ಡ ಮಗ ಇವರು ಚನ್ನಬಸಪ್ಪನವರು ಈ ಸಮಾಧಿ ಮಾಡಿರೋವಂಥದ್ದು. ಅಣ್ಣ, ಏನಣ್ಣ ಇದ್ರ ಬಗ್ಗೆ ವಿಷಯ? ಅಣ್ಣ, ಇವರು ನಾನು ಇಷ್ಟೊಂದು ಪಿಕ್ಚರ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತದು. ಆದರೆ ನನ್ನ ಕಲೆಗೆ ಒಂದು ದಾರಿ ತೋರಿಸ್ಕೊಟ್ಟಂಥವ್ರು ಇವರು. ಹೇಗೆ? ಇವರು ಏನಿಲ್ಲ ಇದ್ದಾರೆ ಇವತ್ತು. ಚನ್ನಬಸಪ್ಪ ಅವ್ರಿಗೆ ಎಷ್ಟು ಕೋಟಿ ನಮನ ಹೇಳಿದ್ರು ಸಾಲದವ್ರಿಗೆ. ಯಾಕಂತಂದರೆ ನಾನು ಕುಮಾರಣ್ಣ ಎಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಒಂದು ನಾಟಕ ಆ್ಯಕ್ಟ್ ಮಾಡ್ತಾ ಇದ್ವಿ. ಅವತ್ತೊಂದು ಮಾತು ಹೇಳ್ಕೊಟ್ಟಿದ್ರು ನನಗೆ, ನೀನು ಒಬ್ಬ ಒಳ್ಳೆ ಕಲಾವಿದ ಆಗಬೇಕು ಅಂತ ಆಸೆ ಪಟ್ಟಿದ್ಯಾ. ಇವತ್ತು ನಾನು ಎಷ್ಟೊಂದು ಡೈರೆಕ್ಟರ್ಗಳಿಗೆಲ್ಲ ಬೇಷ್ ಅನ್ನಿಸ್ಕೊಂಡಿದ್ದೀನಿ. ಅದರಲ್ಲಿ ತಾವು ನೋಡಿದ್ದೀರ ಅದನ್ನು. ಹೆಂಗೆ ಅದು ಬೇಷ್ ಅನ್ನಿಸ್ಕೊಂಡಿದ್ದೀನಿ ಅಂದರೆ ಇವ್ರು ಹೇಳ್ಕೊಟ್ಟಂಥ ಮಾರ್ಗ ಏನಪ್ಪ ಅಂತಂದರೆ, ನೀನು ಆ್ಯಕ್ಟಿಂಗ್ ಮಾಡೋದು ದೊಡ್ಡದಲ್ಲ, ನೀನು ಏನು ನಟನೆ ಮಾಡ್ತೀಯ ಅದು ದೊಡ್ಡದಲ್ಲ. ಆ ಪಾತ್ರ ಏನು, ಆ ಪಾತ್ರದ ಅರ್ಥ ಮಾಡ್ಕೊ ಕ್ಲೀನಾಗಿ, ಅದ್ರ ಒಳಗೆ ಇಳಿಯೋದು ಕಲಿ. ಕೆಲವ್ರು ಏನು ಮಾಡ್ತಾರೆ, ಬರೀ ಡೈಲಾಗ್ಸ್ಗಳು ಇಟ್ಕೊಂಡು ಅದನ್ನೇ ಇದು ಮಾಡ್ಕೊಂಡು ಆ ಪಾತ್ರ ನಾನು ಏನಾಗಬೇಕು, ಒಬ್ಬ ಹುಚ್ಚ ಅಂತಂದರೆ ಹುಚ್ಚ ಆಗೋದು
ಒಬ್ಬ ಸಪ್ಲೈಯರ್ ಅದಕ್ಕೆ ಅಬ್ಸರ್ವ್ ಮಾಡಿ ನೀನು ಏನೋ ಒಂದು ಕ್ಯಾರೆಕ್ಟರ್ ಮಾಡಬೇಕು ನೀನು ಫ್ರೀ ಇರೋ ಟೈಮಲ್ಲಿ ಆ ಪಾತ್ರದವ್ರನ್ನ ಅಬ್ಸರ್ವ್ ಮಾಡ್ತಾ ಇರು. ಅದರಂತೆಯೇ ನೀನು ಇಟ್ಕೊಂಡಿರು ತಲೆಯಲ್ಲಿ. ಈಗ ನಾನು ಒಬ್ಬ ಕ್ಯಾಮ್ರಾಮ್ಯಾನ್ ಆಗಬೇಕು ಅಂದರೆ ಅವ್ರು ನಿಂತ್ಕೊಳ್ಳೋ ಸ್ಟೈಲು ಇವೆಲ್ಲ ತಿಳ್ಕೊಂಡಿರು. ಆ ಥರನೇ ಎಲ್ಲನೂ ಇವರು ನಂಗೆ ಅದನ್ನ ದಾರಿ ತೋರಿಸ್ಕೊಟ್ರು. ಆ ಪದ ಹೇಳ್ದೆಲ್ಲ ಹೋಗಿದ್ರೆ ಇವತ್ತು ನಾನು ಆ್ಯಕ್ಟಿಂಗೇ ಬರ್ತಾ ಇರಲಿಲ್ವೇನೋ ನನಗೆ. ಅದಾದ್ಮೇಲೆ ನಾನು ಆ್ಯಕ್ಟಿಂಗಲ್ಲಿ ಬೇಷ್ ಅನ್ನಿಸ್ಕೊಂಡೆ. ಯಾವ ಸಿನಿಮಾ ಹೇಳಿ? ನಾನು ಕೃಷ್ಣನ್ ಲವ್ ಸ್ಟೋರಿಯಲ್ಲಿ ದಡಿಯನ್ ಪಾತ್ರ, ಒಬ್ಬ ದಡಿಯ ಮುಗ್ಧವಾಗಿರ್ತಾನೆ. ಅವಾಗ ಜ್ಞಾಪಿಸ್ಕೊಂಡೆ ಇವ್ರನ್ನ. ಅವನು ದದ್ದು ಆದರೆ ಅವನು ತುಂಬ ಮುಗ್ಧ. ಅದನ್ನ ಹೆಂಗೆ ಮಾಡಲಿ ಅಂದಾಗ ಇವ್ರು ಹೇಳ್ಕೊಟ್ಟಂಥ ರೀತಿ ನಾನು ಸುಮ್ಮನೆ ಹೆಂಗೆ ಇದು ಮಾಡಿದೆ. ಹಂಗೆ ತಾವು ಇದ್ರಿ ಬ್ಯೂಟಿಫುಲ್ ಮನ್ಸುಗಳಂತ ಒಂದು ಸಿನಿಮಾ, ಅದ್ರಲ್ಲಿ ನಮ್ಮ ಜಯತೀರ್ಥವ್ರು ಆ್ಯಕ್ಟ್ ಮಾಡಿಸಿದ್ರು. ಒಂದು ಸಣ್ಣ ಪಾತ್ರ, ಭಿಕ್ಷುಕನ ಪಾತ್ರ. ಅದು ಹೆಂಗೆ ಮಾಡಬೇಕು ಅಂದಾಗ ಫಸ್ಟ್ ನಾನು ಕಾಸ್ಟ್ಯೂಮ್ ಥಿಂಕ್ ಮಾಡಿದೆ. ನಾನೇ ಕಾಸ್ಟ್ಯೂಮ್ ತೊಗೊಂಡು ಹೋದೆ. ನಾನು ಭಿಕ್ಷುಕ, ಆ ಭಿಕ್ಷುಕನ ಥರ ಹಣ 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 ಅಂತ ಇದು ಮಾಡೋದು, ಇಳಿಯೋದು ನಮ್ಮ ಹಾವಭಾವ ಎಲ್ಲ ಅದಕ್ಕೆ ಇದಾಗ್ಬಿಡೋದು, ಅರ್ಪಣೆ ಮಾಡಿಬಿಡೋದು. ಇತ್ತೀಚೆಗೆ ರಂಗನಾಯಕ ಅಂತ ಜಗ್ಗೇಶ್ ಅವ್ರದ್ದು, ಗುರುಪ್ರಸಾದ್ ಅಂತ ಡೈರೆಕ್ಟರ್ ನಾನು ಮೆಚ್ಚಿದ್ದೀನಿ ಅಂತಂದರೆ ಇವರೆಲ್ಲ ತೋರಿಸ್ಕೊಟ್ಟು ದಾರಿ ಅಣ್ಣ. ರಂಗನಾಯಕ ಮಾಡ್ತಿದ್ದೀರಾ? ಹೌದು, ರಂಗನಾಯಕ ಅಂತ. ಗುರುಪ್ರಸಾದ್ ಡೈರೆಕ್ಷನ್, ಮಠ ಎದ್ದೇಳುಮನ್ನತ ಗೊತ್ತಿರ್ಬೋದು ಗುರುಪ್ರಸಾದ್ ಅವರು. ಆಮೇಲೆ ನಮ್ಮ ಜಗ್ಗೇಶ್, ನಮ್ಮ ನವರಸ ನಾಯಕ ಜಗ್ಗೇಶ್, ನಮ್ಮ ತುಮಕೂರಿನವರು, ನಮ್ಮ ತುಮಕೂರು ಜಿಲ್ಲೆಯವರು, ಅವರೇ ಹೆಮ್ಮೆಯಾಗಿ ಹೇಳ್ಕೊಳ್ತಾರೆ. ಹಂಗೆ ಕಲಾವಿದರು ತವರೂರು. ಅದ್ರ ಮೇಯ್ನ್ ಫ್ಯಾಕ್ಟ್ರಿ ಅಂತಂದರೆ ನಮ್ಮ ಕಲಾವಿದರನ್ನ ಸೃಷ್ಟಿ ಮಾಡಿದ ಜಾಗ ಈ ನಮ್ಮ ಗುಬ್ಬಿ ವೀರಣ್ಣವರ ಸಂಸ್ಥೆ. ಆ ಸಂಸ್ಥೆಯಿಂದಾನೆ ಹಲವಾರು ಜನ ಬಂದಿದ್ದಾರೆ, ಅದಕ್ಕೆ ಲೆಕ್ಕನೇ ಇಲ್ಲ ಅದಕ್ಕೆ. ಆದರೆ ನಾನು ಅದರಲ್ಲಿ ಒಂದು ಕಿಂಚಿತ್ತು ಒಂದು ತೃಣರೂಪ ಅಂತ ಹೇಳ್ತಾನೆ ಇಷ್ಟಪಡ್ತೀನಿ. ಇನ್ನೊಂದಷ್ಟು ಒಳ್ಳೇದಾಗಲಿ. ಆಮೇಲೆ ಈ ಒಂದು ಕಾರ್ಯಕ್ರಮ ನಾನು ಹೇಳ್ಬೇಕು ಅಂದರೆ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ತುಂಬ ದಿವಸದಿಂದ ನಿಮಗೆ ಪರ್ಮಿಷನ್, ನಿಜವಾಗ್ಲೂ ಭಾಳ ದಿವಸದಿಂದ ನಿಮಗೆ ಕೇಳ್ಕೊಳ್ತಿದ್ದೆ ಗುಬ್ಬಿ ವೀರಣ್ಣವ್ರ ಬಗ್ಗೆ. ಈ ಒಂದು ಕಾರ್ಯಕ್ರಮ ಮಾಡಿ 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 ಅಂತ ಇವತ್ತು ಬಂದು ತಾವು ಇದು ಮಾಡ್ತಿದ್ದೀರ. ಅದಕ್ಕೆಲ್ಲಕ್ಕಿಂತ ನಮಗೆ ಡೀಟೇಲ್ಸಾಗಿ ಹೇಳೋಕ್ಕೆ ನಮ್ಮ ಕುಮಾರಣ್ಣ ಅವರು ಸಹಕರಿಸ್ತಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ಒಂದು ಇದರಿಂದ ಕಲಾವಿದ್ರಿಗೊಂದು ಸ್ಫೂರ್ತಿ ಆಗುತ್ತೆ. ಅವಾಗ ಹೆಂಗಿದ್ರು ಕಲಾವಿದರುಗಳು, ಹೆಂಗಿತ್ತು ಅವತ್ತಿನ ನಾಟಕದ ಬದುಕುಗಳು ಅಂತೆಲ್ಲ ಆ್ಯಕ್ಟಿಂಗ್ ಬದುಕು ಅಂತ ಗೊತ್ತಾಗುತ್ತೆ. ಹೌದು. ಉಳಿದಂತೆ ಗುಬ್ಬಿ ಕಂಪ್ನಿ ಭಾಳ ಒಳ್ಳೆ ಕಂಪ್ನಿ ಕನ್ನಡದಲ್ಲಿ. ಟ್ರೈನ್ ಗೂಡ್ಸ್ ಟ್ರೈನಲ್ಲೇ ಇದು ಹೋಗೋದಂತೆ, ಆನೆ ಕುದುರೆ ಎಲ್ಲ ಹೋಗೋದಂತ. ಇದೆಲ್ಲ ನೆನ್ಸ್ಕೊಂಡ್ಬಿಟ್ರೆ ಭಯ ಆಗುತ್ತೆ ನನಗೆ. ನಮ್ಮ ತಂದೆಯವ್ರು ಹೇಳೋರು ಅದನ್ನು ಗೂಡ್ಸ್ ಟ್ರೈನಲ್ಲಿ ಹೋಗ್ತಿದ್ದಿದ್ದು. ಅವ್ರ ಮನೆ ಇದ್ದಿದ್ದು ಟ್ರ್ಯಾಕ್ ಪಕ್ಕನೇ. ಗೂಡ್ಸ್ ಟ್ರೈನ್ ಹೋಗ್ತಾ ಇತ್ತು ಅವ್ರದ್ದು ಗುಬ್ಬಿ ವೀರಣ್ಣವ್ರ ಸೆಟ್ಟಿಂಗ್ಸು ಅಂತಂದರೆ ನಮ್ಮ ತಂದೆಯವ್ರು ನಿಂತ್ಕೊಂಡು ಕೈ ಮುಗಿಯೋರಂತ. ಅದಕ್ಕೆ ಸೆಟ್ ಹೋಗ್ತಿದ್ರೆ ಅದು ಕೈ ಮುಗಿಯೋರಂತ. ಇದು ನನಗೆ ಇದೇನಿದು ಹಿಂಗೆ ಅಂತಂದರೆ, ಈಗ ನಾನು ಆ್ಯಕ್ಟಿಂಗ್ ಮಾಡೋ ಒಂದು ಸ್ವಲ್ಪ ಗೆದ್ದಾದ್ಮೇಲೆ ಜನ ನನ್ನ ಪ್ರೀತಿಯಿಂದ ಮಾತಾಡ್ತಾರಲ್ಲ, ಆ ಅಭಿಮಾನನೇ ಅದನ್ನ ಎಷ್ಟು ಕೋಟಿ ಕೊಟ್ಟರೆ ಸಾಲದಣ. ಅದು ಅಭಿಮಾನಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅದಕ್ಕೆ ಒಳ್ಳೆ ಮಾತು. ರಂಗನಾಯಕ ಸಿನಿಮಾಗೆ ಒಳ್ಳೇದಾಗಲಿ. ಬನ್ನಿ ಇವ್ರು ಡೀಟೇಲ್ಸ್ ಸದ್ಯದಲ್ಲೇ ಮಾಡಿ. ಅಣ್ಣ ಕುದುರೆ ಎಲ್ಲಿತ್ತಣ್ಣ? ಅದೇ ನಾಟಕ ಬಳಸಿದ ಕುದುರೆ ಇಲ್ಲೇ ಇತ್ತಣ್ಣ. ಅದು ತೋಟದಲ್ಲಿ ನಾವು ಮೇಯ್ಸ್ಕೊಂಬತ್ತಿದ್ವು. ಕಂಪ್ನಿ ನಿಂತೋದ್ಮೇಲೆ ಇಲ್ಲೇ ಇತ್ತು. ನಾವು ಅದು ಮೇಯ್ಸ್ಕೊಂಬತ್ತಿದ್ವು. ಪಾಪ ವಯಸ್ಸಾಗಿ ಇಲ್ಲೇ ತೀರ್ಕೊಂತದ್ದು. ಏನು ಹೆಸರು ಕುದುರೆದು? ಲಕ್ಷ್ಮಿ. ಓ, ಒಂದೈತಾ? ಅವ್ವ ಮಗಳು ಎರಡಿದ್ವಲ್ಲ, ಇನ್ನೊಂದು ಚಿಕ್ಕದೊಂದಿತ್ತು. ಅದೌದು. ಅಂದ್ರೆ ಏನಕ್ಕೆ ಸುಮ್ಮನೆ ಬಳಸ್ತಾ ಇದ್ರೆ? ಇಲ್ಲ ಇಲ್ಲ, ಅಲ್ಲಿ ನಾಟಕ ಕಂಪ್ನಿಗೆ ಬಳಸಿದ್ರು. ಆಮೇಲೆ ಲವಕುಶ ನಾಟಕಕ್ಕೆ ಅಶ್ವಮೇಧ ಯಾಗ ಕುದುರೆ ಕಟ್ಟಾಕ್ಬೇಕಲ್ಲ, ಅದಕ್ಕೆ ಆ ಕುದುರೆ ಬರೋದು ಅದಿಲ್ಲಿರೋದು. ಅಂದ್ರೆ ಕಂಪ್ನಿಲಿ ಇರೋದು. ಕಂಪ್ನಿ ನಿಂತ ಮೇಲೆ ಅಲ್ಲೇ ಅಷ್ಟು ವರ್ಷ ಇತ್ತಲ್ಲ, ಹಂಗಾಗಿ ಇಲ್ಲೇ ಇರ್ಲಿ ಅಂತ ಇಲ್ಲೇ ಮೇಯ್ಕೊಂಡು ಓಡಾಡ್ಕೊಂಡು ಇಲ್ಲೇ ಇರೋದು, ಇಲ್ಲೇ ತೀರೋಯ್ತು. ಓಕೆ. ನೋಡಿ, ಆ ಕುದುರೆ ಮೇಯಿಸಿದ್ರಿ ನೀವು? ಮಲ್ಲಣ್ಣ ಅಂತ ಒಬ್ರಿದ್ರು. ಇನ್ನೊಬ್ರಿದ್ರು ಮಲ್ಲಣ್ಣ ಅಂತ. ಬಸವ ಅಂತ ಒಂದಿತ್ತು ಅಣ್ಣ ಕುದುರೆ. ಅಯ್ಯೋ ಕೆಂದ, ಇದು ಕಪ್ಪು, ಸ್ವಲ್ಪ ಕಪ್ಪು ಒಂದಿದ್ವು. ಈ ವೈಟ್ ಇತ್ತು ಅದು. ಒಂದು ಮರದ ಇಟ್ಟು ಸಖತ್ತಾಗಿತ್ತು. ಆರೋದು ಹಿಂಗೆ. ಅಯ್ಯೋ, ನಾವೇ ಅದ್ರಿಕೊಂಡು ಮೇಸಕ್ಕೆ ನೀರು ಕುಡ್ಸಕ್ಕೆ ನೋಡ, ಅದು ಅಲ್ಲಿ ಆ ತೆಂಗಿನ ಮರತಾವಿದ್ರೆ ನಾವು ಇಲ್ಲಿರಿ ಹಗ್ಗ ಅಷ್ಟು ಬಿಟ್ಕೊಂಡು ಅಷ್ಟೊಂದು ಇದು. ಅದು ಭಯ ಆಗದ ಯಾರು ಸೇರಿಸ್ತೀವಿ ಅಂದ್ರೆ ಸಖತ್ ಹೈಟ್ ಇತ್ತು. ಒಂದ್ಸತಿ ಕಿತ್ಕೊಂಡು ಓಡಾಕ್ಬಿಟ್ಟು ಅಲ್ಲಿ ಬಸ್ ಸ್ಟ್ಯಾಂಡಾಗ ಇಟ್ಕೊಂಡ್ ಬಂದಿದ್ವಿ. ಸರ್ ಎಲ್ಲಿದ್ದೀವಿ ಸರ್ ನಾವಿವಾಗ? ಇದು ಗುಬ್ಬಿ ಪೇಟೆ ಒಳಗೆ ಗುಬ್ಬಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಸ್ಕೂಲ್, ಇದು ಕಾಲೇಜು. ಹಾಂ, ಹೆಣ್ಮಕ್ಳ ಕಾಲೇಜು. ಇದು ಗುಬ್ಬಿ ವೀರಣ್ಣವರು 2 ಎಕರೆ ಜಾಗ ಸ್ಕೂಲ್ಗೆ ಅಂತ ದಾನವಾಗಿ ಕೊಟ್ಟಿರೋ ಜಾಗ ಇದು. ಈ ಜಾಗ ಗುಬ್ಬಿ ವೀರಣ್ಣವರು. ಅದಕ್ಕೆ ಬಿ ಜಯಮ್ಮ ನಾಟಕದ ಗುಬ್ಬಿ ವೀರಣ್ಣರವರ ಅಂತ ಹೆಸರು ಹಾಕಿದ್ದಾರೆ.
ಶ್ರೀಮತಿ ಬಿ ಜಯಮ್ಮ ನಾಟಕ ರತ್ನ ಗುಬ್ಬಿ ವೀರಣ್ಣ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ, ತುಮಕೂರು ಜಿಲ್ಲೆ ಗುಬ್ಬಿ. ಹೌದು. ಹಾಂ. ಅಂದರೆ ಇದನ್ನು ಅವ್ರು ದಾನ ಮಾಡೋದು ಯಾವ ವರ್ಷ ಏನು? ಅದು ವರ್ಷ ನನಗೆ ಗೊತ್ತಿಲ್ಲ ಅಣ್ಣ. ಅದು ಹೌದು, ತುಂಬ ಹಳೆಯದು. ಬಟ್ ಇದು ಅವರೇ ಡೊನೇಟ್ ಮಾಡೋದು. ಜಾಗ 2 ಎಕರೆ. 2 ಎಕರೆ ಅಲ್ಲ ಸರ್, ಇವತ್ತು ಹೈವೇಗಿದೆ ಇದು. ಹೈವೇ ಎದುರುಗಡೆ ಗೌರ್ಮೆಂಟ್ ಹಾಸ್ಪಿಟ್ಲು, ಹಾಂ, ಮತ್ತೆ ಪಕ್ಕದಲ್ಲಿ ಕಾಲೇಜು. ಕೋಟಿಗಟ್ಟಲೆ ಆಸ್ತಿ ಇದು ಗೊತ್ತು. ಅದು ಫ್ರೀಯಾಗಿ ಕೊಟ್ಟಿದ್ದಾರೆ. ಆಗ ಬೆಲೆ ಇರಲಿಲ್ಲ. ಆಮೇಲೆ ಶಿಕ್ಷಣದ ಬಗ್ಗೆ ಅವ್ರಿಗಿರೋ ಆಸಕ್ತಿ, ಓದ್ಲಿ ಮಕ್ಕಳು ಅಂತ. ಹೌದು. ಅದಕ್ಕೆ ಅಷ್ಟೊಂದು ಕಲಾವಿದರನ್ನ ಬೆಳೆಸಿರೋದು ಅವರು. ಹಾಂ, ಕಲಾವಿದರನ್ನ ಬೆಳೆಸಿರೋದು. ಅಲ್ಲ, ಅಷ್ಟು ಬಡತನದಲ್ಲಿ ಬಂದು ಕೂಡ ಅವರು ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಂತು ದುಡಿದು ಸಂಪಾದನೆ ಮಾಡಿ ಸಮಾಜಕ್ಕೂ ಕೊಟ್ಟಿದ್ದಾರೆ ನೋಡಿ. ಅದು ಭಾಳ ಮುಖ್ಯ ಸ್ನೇಹಿತರೆ. ತಾವು ಕಷ್ಟಪಟ್ಟು ಮೇಲೆ ಬಂದಿರೋದ್ರ ಜೊತೆಗೆ ತಾವು ದುಡಿದ ನಂತರ ಅದನ್ನು ಸಮಾಜಕ್ಕೆ ಕೂಡ ಕೊಟ್ಟಿದ್ದಾರೆ ನೋಡಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ದುಡಿದ ಸಮಾಜಕ್ಕೆ ವಾಪಸ್ ಕೊಡೋದು. ಮತ್ತು ಕಟ್ಟಡನೂ ಹಳೆದೆ. ಕಟ್ಟಡ ಸರ್ಕಾರ ಕಟ್ಟಿರೋದು. ಹಳೆದೆ. ಹೌದು ಸ್ನೇಹಿತರೆ, ಇದು ನೋಡಿ ಗುಬ್ಬಿ ವೀರಣ್ಣವ್ರ ಸಮಾಧಿಗೆ ಹೋಗೋ ದಾರಿ. ಇದು ಗುಬ್ಬಿ ಹೈವೇ. ಇದು ಬನ್ನಿ, ಇಲ್ಲಿ ಒಳಗಡೆ ಇದೆ ನೋಡೋಣ. ನಮಸ್ತೆ. ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ಇದು ಮಾಡ್ತೀನಿ. ಥ್ಯಾಂಕ್ ಯು. ಯೂಟ್ಯೂಬಲ್ಲಿ ಹಾಂ, ನಾನು ಡೈಲಿ ಮಾಡ್ತೀನಿ. ಮೊನ್ನೆ DK ರವಿರ್ದು ಸಮಾಧಿ ಹತ್ರ ಇದ್ರಲ್ಲ. ಹೌದು. ಮತ್ತೆ ಇವರು ಕರಿಬಸ್ಸು ಕರಿಸುಬ್ಬು ಹೋಗಿದ್ರಲ್ಲ, ನಾನು ಫಾಲೋಯರ್ಸ್ ನಿಮ್ಮದು. ಥ್ಯಾಂಕ್ ಯು. ತಮ್ಮ ಹೆಸರು? ವೇಣು ಅಂತ ಸರ್. ವೇಣು ಪ್ರೆಸ್ ರಿಪೋರ್ಟ್ರು. ಹಲೋ ಸರ್. ವೆರಿ ನೈಸ್. ಬನ್ನಿ, ಸಮಾಧಿ ನೋಡ್ಕೊಂಬರ್ ಬನ್ನಿ. ಇದ್ರ ಬಗ್ಗೆ ಗೊತ್ತಾ ನಿಮಗೆ? ಇಲ್ಲ ಸರ್, ನಾನು ಇನ್ನೂ ಚೈಲ್ಡ್, 27 ವರ್ಷ ಅಷ್ಟೇ. ಶೂ ಬಿಟ್ಬಿಡೋಣ. ಡಾಕ್ಟರ್ GH ವೀರಣ್ಣ. 22. ಜಯಮ್ಮನವರು ಗುರುಸ್ವಾಮಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪದ್ಮಶ್ರೀ ನಾಟಕ ರತ್ನ ಡಾಕ್ಟರ್ GH ವೀರಣ್ಣ. ಇದೇ ನಮ್ಮ ಗುಬ್ಬಿ ವೀರಣ್ಣ ಅವ್ರ ಸಮಾಧಿ. ಡಾಕ್ಟರ್ GH ಮೀನ್ಸ್ ಗುಬ್ಬಿ ಹಂಪಣ್ಣ ವೀರಣ್ಣ. ಗುಬ್ಬಿ ಹಂಪಣ್ಣ ವೀರಣ್ಣ. ಹಂಪಣ್ಣ ಅವ್ರ ತಂದೆಯವ್ರ ಹೆಸರು. 1891 ಹುಟ್ಟಿರೋದು ನೋಡಿ. 1891 to 1972. 80 ವರ್ಷ ಬದುಕಿದ್ದಾರೆ. 72 ಅಂದರೆ ಎಕ್ಸಾಕ್ಟ್ಲಿ 50 ವರ್ಷ. ಈ ವರ್ಷಕ್ಕೆ ಅವ್ರು ತೀರ್ಕೊಂಡು 50 ವರ್ಷ. ಯಾಕೆ 1972 2022 50 ವರ್ಷದ ಹಿಂದೆ ತೀರ್ಕೊಂಡ ನಮ್ಮ ನಾಟಕ ರತ್ನ ಗುಬ್ಬಿ ವೀರಣ್ಣವ್ರ ಸಮಾಧಿ. ಅಷ್ಟು ಮಾತ್ರ ಅಲ್ಲ, ಅವ್ರ ಪತ್ನಿ ಭದ್ರಮ್ಮನವ್ರ ಸಮಾಧಿ. ಇವ್ರಿಗಿನ್ನ ಮುಂಚೆ ತೀರ್ಕೊಂಡಿದ್ದಾರೆ ನೋಡಿ 70ರಲ್ಲಿ. ಆಮೇಲೆ ಈ ಕಡೆ ಇಲ್ಲಿ ಇಲ್ಲಣ್ಣ ಜಯಮ್ಮನವರು, ಇವರು ಅವ್ರ ಪತ್ನಿ 88ರಲ್ಲಿ ತೀರ್ಕೊಂಡಿದ್ದಾರೆ. ಅಂದರೆ ಇವ್ರು ತೀರ್ಕೊಂಡು ಒಂದು 15-16 ವರ್ಷಕ್ಕೆ. GV ಗುರುಸ್ವಾಮಿ ಅವ್ರ ಮಗ ನೋಡಿ, ಇಲ್ಲಿ ಅವ್ರ ಸಮಾಧಿ ಇದೆ. 4 ಜನದ ಒಟ್ಟಿಗೆ ಇದು ಹೇಳ್ರಿ. ನನಗನ್ಸುತ್ತಿದೆ ಅವ್ರ ತೋಟ, ಅವ್ರ ಜಾಗ ಇದು ಅಲ್ಲಣ್ಣ? ಈ ಜಾಗ ಅವ್ರದೇನಾ? ಜಾಗ ಅವ್ರದ್ದೇ. ಓ, ವೀರಣ್ಣ ಕುಟುಂಬದೇ. ಓಕೆ ಓಕೆ. ಪರಮೇಶ್ವರ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳೋಣ. ಒಬ್ಬ ಕಲಾವಿದನ್ ಸಾವಿಲ್ಲ ಅನ್ನೋದಕ್ಕೆ ಹೌದು 50 ವರ್ಷ ಆಗಿದೆ. ಎಷ್ಟು ಲಾಂಗ್ ಗ್ಯಾಪ್. ಹೌದು. 5 ದಿವಸಕ್ಕೆ ಮರ್ತೋಗ್ಬಿಟ್ಟಿರ್ತೀವಿ. 5 ವರ್ಷಕ್ಕಂತೂ ಅವ್ನು ಹುಟ್ಟಿರೋದೇ ಮರ್ತೋಗ್ಬಿಟ್ಟು. ಅಲ್ಲಣ್ಣ, 11 ದಿನಕ್ಕೆ ಹಾಲು ತುಪ್ಪ ಬಿಟ್ಬಿಡ್ತೀವಲ್ಲ, ಬಿಟ್ಬಿಡ್ತೀವಿ. ಬಟ್ 50 ವರ್ಷ ಆದ್ರೂ ಇಡೀ ವಿಶ್ವದಲ್ಲಿರೋ ಜನ ಅವ್ರನ್ನ ಜ್ಞಾಪಿಸ್ಕೊಂತವ್ರಂದ್ರೆ ಅದು ದೊಡ್ಡ ಮಾತೆ. ಅಂತದೇನಾದ್ರು ಸಾಧಿಸಿರ್ಬೇಕು. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದು ಇಲ್ಲೆಲ್ಲ ಓಡಾಡಿದಾರೆ ಗುಬ್ಬಿಲಿ. ಹೌದಾ? ಹೆಂಗೆ? ಗುಬ್ಬಿ ವೀರಣ್ಣ ಕಂಪ್ನಿಲಿ ಕೆಲಸ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಹೌದಾ? ಓಕೆ. ಪ್ರಥಮ ಬಾರಿಗೆ ಗುಬ್ಬಿ ವೀರಣ್ಣ ಕಂಪ್ನಿಲಿ ಕೆಲಸ ಮಾಡಿರೋದು ಅವರು, ಅಣ್ಣವರು. ಬಟ್ ಗುಬ್ಬಿ ವೀರಣ್ಣ ಅವ್ರಿಗೆ ಕಾಯಿಲೆ ಬಿದ್ದಾಗ ರಾಜ್ಕುಮಾರ್ ಸಾಹೇಬ್ರು ನೋಡಕ್ ಹೋದಾಗ ರಾಜ್ಕುಮಾರ್ ನಿನ್ ಜೊತೆ ನಂಗೆ ಒಂದು ಪಾತ್ರ ಮಾಡಬೇಕು ಅಂತ ಕೇಳಿರಂತಿ ವೀರಣ್ಣವರು. ಅಣ್ಣವ್ರ ಜೊತೆಲಿ ಒಂದೇ ಒಂದು ಪಾತ್ರ ಮಾಡ್ಬೇಕು, ನಿನ್ ತಂದೆ ರೋಲ್ ಮಾಡ್ಬೇಕು ನಾನು ಅಂತ ಕೇಳಿರಂತ ಅಣ್ಣವ್ರನ್ನ. ಅವಾಗ ಅಣ್ಣವ್ರು ಏನಂದ್ರು, ಸ್ವಾಮಿ ನಮ್ಗೆ ಅನ್ನ ಹಾಕಿದ್ದೀರ ಅವತ್ತ, ನಾನು ನಿಮ್ಮ ಜೊತೆ ಮಾಡೋದು ನನ್ನ ಪುಣ್ಯ, ನೀವು ಬಂದರೆ ನಾನು ಮಾಡೋಕ್ಕೆ ರೆಡಿ ಅಂತ ಅಂದ. ಅವರು ಅಣ್ಣವ್ರು ಹೋಗಿ ಆಸ್ಪತ್ರೆಗೆ ಹೋಗಿ ನೋಡ್ಕೊಂಬಂದ ಒಂದು 2-3 ದಿವಸದಲ್ಲಿ ಅವರು ತೀರ್ಕೊಂಡಿರೋದು ಗುಬ್ಬಿ ವೀರಣ್ಣವರು. ಇದು ಅಣ್ಣವರು ಸ್ವತಃ ಯೂಟ್ಯೂಬಲ್ಲೇ ಅಣ್ಣವ್ರು ಹೇಳಿರೋ ಮಾತಿದ್ದು ಹೇಳಿದ್ದಾರೆ. ನೀವು ಕೇಳಿದಿರಿ? ಏನು ನಿಮ್ಮ ಹೆಸರು? ವೇಣು ಅಂತ ಸರ್. ಕಿಲಾಡಿ. ಇದು ಸ್ವಂತ ಅಣ್ಣವ್ರು ಹೇಳಿರೋ ಮಾತು ನೋಡಿ. ಅಂದ್ರೆ ರಾಜ್ಕುಮಾರ್ ಅವ್ರು ತಂದೆ ಪಾತ್ರ ಮಾಡ್ಬೇಕು ನಾನು ಅಂತ ಅಣ್ಣವ್ರು ಕೇಳ್ಕೊಂಡಿದ್ದಾರೆ. ಅವರು ಇವರಿಂದಲೇ ರಾಜ್ಕುಮಾರ್ ಸಾಹೇಬ್ರು ಕಲಾವಿದಕ್ಕೆ ಬಂದಿರೋದು, ಕಲಾವಿದರಾಗಿತ್ತು. ಇವ್ರ ಕಂಪ್ನಿಯಿಂದಲೇ ಅವ್ರು ಸ್ಟಾರ್ಟ್ ಮಾಡಿತ್ತು. ಅಲ್ಲಿಂದ ಬಂದು ಇವರೇ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಹೋಗಿ ನಾನು ನಿನ್ನ ತಂದೆ ಪಾತ್ರ ಮಾಡ್ತೀನಿ ಅಂತ ಕೇಳಿದಾಗ ಅವ್ರಿಗೆ ಎಷ್ಟು ನೋವಾಗಿದೆ ಅಂದ್ರೆ ಯೋಚನೆ ಮಾಡಿ ನೀವು. ಅಲ್ವಾ? ಅಲ್ಲಲ್ಲ, ಅಣ್ಣವ್ರು ಎಷ್ಟು ಎತ್ತರಕ್ಕೆ ಬೆಳೆದ್ರು, ಗುರುವಿನ ಮೀರಿಸಿ ಶಿಷ್ಯ ಆಗಿ ಬೆಳೆದ್ರಲ್ಲ, ಅದ್ಯಾವತ್ತು ಹಂಗಿರ್ಬೇಕು ನೋಡಿ ಸರ್. ಇಡೀ ಗುಬ್ಬಿಲೆಲ್ಲ ಡಾಕ್ಟರ್ ರಾಜ್ಕುಮಾರ್ ಓಡಾಡಿದ್ದಾರೆ. ಇಡೀ ಗುಬ್ಬಿಲಿ ಸುಮಾರು ವರ್ಷಗಳಿದ್ದಾರೆ ಅವರು. ನಾಟಕದ ದಿನಗಳಲ್ಲಿ ಅವಾಗ ವೆರಿ ಗುಡ್. ಅಂತೂ ಸ್ನೇಹಿತರೆ, ಇದು ನಮ್ಮ ಗುಬ್ಬಿ ವೀರಣ್ಣವ್ರ ಕತೆ. ನಮ್ಮ ಸಂಜು ಹೇಳ್ತಿದ್ದಂಗೆ ಸಾಧಕರಿಗೆ ಸಾವಿಲ್ಲ. ಅಂದರೆ
ಎಷ್ಟೇ ಕೋಟಿ ದುಡ್ಡು, ಎಷ್ಟೇ ಆಸ್ತಿ, ಎಷ್ಟೇ ಶತಮಾನಕ್ಕಾಗುವಂಥ ನೂರಾರು ವಂಶಕ್ಕಾಗುವಷ್ಟು ಆಸ್ತಿ ಮಾಡಿರ್ತಾರೆ ನಮ್ಮ ಕೆಲವರು. ಆದರೆ ಅವ್ರು ಸತ್ತ ತಕ್ಷಣ ಎಲ್ಲ ಮರ್ತೇ ಹೋಗ್ತಾರೆ ಅವ್ರನ್ನ. ಆದರೆ ಕಲಾವಿದರಿಗೆ, ಅದರಲ್ಲೂ ಮುಖ್ಯವಾಗಿ ಸಮಾಜಕ್ಕೆ ನಾವು ಕೊಡುಗೆ ಕೊಟ್ಟವ್ರನ್ನ ಸಮಾಜ ಮರೆಯಲ್ಲ ಅನ್ನೋಕ್ಕೆ ನಮ್ಮ ವೀರಣ್ಣವ್ರು ಕೂಡ ಒಂದು ದೊಡ್ಡ ಉದಾಹರಣೆ ಸ್ನೇಹಿತರೆ. ಇನ್ನೊಂದು ಮಾತು, ಕಲಾವಿದರಿಗೆ ಸಾವಿಲ್ಲ, ಕಲಾವಿದರಿಗೆ ಅನ್ನಕ್ಕೆ ಕೊರತೆ ಇಲ್ಲ. ಅಂದ್ರೆ ಎಲ್ಲೋದ್ರು ಬನ್ನಿ ಊಟ ಮಾಡೋಣ ಅಂತಾರೆ, ಅದಕ್ಕೆ ಸಾಕ್ಷಿ ಇವರೇನೆ. ಹೌದು, ನಮ್ಮಂತ ಕಲಾವಿದರಿಗೆ ಬಂದು ಮಾತಾಡ್ತಾರೆ ಇಂತ ಇಲ್ಲ. ನಾನು ಫಾಲೋಯರ್ಸು, ಅದೇನೆ ಪ್ರತಿ ಪೇಜ್ ನಾನು ಇದರಲ್ಲಿ ನೋಡ್ತಿರ್ತೀನಿ. ಥ್ಯಾಂಕ್ ಯು. ಅಂತೂ ನಾನು ಹೇಳೋದು ಒಂದು ಸ್ನೇಹಿತರೆ, ದಯಮಾಡಿ ಸ್ವಲ್ಪ ಅವ್ಯವಸ್ಥೆ ಇದೆ, ಸ್ವಲ್ಪ ಸುಸ್ಥಿತಿಗೆ ಬರಲಿ ಅಂತ ನಾನು ಬೇಡ್ಕೊತೀನಿ. ಒಳ್ಳೆ ಸ್ಮಾರಕ ಇಲ್ಲೂ ಆಗ್ಬೇಕು. ಇದು ನನ್ನ ಇಲ್ಲ, ಗುಬ್ಬಿ ವೀರಣ್ಣ ಸ್ಮಾರಕ ಇದಿದೆ, ಭವನ ಇದೆ, ರಂಗಮಂದಿರ. ಅಲ್ಲ, ಈ ಸಮಾಧಿನ ಚೆನ್ನಾಗಿ ಆಗ್ಬೇಕು, ಇದಕ್ಕೊಂದು ಸ್ಮಾರಕ ಆಗ್ಬೇಕು. ಈ ರಂಗಮ್ಮ ಇವ್ರದ್ದೇನಿದೆ ಸರ್ಕಾರದಿಂದಲೇ ಮಾಡ್ಕೊಟ್ಟಿದ್ದಾರೆ ಅಲ್ಲಿ. ಆಗಲಿ, ಚೆನ್ನಾಗಾಗಲಿ, ಎಲ್ಲರೂ ಪ್ರವಾಸಿಗರು ಬಂದು ನೋಡೋಂಗಾಗಲಿ. ಯಾಕಂದರೆ ಒಂದು ಸಮಾಧಿನ ಅಂದರೆ ಆಯ್ತು ಬಿಡಪ್ಪ, ಯಾರೋ ಒಬ್ಬರು ವ್ಯಕ್ತಿ ತೀರ್ಕೊಂಡಿದ್ದಾರೆ, ಸತ್ತೋಗಿದ್ದಾರೆ, ಅವ್ರು ಸಮಾಧಿ ಆಗಿಬಿಟ್ಟಿದ್ದಾರೆ, ಈಗ ಯಾಕೆ ಅದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಯಾರಾದರೂ ಕೇಳಿದ್ರೆ ನಾನು ಹೇಳೋದು ಸ್ನೇಹಿತರೆ, ಸಮಾಧಿಗಳನ್ನು ಅಥವಾ ಮಾನ್ಯುಮೆಂಟ್ಸ್ನ, ಸ್ಮಾರಕಗಳನ್ನ ನೋಡೋ ಮೂಲಕ ಆ ವ್ಯಕ್ತಿಗಳ ಬದುಕು ನೆನಪಾಗುತ್ತೆ ನಮಗೆ, ಆ ವ್ಯಕ್ತಿತ್ವ ಹೇಗಿತ್ತು ಅಂತ ನಮ್ಗೆ ಪರಿಚಯ ಆಗುತ್ತೆ. ಹೀಗೆಲ್ಲ ಇದ್ದರೆ ನಮ್ಮ ಹಿರಿಯರು ಅಂತೇಳಿ ನಾವೊಂದಷ್ಟು ಕೆಲಸ ಮಾಡೋಕ್ಕೆ, ನಾವೊಂದಷ್ಟು ಸಮಾಜಕ್ಕೋಸ್ಕರ ಕೆಲಸ ಮಾಡೋಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಹಾಗಾಗಿ ನಾನು ಹೇಳೋದು, ನಮ್ಮ ಗುಬ್ಬಿ ವೀರಣ್ಣವರ ಸಮಾಧಿ ಕೂಡ ಚೆನ್ನಾಗಾಗಬೇಕು, ಅಭಿವೃದ್ಧಿ ಆಗಲಿ, ಚೆನ್ನಾಗೆ ಪ್ರವಾಸಿಗರು ಬಂದು ನೋಡುವಂಥ ನೀಟಾಗಲಿ, ಬೋರ್ಡ್ ಗಿಡ ಚೆನ್ನಾಗಿ ಹಾಕಿದ್ದಾರೆ, ಈ ಜಾಗ ಒಂದಷ್ಟು ಡೆವಲಪ್ ಆಗಲಿ. ಐ ಥಿಂಕ್ ಮಾಡ್ತಾರೆ ಅನಿಸುತ್ತೆ, ಆಗಲಿ. ಇದು ನನ್ನ ಮನವಿ ಅಷ್ಟೇ, ಯಾರು ತಪ್ಪು ತಿಳ್ಕೊಬಾರ್ದು. ಉಳಿದಂತೆ ಗುಬ್ಬಿ ವೀರಣ್ಣವರು ಬಹಳ ದೊಡ್ಡ ಕಲಾವಿದರು, ಬಹಳ ದೊಡ್ಡ ಕಲಾ ಪೋಷಕರು. ಅಡಿಪಾಯ ನೋಡಿ ಎಷ್ಟು ಚೆನ್ನಾಗಿ ಹೇಳಿ, ಕರೆಕ್ಟ್. ಮನೆ ಕಟ್ತೀವಿ, ಅಡಿಪಾಯನೇ ಅವರು, ಪಾಯ ಅವ್ರು ಮಾಡಿಕೊಟ್ಟೋದ್ರು, ಇವತ್ತಿತ್ತ ಬೆಳೆಸ್ತಾ ಇದಾರೆ ಅವರು. ನೋಡಿ ಕೋಟಿ ಮಾತಿದ್ರು. ಕರ್ನಾಟಕದಲ್ಲಿ ಪಾಯ ಕೊಟ್ಟಿತ್ತು ಅವ್ರೆ, ಎಲ್ಲಾರು ಬೆಳೆದಿದ್ದಾರೆ. ಬಟ್ ಗುಬ್ಬಿ ವೀರಣ್ಣ ಅವರು ಪಾಯ ಯಾವಾಗ ಹಾಕೊಟ್ರು ಅಂದ್ರೆ, ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಲೆವೆಲ್ಗೆ ಹೋದ್ರು ಅಂದ್ರೆ ಅದು ಯಾರಿಗೂ ಹೇಳಂಗಿಲ್ಲ ಅಲ್ವಾ. ಬಟ್ ಇವತ್ತು ಅವ್ರ ಸಮಾಧಿ ಈ ತರ ಐತಿ ಅಂದಾಗ ಎಲ್ಲರೂ ತುಂಬಾ ನೋವಾಗುತ್ತೆ. ಚೆನ್ನಾಗಿ ಮುಂದಕ್ಕೆ ಯಾರಾದ್ರೂ ಮುಂದೆ ಬಂದು ಮಾಡಿದ್ರೆ ಇದು ಒಂದು ಫೇಮಸ್ ಆಗ್ಬೋದು. ಆಗುತ್ತೆ, ಖಂಡಿತ ಆಗುತ್ತೆ, ಮತ್ತು ಆಗುತ್ತೆ ಕೂಡ, ಆಗಬೇಕು, ಬೇಗ ಆಗಲಿ. ಉಳಿದಂತೆ ಗುಬ್ಬಿ ವೀರಣ್ಣವ್ರನ್ನ ಮತ್ತು ಅವ್ರು ಮಾಡಿದ ಕೆಲಸ ನಾವೆಲ್ಲರೂ ನೆನೆಸ್ಕೊಳ್ಳೋಣ. ನಾವಂತೂ ನೆನೆಸ್ಕೊತೀವಿ. ಸುಮಾರು ಎಷ್ಟು ವರ್ಷ ಆಗಿರ್ಬೋದು, ಬಟ್ ಅದು ಎಷ್ಟು, ಈಗ ನೀವು ಎಲ್ಲೇ ಹೋಗ್ರಿ, ನಾವು ಗುಬ್ಬಿ ಅಂದ್ರೆ ಎಲ್ಲಾದ್ರೂ ಹೋಗಿ ಹೇಳಿದ್ರೆ ಓ ಗುಬ್ಬಿ ವೀರಣ್ಣ, ಗುಬ್ಬಿ ಅಂದಷ್ಟು ವೀರಣ್ಣ ಅಂತ. ಯಾವ ಗುಬ್ಬಿ? ವೀರಣ್ಣರು ಪಾಯನೇ ಅವರಲ್ವಾ, ಎಲ್ಲೋದ್ರು ಅದೇ ಸರ್. ಅವರಿಂದ ತುಂಬಾ ಜನ ಬೆಳೆದವ್ರೆ. ಒಳ್ಳೇದಾಗಲಿ, ನಾವಂತೂ ನೆನೆಸ್ಕೊತೀವಿ. ನಾವು ಕಲಾವಿದರು, ಇನ್ನೂ ಕಲಾವಿದ ಖಂಡಿತ ನೆನೆಸ್ಕೊಳ್ಳೋಣ. ಸೊ ಇದು ಗುಬ್ಬಿ ವೀರಣ್ಣವರ ರಂಗಮಂದಿರ, ಸರ್ಕಾರದವ್ರು ಕಟ್ಟಿಸಿರೋದು. ನಮ್ಮ ಬಿ ಜಯೇಶ್ವರ್ MLC ಆಗಿದ್ದಾಗ ಅವರ ಅನುದಾನದಲ್ಲಿ ಕಲಿಸಿದ್ದಾರೆ. ಇದಕ್ಕೊಂದು ಟ್ರಸ್ಟ್ ಮಾಡಿದ್ದಾರೆ, ಅದಕ್ಕೆ ಬಿ ಜಯೇಶ್ವರೇ ಅಧ್ಯಕ್ಷರು. ನಾನು ಅದ್ರಾಗೆ ಈ ಟ್ರಸ್ಟಲ್ಲಿ ನಾನು ಒಬ್ಬ ಸದಸ್ಯರು. ಲಕ್ಷ್ಮಣ್ ದಾಸು, ಆನಂದ್ ರಾಜು, ಗುಬ್ಬಿ ರಾಜೇಶು, ಸತೀಶು, ಮಾದೇವಣ್ಣ, ರಂಗಯ್ಯನವರು, ಇನ್ನೂ ಹಲವಾರು ಜನ ಸದಸ್ಯರಿದ್ದಾರೆ. ಕಾಶೆಟ್ಟಳ್ಳಿ ಸತೀಶ್ ಅಂತ, ರಾಧಾ ರುಕ್ಮಿಣಿ, ಇವರು ನಮ್ಮ ಶರಣ್ ತಂದೆ ತಾಯಿ, ಶ್ರುತಿ ತಂದೆ ತಾಯಿ, ರಾಧಾ ರುಕ್ಮಿಣಿ ತಾಯಿಗಳು. ಮಾಲ್ತಮ್ಮವರು, ಜಯಶ್ವರ್ ತಾಯಿ, ಸ್ವರ್ಣಮ್ಮವರು, ಇವರು ಅದ್ವಾನಿ ಲಕ್ಷ್ಮಿ, ನನಗೆ ತಿಳಿದಂಗೆ. ಗೊತ್ತಿರೋ ಅಷ್ಟೇ ನನಗೆ, ನಾವೆಲ್ಲ ಸಣ್ಣ ಹುಡುಗರು. ಅವಾಗಿನ ನಾಟಕದ ಕಂಪ್ನಿಲಿ ನೀವು ಯಾವುದೋ ಒಂದು ಹಿಸ್ಟ್ರಿನಲ್ಲಿ ಐತೆ ತೋಟ ತೋರಿಸಿದ್ರಲ್ಲ, ಇದೇ ಕಾರ್ ಹ್ಯಾಂಡ್ ಹೊಡೆದು ಸ್ಟಾರ್ಟ್ ಮಾಡ್ತಿದ್ರು ಆಗಿನ ಕಾಲ. ಸರ್ ರಾಜ್ಕುಮಾರ್ ತಂಗಿ ಶಾರದಮ್ಮನವರು ನೋಡಿ, ಕೃಷ್ಣಲೀಲಾ ನಾಟಕದಲ್ಲಿ ಗುಬ್ಬಿ ಕಂಪ್ನಿ 100 ವರ್ಷಗಳ ಕಾಲ ಗುಬ್ಬಿ ಕಂಪ್ನಿ ಏನು ನಡೀತು, ಆ ಗುಬ್ಬಿ ಕಂಪ್ನಿ ಬಗ್ಗೆ ತರಂಗ ಅಂತ ಒಂದು ತರಂಗ ಮ್ಯಾಗ್ಝಿನ್ ಇವತ್ತು ರಾಜ್ಯದಲ್ಲಿ ತುಂಬ ಹೆಸರು ಮಾಡಿರುವಂಥದ್ದು. ಸಂತೋಷ್ ಕುಮಾರ್ ಗುಲವಾಡಿ ಅವರು ಸಂಪಾದಕರಾಗಿದ್ದಂಥ ತರಂಗ ತುಂಬ ದೊಡ್ಡ ಮ್ಯಾಗ್ಝಿನ್ ಇದು. ಅವರು ಅವರ ಕವರ್ ಪೇಜಲ್ಲಿ ಇದನ್ನು ಹಾಕಿ ಒಂದು 100 ವರ್ಷ. ಮತ್ತು ಸುಧಾದವರು, ಪ್ರಜಾವಾಣಿಯವರು ಗುಬ್ಬಿ ಕಂಪ್ನಿ ಬಗ್ಗೆ, ಗುಬ್ಬಿ ವೀರಣ್ಣ ಅವ್ರ ಬಗ್ಗೆ ಲೇಖನ ಬರೀತಾರೆ. ಸರ್, ಟೈಮ್ಸ್ ಆಫ್ ಇಂಡಿಯಾ ಇವತ್ತು ಇಡೀ ದೇಶದ ತುಂಬ ಪ್ರತಿಷ್ಠಿತ ಪತ್ರಿಕೆ. ಅದರ ಕವರ್ ಪೇಜಲ್ಲಿ ಗುಬ್ಬಿ ವೀರಣ್ಣ ಅವ್ರು ಕಳ್ಳನ ಪಾತ್ರದ ಹಾಕ್ತಾರೆ ನೋಡಿ. ಇಲ್ಲ ಹೇಳ್ತಿದ್ದೆ, ಕಲೆಕ್ಷನ್ ಇದೆ. ಗುಬ್ಬಿ ವೀರಣ್ಣ ಅವ್ರ ಕಳ್ಳನ ಪಾತ್ರಧಾರಿಯ ಚಿತ್ರವನ್ನು ಅವ್ರದ್ದೊಂದು ವಿಶೇಷ ಸ್ಪೆಷಲ್ ಸೆಮಿನಾರ್ಗೆ ಕವರ್ ಪೇಜ್ಗೆ ಹಾಕ್ತಾರೆ ಗುಬ್ಬಿ ವೀರಣ್ಣ. ಅಂದರೆ ಗುಬ್ಬಿ ವೀರಣ್ಣ ಅವ್ರ ಮಹತ್ವ ಎಷ್ಟಿದೆ ಅಂತ ನ್ಯಾಷನಲ್ ಪೇಪರ್, ಹೌದೌದು, ನ್ಯಾಷನಲ್ ಪತ್ರಿಕೆ. ಸರ್, ಇವತ್ತು ಗುಬ್ಬಿ ಕಂಪ್ನಿಯಿಂದ ಇವತ್ತು ಸಿನಿಮಾದಲ್ಲಿ ಏನು
ಹೆಸರಾಂತ ನಟರಿದ್ದಾರೆ, ಅವರೆಲ್ಲ ಇಲ್ಲಿ ರಂಗ ವಿಶ್ವವಿದ್ಯಾಲಯ ಇದ್ದಾಗಿದ್ದು, ಇಲ್ಲಿ ಕಲ್ತೋಗಿರೋರು ಎಲ್ಲ ಅವರೆಲ್ಲರೂ ಅಷ್ಟೇ ಸರ್. ರಾಜ್ಕುಮಾರ್, ಬಾಲಣ್ಣ, ನರಸಿಂಹರಾಜ್ ಅವರು ಆಗ್ಬೋದು, ಉದಯ್ ಕುಮಾರ್, ವನ ಭಾಗವತರ್ ಆಗ್ಬೋದು, ಪಿ ಕಾಳಿಂಗರಾವ್ ಆಗ್ಬೋದು, ಇವರೆಲ್ಲರೂ ಗುಬ್ಬಿ ಕಂಪ್ನಿಲಿ ಬೆಳೆದೋಗಿರೋದು. ಸುಬ್ಬಯ್ಯ ನಾಯ್ಡು ಅವರು ಎಲ್ಲರೂ ಗುಬ್ಬಿ ಕಂಪ್ನಿಲಿದ್ದು, ಗುಬ್ಬಿ ಕಂಪ್ನಿಯಿಂದ ಇವತ್ತೇನಾದರೂ ರಂಗಭೂಮಿಗೆ ಒಂದೇನಾದರೂ ಒಂದು ವಿಶ್ವವಿದ್ಯಾಲಯನೋ ಅದು ಏನು ಹೇಳಬೇಕು ಅಂತ ನನಗೆ ಅದು ಈ ಸಂದರ್ಭದಲ್ಲಿ ಗೊತ್ತಾ. ಆ ಥರದ್ದು ಎಲ್ಲ ಹೊಸ ಹೊಸ ಟೆಕ್ನಿಕ್ಸ್ ಏನೇನು ಇರ್ತದೆ, ಹೊಸ ಹೊಸ ಪ್ರಯೋಗಗಳೇನೇನು ಇರ್ತದೆ, ಅದೆಲ್ಲ ಗುಬ್ಬಿ ಕಂಪ್ನಿಲಿ ಮಾಡಿದ್ದಾರೆ. ಹಿಂದೆ ವೀರಣ್ಣವ್ರು ಯಾವುದೋ ಕಾಲದಲ್ಲಿ ಮಾಡಿಬಿಟ್ಟಿದ್ದಾರೆ ನೋಡಿ ಸರ್. ಗುಬ್ಬಿ ಒಂದು ಇನ್ನೊಂದು ವಿಚಾರ ನೆನಪಿಗೆ ಬರ್ತದೆ. ಗುಬ್ಬಿ ವೀರಣ್ಣವರು, ನೀವು ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೋಡಿದ್ರಲ್ಲ, ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 2 ಸಿಗ್ತದೆ ನಿಮಗೆ. ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬೆಳ್ಳಿಯ ಬಾಕ್ಲವಾಡ ಇತ್ತು ನೋಡಿದ್ರೆ, ಅದು ಆ ಬೆಳ್ಳಿಯ ಬಾಕ್ಲವಾಡ ಗುಬ್ಬಿ ವೀರಣ್ಣವ್ರ ಕೊಡುಗೆ. ಅದು ಗುಬ್ಬಿ ವೀರಣ್ಣವರು ಅವರ ಜೀವಿತಾವಧಿಯಲ್ಲಿ ಸುಮಾರು ಜನ ಮೆಡಲ್ಗಳು, ಬೆಳ್ಳಿ ಗದೆಗಳು, ಬೆಳ್ಳಿ ಸರಗಳು ಎಲ್ಲ ಕೊಟ್ಟಿರ್ತಾರೆ. ಸೊ ಅದು ನನ್ನ ಹೆಸರಲ್ಲಿ ಶಾಶ್ವತವಾಗಿ ಉಳ್ಕೋಬೇಕು, ಗುಬ್ಬಿ ವೀರಣ್ಣವ್ರದ್ದು ಹೆಸರಾಗಿರಬೇಕು ಅಂತೇಳಿ ಅವರು ಗುಬ್ಬಿ ಚನ್ನಬಸವೇಶ್ವರನಿಗೆ ಬೆಳ್ಳಿ ತಗಡು ಮಾಡಿಸ್ಕೊಡ್ತಾರೆ ನೋಡಿ. ಅಷ್ಟು ಅವ್ರಿಗೆ ಬಂದಿರೋ ಕೊಡುಗೆ. ಅದು ಬಂದಿರೋ ಕೊಡುಗೆ. ಅದು ಇತ್ತೀಚೆಗೆ ದೇವಸ್ಥಾನ ದೊಡ್ಡದಾದ್ಮೇಲೆ ಆ ಬೆಳ್ಳಿ ತಗಡು ಚಿಕ್ಕದಾಗಿತ್ತು. ಅವ್ರ ಕುಟುಂಬದವರೆಲ್ಲ ಒಂದು 8 ರಿಂದ 10 ಲಕ್ಷ ಖರ್ಚು ಮಾಡಿ ತಿರ್ಗಾ ಅಡಿಷನಲ್ ಮಾಡಿ ಅದನ್ನು ಹಾಕಿ ದೊಡ್ಡದು ಮಾಡಿದ್ದಾರೆ. ಅದಲ್ಲದೆ ಇನ್ನೊಂದು ಬೆಳ್ಳಿದಿದೆ. ಇದಲ್ಲದೆ ಈಗ 3 ದಿನದ ಮುಂಚೆ ಗುಬ್ಬಿಯಲ್ಲಿ ಜಾತ್ರೆ ನಡೀತಾ ಇದೆ. ಗುಬ್ಬಿ ವೀರಣ್ಣ ಅವ್ರದ್ದು ಉತ್ಸವ ನಡೀತು. ವಿಚಿತ್ರ ಮಂಟಪ ಅಂತ ಹೇಳಿದ್ರು. ವೀರಣ್ಣ ಅವ್ರ ವಾಹನ ವಿಚಿತ್ರ ಮಂಟಪ ಅಂತ ಅದ್ರ ಹೆಸರು. ಅದು ವಿಚಿತ್ರವಾಗಿತ್ತು. ಅದಕ್ಕೆ ವಿಚಿತ್ರ ಮಂಟಪ ಅಂತಾರೆ, ವೀರಣ್ಣ ಅವ್ರ ವಾಹನ ಅಂತಾರೆ. ಅದು ಹೆಂಗಾಯಿತು ಅಂದರೆ, ಧರ್ಮಪುರಿಯಲ್ಲಿ ಕುರುಕ್ಷೇತ್ರ ನಾಟಕ ನಡೀತಾ ಇರ್ತದೆ. ತಮಿಳ್ನಾಡಲ್ಲಿ ಕುರುಕ್ಷೇತ್ರ ನಾಟಕ ನಡೀತಾ ಇರ್ತದೆ. ಅಲ್ಲಿ ನಡೀತಾ ಇರುವಾಗ ಗುಬ್ಬಿ ವೀರಣ್ಣ ಅವರು ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಅದೊಂದು ರಥ ಮಾಡಿಸ್ತಾರೆ ಧರ್ಮಪುರಿಯಲ್ಲಿ. ರಥನ ರೆಡಿ ನಾಟಕಕ್ಕೆ ಅಂತೇಳಿ ಅವ್ರ ಕನಸಲ್ಲಿ ಗುಬ್ಬಿ ಚನ್ನಬಸವೇಶ್ವರ ಬಂದಿದ್ದು ನನಗೆ ಬೇಕು ಅಂತ ಕೇಳಿದ್ರು ಅಂತ ಅವ್ರ ಭಾವನೆ. ಆ ನಾಟಕದಲ್ಲಿ ಅದನ್ನು ಉಪಯೋಗಿಸ್ದಂಗೆ, ಪ್ರಯೋಗ ಮಾಡ್ದಂಗೆ ರೈಲಲ್ಲಿ ಲಾರಿಯಲ್ಲಿ ತಗೊಂಬಂದು ಇಲ್ಲಿ ಗುಬ್ಬಿ ಚನ್ನಬಸವೇಶ್ವರನಿಗೆ ಅರ್ಪಿಸ್ಬಿಡ್ತಾರೆ. ಅದಕ್ಕೊಂದು ಹಿಸ್ಟ್ರಿ ಇದೆ, ಇತಿಹಾಸ ಇದೆ. ಇಲ್ಲಿದೆ ದೇವರಿಗೆ ಕೊಟ್ಟಿದ್ದಾರೆ. ಮತ್ತೆ ಬೆಳ್ಳಿದು ಎಲ್ಲ ಅವ್ರಿಗೆ ಬಂದಿರೋ ಮೆಡ್ಲ್ಗಳನ್ನ ಕರಗಿಸಿ ಮಾಡಿರೋದು. ಸರ್ ಮೊದಲು ಅವರು ಗುಬ್ಬಿ ಕಂಪ್ನಿಗೆ ಸೇರ್ಕೊಂಡಾಗ ಅವರು ಲೈಟ್ ಒರೆಸ್ತಿರ್ತಾರೆ. ಗುಬ್ಬಿ ಕಂಪ್ನಿಗೆ ಸೇರ್ಕೊಂಡಾಗ ಇದು ಚಂದಣ್ಣ, ಮೊಹಮ್ಮದ್ ಪೀರ್ ಸಾಬ್ ಮತ್ತು ಇನ್ನೊಬ್ರು ಇದ್ದಾರೆ, 3 ಜನ, ಹಂಪಣ್ಣ ಅಂತ. ಚಂದಣ್ಣ ಬಂದು ಜೈನರು, ಹಂಪಣ್ಣ ಬಂದು ಲಿಂಗಾಯತರು, ಮೊಹಮ್ಮದ್ ಪೀರ್ ಸಾಬ್ ಬಂದ್ಬಿಟ್ಟು ಮುಸ್ಲಿಮು. ಇವ್ರು 3 ಜನದ್ದು ಗುಬ್ಬಿ ಕಂಪ್ನಿ. ಅದರಲ್ಲಿ ಇವರು ಕೆಲಸ ಮಾಡ್ತಿರ್ತಾರೆ. ವೀರಣ್ಣವ್ರು ಅಲ್ಲ ಗುಬ್ಬಿ ವೀರಣ್ಣವ್ರು ಕೆಲಸ 1894 ನಂತರದ್ದು ಇವರು. ಅದ್ರ ಹಿಂದೆ ಗುಬ್ಬಿ ಕಂಪ್ನಿ ಇತ್ತು. ಆ ಗುಬ್ಬಿ ಕಂಪ್ನಿನಲ್ಲಿ ಇವರು ಈ ಇದು ಲೈಟ್ಗಳು ಒರೆಸ್ತಿರ್ತಾರೆ. ನಾಟಕ ಲೈಟ್ಗಳು ಒರೆಸ್ತಾ ಇರ್ತಾರೆ. ಮಸಿ ಓಡಿಸೋ ಕೆಲಸದಲ್ಲಿ ಇರ್ತಾರೆ. ಒಂದಿನ ಯಾರು ಪಾತ್ರಧಾರಿಗಳು ಬಂದಿಲ್ಲ ಅಂತೇಳಿ ವೀರಣ್ಣ ನೀವು ಮಾಡ್ತೀರಾ ಅಂತ ಕೇಳಿದಾಗ ಇವ್ರು ಮಾಡಿ ದಾವಣಗೆರೆ ಕ್ಯಾಂಪಲ್ಲೋ ಅಥವಾ ಯಾವ ಒಂದು ಕ್ಯಾಂಪಲ್ಲಿ ಅವರು ಕಲೈಕಾಯಕ ಅಂತ ಒಂದು ಪುಸ್ತಕ ಬರ್ಕೊಂಡಿದ್ದಾರೆ ಸರ್. ಆ ಕಲೈಕಾಯಕ ಪುಸ್ತಕ ನಮ್ಮ ಹತ್ರ ಇರಬೇಕು, ನೋಡ್ತೀನಿ. ಆ ಪುಸ್ತಕದಲ್ಲಿ ಇಡೀ ಏನಿದೆ ಇತಿಹಾಸ ಅದನ್ನು ಬರ್ಕೊಂಡಿದ್ದಾರೆ. ಅಂದರೆ ಅವ್ರು ಏನೇನು ಅವರ ಆಟೋಬಯೋಗ್ರಫಿ ಅವ್ರ ಕಲೈಕಾಯಕದಲ್ಲಿ ಬರ್ಕೊಂಡಿದ್ದಾರೆ. ಸೊ ಅವ್ರನ್ನ ಇವ್ರು ಕರೀತಾರೆ ನಾಟಕ ಅವತ್ತಿಂದ ಅವರು ಸರ್ ಅಡುಗೆ ಕೆಲಸ ಮಾಡಿದ್ದಾರೆ ಸರ್. ಗುಬ್ಬಿ ವೀರಣ್ಣವ್ರು ಅಡುಗೆ ಕೆಲಸ ಮಾಡಿದ್ದಾರೆ. ಆಮೇಲೆ ಅವರು ಯಾವ ರೀತಿ ನಟರನ್ನು ಸಾಕಿದ್ದಾರೆ ಅಂದರೆ, ಈ ತಲೆಗೆ ಎಣ್ಣೆ ಸವರಿ ಕಲಾವಿದರುಗಳಿಗೆ ಬಿಸಿನೀರು ಇವರೇ ಕಾಯಿಸಿ ಅಂದರೆ ಮಕ್ಕಳ ಪ್ರೀತಿ ತೋರಿಸಿದ್ರೆ ನಮ್ಮ ಹತ್ರ ಕಲಾವಿದರು ಇರಬೇಕು, ನನ್ನ ಯಜಮಾನನ ಪ್ರೀತಿ ತೋರಿಸಿದ್ರೆ ಇರಲ್ಲ. ಈ ಥರ ಈಗ ಆ ಥರ ಎಲ್ಲ ಇಲ್ಲ. ಹಾಗಾಗಿ ಆ ಥರ ನಡೆಸಿರೋದಕ್ಕೆ 100 ವರ್ಷಗಳ ಕಾಲ ಗುಬ್ಬಿ ಕಂಪ್ನಿ ನಡೆದಿದೆ. ಇಡೀ ಏಷ್ಯಾದಲ್ಲೇ ಮೊಟ್ಟ ಮೊದಲ ಕಂಪ್ನಿ 100 ವರ್ಷ ಕಂಪ್ಲೀಟ್ ಮಾಡಿ. ಹೌದು ಏಷ್ಯಾದಲ್ಲೇ 100 ವರ್ಷಗಳ ಕಾಲ ಇಡೀ ಏಷ್ಯಾದಲ್ಲೇ ನಡೆದಿರುವಂಥ ಕಂಪ್ನಿ ಗುಬ್ಬಿ ಕಂಪ್ನಿ ಸರ್. 100 ವರ್ಷಗಳ ಕಾಲ ನಡೆದಂಥದ್ದು. ಇವರು ಈಗ ನಮ್ಮ ಕುಮಾರ್ ಅವರು ಇದ್ದಾರಲ್ಲ, ಕುಮಾರ್ ಅವ್ರ ತಂದೆ ಚನ್ನಬಸವಣ್ಣ ಅವರು ಯಡಿಯೂರು ಸಿದ್ಧಲಿಂಗೇಶ್ವರ ನಾಟಕ ಮಾಡ್ತಿದ್ರು. ಸೊ ಯಡಿಯೂರು ಸಿದ್ಧಲಿಂಗೇಶ್ವರನೇ ಇಳಿದು ಬಂದಿದ್ದಾರೆ ಅವರು. ಗುಬ್ಬಿ ವೀರಣ್ಣ ಅವ್ರ ಮಗ ಅವರು ಆ ಥರ ಪ್ರಯೋಗ ಮಾಡಿದರು. ಅವರು ತುಂಬ ಒಳ್ಳೆ ಕಲಾವಿದರು. ಜಿ ವಿ ಶಿವಾನಂದ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಸಿನಿಮಾದಲ್ಲಿ ಮಾಡ್ತಾಯಿದ್ರು. ಸೊ ಅವರು ತುಂಬ ಒಳ್ಳೆ ಕಲಾವಿದರು. ಸೊ ಇವ್ರ ಕುಟುಂಬದವರು ಸುಮಾರು ಜನ ಒಳ್ಳೆ ಕಲಾವಿದರಿದ್ದಾರೆ. ಮತ್ತು ರಂಗಭೂಮಿಲಿ ಇರೋವಂಥ ಕಲಾವಿದರು. ಅವರ ಹೆಸರನ್ನು ಇವತ್ತು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ತಿರೋರು ಅಂದರೆ ಡಾಕ್ಟರ್ ಬಿ ಜಯಶ್ರೀ ಮೇಡಮ್ ಅವರು. ಅದೇ ಇಲ್ಲಿ ಹಾಕಿದೆ ನೋಡಿ ಸರ್, ಇಡೀ ಒಂದು ರೈಲೇ ಹೋಗ್ತಿತ್ತು. ಹೌದು ಸರ್ ಅದೇನೆ ಸರ್. ಈಗ ರಂಗಭೂಮಿ ಈಗ ಒಂದು ಕಡೆ ಎಲ್ಲಾದರೂ ನಾಟಕ ಮಾಡಬೇಕು, ಪ್ರಯೋಗ ಮಾಡಬೇಕು ಅಂತಂದರೆ ಕಲಾವಿದರಿಗೆ ಒಂದು ಬೋಗಿ, ಆ ಪರಿಕರಗಳಿಗೆ ಒಂದು ಬೋಗಿ, ಅಡುಗೆ ಸಾಮಾನಿಗೆ ಒಂದು ಬೋಗಿ, ಪರದೆಗಳಿಗೊಂದು ಬೋಗಿ, ಈ ಜೀವಂತ ಪ್ರಾಣಿ ಕುದುರೆಗಳನ್ನು ತಗೊಳ್ಳೋ ಒಂಟೆ, ಕುದುರೆ, ಆನೆ ಇವೆಲ್ಲ ಇದೆಯಲ್ಲ ಅದಕ್ಕೊಂದು ಬೋಗಿ, ಈ ಥರ ಎಲ್ಲ ತಗೊಂಡು ಬೇರೆ ಊರುಗಳಿಗೆ ಹೋಗಿ ನಾಟಕ ಮಾಡ್ತಾಯಿದ್ರು.
ಅಂದರೆ ಅಷ್ಟಿರುವ ಹೌದು, ಅಷ್ಟೂ ಒಂದು ನಾಟಕ ಒಂದು ಇಡೀ ಒಂದು ಟ್ರೈನು ಗುಬ್ಬಿ ಕಂಪ್ನಿ ಅಂದರೆ ನೀವು ಊಹೆ ಮಾಡ್ಕೊಳ್ಳಿ ಎಷ್ಟು ದೊಡ್ಡ. ಇಲ್ಲ ಇಲ್ಲ ಇಲ್ಲ, ಇವರಿಗೆ ಒಂದು ವಿಶೇಷವಾದ ರೈಲು, ಡಿಪಾರ್ಟ್ಮೆಂಟಿಂದ ಡಿಪಾರ್ಟ್ಮೆಂಟ್ ಅಂದ್ರೆ ಅಷ್ಟು ಜನ ಇದ್ರು ಇವರು, ಅಷ್ಟಿತ್ತು ಇವ್ರ ಹತ್ರ ಸಾಮಗ್ರಿ. ಸರ್ ಮತ್ತು ನಾವು ಇವತ್ತು ಗ್ಲೋಬ್ ಥಿಯೇಟರ್ ಅಂತ ಮಾತಾಡ್ತೀವಿ, ಇಂಗ್ಲೆಂಡ್ ಆ ಥಿಯೇಟರ್ ಮಾತಾಡ್ತೀವಿ, ಇಂಥವ್ರು ಅವ್ರು ಅವಾಗಲೇ ಮಾಡಿದ್ರು ಸರ್. ಅಂದರೆ ಕನ್ನಡ ಮೂವಿ ಭಾಳ ಉತ್ಸಾಹ. ಹೌದು. ಇವತ್ತು ರಂಗಭೂಮಿ ಬಗ್ಗೆ ಅಧ್ಯಯನ ಮಾಡ್ಕೊಂಡು ಅದ್ರ ಬಗ್ಗೆ ಟೆಕ್ನಿಕಲ್ ಆಗಿ ಮಾಡ್ಬೋದು. ಆ ಟೆಕ್ನಿಕ್ಗಳನ್ನೆಲ್ಲ 100 ವರ್ಷಗಳ ಹಿಂದೆನೇ ವೀರಣ್ಣ ಅವ್ರು ಮಾಡಿಬಿಟ್ಟಿದ್ರು. ಅವೆಲ್ಲ ಅವರೆಲ್ಲ ಮಾಡಿಬಿಟ್ಟಿದ್ರು, ಆವಾಗಲೇ ಮಾಡಿಬಿಟ್ಟಿದ್ರು ಸರ್. ವೇದಿಕೆಯಲ್ಲೇ ಚಮತ್ಕಾರಗಳು ಎಲ್ಲ ಏನು ಬೇಕೋ ಎಲ್ಲ ಚಮತ್ಕಾರಗಳೆಲ್ಲ ವೇದಿಕೆಯಲ್ಲಿ ಮಾಡೋವಂಥದ್ದು ಅವ್ರು ಮಾಡಿದರು. ಕಲ್ಚರಲ್ ಕಮಿಡಿನಿ ಅಂತೇಳಿ ಅವ್ರಿಗೆ ಮೈಸೂರು ಮಹಾರಾಜರು ಸಂಚಾರ ಹೋಗುವಾಗ ಈ ಗುಬ್ಬಿಯಲ್ಲಿ ಪ್ರದರ್ಶನ ಆಗ್ತಾಯಿತ್ತು. ಆ ನಾಟಕದ ನೋಡ್ಬಿಟ್ಟು ಅವ್ರಿಗೆ ಕಲ್ಚರಲ್ ಕಮಿಡಿಯನ್ನು ಬಿರುದು ಕೊಟ್ಟಿದ್ದಾರೆ. ಹೌದು. ಮೈಸೂರು ಮಹಾರಾಜರು ಇವ್ರಿಗೆ ತುಂಬ ಅಚ್ಚುಮೆಚ್ಚು. ಅವ್ರಿಗೆ ಅಂದರೆ ಅವರು ತುಂಬ ಮೆಚ್ಚಿರುವಂಥದ್ದು ನಾಟಕ ಇವ್ರದ್ದು. ಆಮೇಲೆ ಅವರ ಅರಮನೆಯಲ್ಲಿ ಪ್ರದರ್ಶನ ಮಾಡಿ ಅಂತೇಳಿ ಸದಾರಾಮಯ್ಯ ಇವ್ರದ್ದು ತುಂಬ ಫೇಮಸ್ ನಾಟಕ. ಸದಾರಾಮಯ್ಯ ನಾಟಕ ತುಂಬ ಚೆನ್ನಾಗಿ ಕಳ್ಳನ ಪಾತ್ರಧಾರಿಯಾಗಿ, ಆ ಕಳ್ಳನ ಪಾತ್ರ ಇವತ್ತು ಜಯಶ್ರೀ ಮೇಡಮ್ ಅವರು ತುಂಬ ತಾತನ ಥರನೇ ಮಾಡ್ತಾರೆ. ಹೌದು ಸರ್, ಹೌದು, ಚೆನ್ನಾಗಿ ಮಾಡ್ತಾರೆ. ದೊಡ್ಡ ಕೊಡುಗೆ. ಹೌದು ಸರ್, ಖಂಡಿತ ರಂಗಭೂಮಿಗೆ ದೊಡ್ಡ ಕೊಡುಗೆ. ಇವತ್ತು ಸರ್ಕಾರ ಏನು ಡಾಕ್ಟರ್ ಗುಬ್ಬಿ ವೀರಣ್ಣ ಅವರ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಾ ಇದೆ. ಸುಮಾರು ಜನ ಇವತ್ತು ಹಿರಿಯ ಕಲಾವಿದರೆಲ್ಲ ತಗೊಂಡಿದ್ದಾರೆ. ನಿಜವಾಗ್ಲೂ ಆ ಪ್ರಶಸ್ತಿಗೂ ಒಂದು ತೂಕ ಇಲ್ಲಿವರೆಗೂ ತೊಗೊಂಡಿರುವಂಥವ್ರು ಸಾರ್ಥಕ ಸರ್. ಅದಕ್ಕೆ ಹೌದು ಸರ್, ಹೌದು ಸರ್. ಸರ್ ಭಾಳ ಧನ್ಯವಾದ. ಥ್ಯಾಂಕ್ ಯು ಸರ್. ಒಂದು ಪುಸ್ತಕ ಕೊಡಿ ಅಂತ ಮನವಿ. ಕಲೆಕಾಯಕ ಇದೆಯಾ? ಕಲೆಕಾಯಕ ಒಂದು ನಿಮಿಷ ಕೊಡ್ತೀನಿ ಸರ್. ಸರ್, ಕರ್ನಾಟಕ ರಾಜ್ಯ ಸರ್ಕಾರ 2011ರಲ್ಲಿ ಡಾಕ್ಟರ್ ಗುಬ್ಬಿ ವೀರಣ್ಣನವರ ಹೆಸರಲ್ಲಿ ಒಂದು ಟ್ರಸ್ಟನ್ನು ಸ್ಥಾಪನೆ ಮಾಡ್ತದೆ. ಗುಬ್ಬಿ ವೀರಣ್ಣವ್ರನ್ನ ಹೆಸರಲ್ಲಿ ಈ ಟ್ರಸ್ಟ್ ಏನಕ್ಕಾಯ್ತಂದರೆ ರಂಗಭೂಮಿಯ ರಂಗ ಪರಂಪರೆಯನ್ನು ಮತ್ತು ವೃತ್ತಿರಂಗಭೂಮಿ, ಮುಖ್ಯವಾಗಿ ವೃತ್ತಿರಂಗಭೂಮಿಯ ಒಂದು ಗುಬ್ಬಿ ವೀರಣ್ಣನವರ ರಂಗ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ, ನೆಕ್ಸ್ಟ್ ಜನ್ರೇಷನ್ಗೆ ಒಂದು ತಿಳಿಸೋದು, ಮತ್ತು ಏನು ವೃತ್ತಿರಂಗಭೂಮಿ ಇದೆ ಅದನ್ನು ಉಳಿಸಿ ಬೆಳೆಸೋದು. ಮತ್ತು ಈಗಿನ ಒಂದು ಹೊಸ ಜನ್ರೇಷನ್ಗೆ ರಂಗಭೂಮಿ, ನಾಟಕ ಅಂದರೆ ಎಲ್ಲ ಈಗ ಮೀಡಿಯಾದಲ್ಲಿ ನೋಡ್ಬೋದು. ಈಗ ವೀರಣ್ಣನವರು ಒಂದು 100 ವರ್ಷಗಳ ಕಾಲ ಏನು ಕಂಪ್ನಿ ನಡೀತು, ಗುಬ್ಬಿ ಕಂಪ್ನಿ, ಮತ್ತು ಜೀವಂತ ಆನೆ, ಕುದುರೆ, ಒಂಟೆ, ಇವೆಲ್ಲ ಸುಮಾರು ಒಂದು 50-60 ವರ್ಷಗಳ ಹಿಂದೆಯೇ ವೇದಿಕೆ ಮೇಲೆ, ಸ್ಟೇಜ್ ಮೇಲೆ ತಂದು ಏನು ಕೆಲವೆಲ್ಲ ಟ್ರಿಕ್ಸ್ ಮಾಡಿದರು. ಇವತ್ತು ಅದನ್ನು ಕೆಲವರೆಲ್ಲ ಅಳವಡಿಸ್ಕೊಂಡು ಮಾಡೋವಂಥದ್ದು ಇದೆ. ಸೊ ಅದನ್ನು ಇವತ್ತಿನ ಜನ್ರೇಷನಿಗೆ ತೋರಿಸ್ಲಿಕ್ಕೋಸ್ಕರ ಡಾಕ್ಟರ್ ಗುಬ್ಬಿ ವೀರಣ್ಣ ಟ್ರಸ್ಟು 2011ರಲ್ಲಿ ಪ್ರಾರಂಭ ಆಗ್ತದೆ ಗುಬ್ಬಿನಲ್ಲಿ. ಸೊ ಜೊತೆಯಲ್ಲಿ ಸುಮಾರು 30 ವರ್ಷಗಳ ಕಾಲ ಈ ಗುಬ್ಬಿಯಲ್ಲಿ ನಾವೇನು ಕುಳಿತಿದ್ದೀವಿ ರಂಗಮಂದಿರ 30 ವರ್ಷಗಳ ಕಾಲ ಆಯಿತು ಕಟ್ಟಲಿಕ್ಕೆ. ಅಂದರೆ ಈ ರಂಗಮಂದಿರ ಏನು ನಾವು ಕೂತಿದ್ದೀವಿ, ಈ ರಂಗಮಂದಿರ ಸುಮಾರು ಒಂದು 5 ಸಲ ಫೌಂಡೇಶನ್ ಸ್ಟೋನ್ ಹಾಕಿದ್ದಾರೆ. ಅಂದರೆ 5 ಸಲ 5 ಫೌಂಡೇಶನ್ ಸ್ಟೋನ್ ಹಾಕಿದ್ದಾರೆ ಬೇರೆಯವರು. ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ಮೊದಲು ಹಾಕಿದ್ರು, ಆಮೇಲೆ ಬೇರೆ ರಾಜಕಾರಣಿಗಳು ಹಾಕಿದ್ರು. ಎಲ್ಲರಿಗೂ ರಂಗಮಂದಿರ ಗುಬ್ಬಿನಲ್ಲಿ ಆಗಬೇಕು, ರಂಗಭೂಮಿಯ ತವರೂರು ಗುಬ್ಬಿ ವೀರಣ್ಣ ಅವ್ರ ತವರೂರು ಇಲ್ಲಿ ರಂಗಮಂದಿರ ಆಗಬೇಕು ಅನ್ನೋ ಒಂದು ಕನಸಿತ್ತು. ಆದರೆ ಆ ಕನಸನ್ನು ಸಾಕಾರಗೊಳಿಸೋದಕ್ಕೆ ಜಯಶ್ರೀ ಮೇಡಮ್ ಅವರೇ ಬರಬೇಕಾಯ್ತು. ಹೇಗೆ ಅಂತಂದರೆ ನೋಡಿ, 5 ಸರ್ತಿ ಫೌಂಡೇಶನ್ ಸ್ಟೋನ್ ಹಾಕ್ತಿದ್ರು, ಹಣಕಾಸಿನ ಕೊರತೆ ನೋಡಿ. ಜೀವರಾಜ ಆಳ್ವರು ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ ಕ್ರೀಡಾ ಮತ್ತು ಈ ಕ್ರೀಡಾಭಿವೃದ್ಧಿ ಸಚಿವರಾಗಿರ್ತಾರೆ, ಮತ್ತು ಈ ಸಂಸ್ಕೃತಿ ಮಂತ್ರಿಗಳಾಗಿರ್ತಾರೆ. 50,000 ರೂಪಾಯಿ ಸರ್ಕಾರದಿಂದ ಹಣ ಕೊಡ್ತಾರೆ ಜೀವರಾಜ ಆಳ್ವರು. 80ರ ದಶಕದಲ್ಲಿ ಹೇಳೋದು ನಾನು. ಆ 50,000 ರೂಪಾಯಿಗೆ ಇಲ್ಲಿ ಒಂದು ಬಯಲರಂಗಮಂದಿರನೂ ಆಗಲ್ಲ. ಆವತ್ತಿನ ಕಾಲಕ್ಕೆ ಬಯಲರಂಗಮಂದಿರಕ್ಕೆ ಒಂದು ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಯಲರಂಗಮಂದಿರ ಮಾಡಬೇಕು ಅಂತ ಓಡಾಡ್ತಾರೆ. ಆಮೇಲೆ ಆವತ್ತಿನ MLA ಅವರು GS ಶಿವನಂಜಪ್ಪ ಅನ್ನೋರು ಇದ್ದರು MLA. ಅವರು 50,000 ರೂಪಾಯಿಗೆ ಆಗೋದಿಲ್ಲ, ಇದನ್ನೇನಾದರೂ ಮಾಡಿ ದೊಡ್ಡದು ಮಾಡಬೇಕು ಅಂತೇಳಿ ಅವರು ಸ್ವಲ್ಪ ಪ್ರಯತ್ನ ಮಾಡಿದ್ರು. ಅವ್ರ ಪ್ರಯತ್ನ ಮಾಡಿ ಜನರುಗಳ ಹತ್ರ 1.5-1.25 ಲಕ್ಷ ವಂತಿಗೆ ಕಲೆಕ್ಟ್ ಮಾಡ್ತಾರೆ. ಆವತ್ತಿನ ಕಾಲಕ್ಕೆ 1.5 ಲಕ್ಷ ಜನಗಳ ಹತ್ರ ಕಲೆಕ್ಟ್ ಮಾಡಿ ಅವ್ರ ಪ್ರಯತ್ನವೂ ಆಗೋದಿಲ್ಲ, ರಂಗಮಂದಿರಕ್ಕೆ ಆಗಲ್ಲ. ಸೊ ನಂತರ ವೀರಣ್ಣಗೌಡ ಅಂತೇಳಿ MLA ಬರ್ತಾರೆ. ವೀರಣ್ಣಗೌಡರು ಏನು ಮಾಡಿದ್ರು, ಈ ಜಾಗದಲ್ಲಿ 100/100 ಜಾಗನ ಪಟ್ಟಣ ಪಂಚಾಯತಿಯವ್ರ ವತಿಯಿಂದ ಈ ರೆಸೊಲ್ಯೂಷನ್ ಪಾಸ್ ಮಾಡಿಸಿ ಪಟ್ಟಣ ಪಂಚಾಯತಿ ಜಾಗನ ಗುಬ್ಬಿ ವೀರಣ್ಣ ಕಲಾ ಮಂದಿರ ಟ್ರಸ್ಟ್ ಅಂತ ಏನೋ ಒಂದು ಟ್ರಸ್ಟ್ ಮಾಡ್ಕೋತಾರೆ. ಅವರು ಪ್ರಯತ್ನ ಮಾಡ್ತಾರೆ. ಅವ್ರು ಪ್ರಯತ್ನ ಮಾಡಿದಾಗ
ಈಗೇನು ಹಾಲಿ ಸಂಸದರು GS ಬಸವರಾಜ್ ಅವರು ಆವತ್ತು ಸಂಸದರಾಗಿರ್ತಾರೆ. ಅವರು 5 ಲಕ್ಷ ರೂಪಾಯಿ ಅವ್ರ ಅನುದಾನದಲ್ಲಿ ದುಡ್ಡು ಕೊಡ್ತಾರೆ. 5 ಲಕ್ಷ ರೂಪಾಯಿ ಕೊಟ್ಟಾಗ ಆ ಅನುದಾನದಲ್ಲಿ ಒಂದು ಸಣ್ಣದಾಗಿ ಒಂದು ಸಮುದಾಯ ಭವನ ಅಂದರೆ ಕಲಾಮಂದಿರಕ್ಕೇ ಒಂದು ಫೌಂಡೇಶನ್ ಹಾಕ್ತಾರೆ. ಅವ್ರು ಏನು ಕೊಟ್ಟರು ಈಗ ಸರ್ಕಾರದ ಹಣಗಳು ಮತ್ತು ಏನೇನಾಗ್ಬೋದು ಅಂತ ನಿಮಗೆ ಗೊತ್ತದು ಯಾವ ಮಟ್ಟಕ್ಕೆ. ಅಂದರೆ ಯಾರಾದರೂ ಒಬ್ಬರು ಇಚ್ಛಾಶಕ್ತಿಯಿಂದ ಕೆಲಸ ಮಾಡೋರು ಆಗಬೇಕಲ್ಲ. ಅವತ್ತಿನಿಂದ 2000 BJಶ್ರೀ ಮೇಡಮ್ ಅವರು ರಾಜ್ಯಸಭಾ ಸದಸ್ಯರಾಗೋವರೆಗೂ ಯಾವುದೇ ರೀತಿ ಕೆಲಸ ಕಾರ್ಯಗಳು ಅಂದರೆ ಇಲ್ಲೆಲ್ಲ ಕುರ್ಚಲು ಗಿಡಗಳು ಬೆಳೆದು ಎಲ್ಲ ಸುಮ್ಮನೆ ಅನೈತಿಕ ಚಟುವಟಿಕೆಗಳಿಗೆ ಎಲ್ಲ ಕಾರಣ ಆಗುವಂಥ ಕೆಲಸ ಆಗ್ತಾಯಿತ್ತು ಇಲ್ಲಿ. ಸೊ ಒಂದಷ್ಟು ಜನ ಇಲ್ಲಿ ಆಸಕ್ತರು. ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದೆ. ಮತ್ತು ನನ್ನ ಸ್ನೇಹಿತರು ಕಾಡ್ಶೆಟ್ಟಿಹಳ್ಳಿ ಸತೀಶ್ ಅಂತ ಇದ್ದಾರೆ, ಅವರು ಹಿರಿಯ ರಂಗಭೂಮಿ ಕಲಾವಿದರು. ಮತ್ತು ರಂಗಯ್ಯ ಅವರು ಇವತ್ತು ಟ್ರಸ್ಟ್ ಇದ್ದಾರೆ, ಕಾಡ್ಶೆಟ್ಟಿಹಳ್ಳಿ ಸತೀಶ್ ಅವರು ಟ್ರಸ್ಟ್ ಇದ್ದಾರೆ. ಸೊ ನಾವೆಲ್ಲ ಪ್ರತಿ ನವಂಬರ್ಗೆ ಒಂದು ಪ್ರತಿಭಟನೆ ಮಾಡೋದಿಲ್ಲಿ. ಏನು ಅಂದರೆ ಒಂದು ರಂಗಗೀತೆಗಳನ್ನು ಶಾಮ್ಯಾನ ಹಾಕ್ಕೊಂಡು ಈ ಕುರ್ಚಲು ಗಿಡಗಳ ಮಧ್ಯದಲ್ಲಿ ಹಾಡೋದು. ಅಂದರೆ ನಮಗೆ ರಂಗಮಂದಿರ ಬೇಕು ಅಂತ ಕಟ್ಟಿಸಿ ಗಮನ ಸೆಳೆಯೋಕ್ಕೆ ಪ್ರತಿ ವರ್ಷ ಈ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಇದು ಕೂಗು ಸರ್ಕಾರ ತಲುಪ್ತೋ ಅಥವಾ ಯಾರಿಗೆ ತಲುಪ್ತೋ ಗೊತ್ತಾಗಲಿಲ್ಲ. BJಶ್ರೀ ಮೇಡಮ್ ಅವರು ರಾಜ್ಯಸಭಾ ಸದಸ್ಯರಾದರು 2010ರಲ್ಲಿ ಆದ್ರು ಅನ್ಸುತ್ತೆ. ಅವ್ರು ಬಂದಿದ್ದು 11 ಬಂದರು. ಅವರು ರಾಜ್ಯಸಭಾ ಸದಸ್ಯರಾದ್ಮೇಲೆ ಅವ್ರ ಅನುದಾನದಲ್ಲೇ ಇಡೀ ರಂಗಮಂದಿರ ಸರ್ಕಾರ 1.25 ಲಕ್ಷ ಏನಕ್ಕೆ ಕೊಟ್ಟಿದೆ. 1.25 ಕೋಟಿ ಕೊಟ್ಟಿದೆ ಸರ್ಕಾರ. ನಂತರ ಮೇಡಮ್ನವರು ಸುಮಾರು 5 ಕೋಟಿ ರೂಪಾಯಿ ಖರ್ಚಾಗಿದೆ ರಂಗಮಂದಿರ. ಇಡೀ ರಾಜ್ಯದಲ್ಲಿ ಇಷ್ಟೊಂದು ಸುಸಜ್ಜಿತವಾದ ರಂಗಮಂದಿರ ಎಲ್ಲೂ ಅಂದರೆ ನೀವು ಗಮನಿಸಿದ್ದೀರಿ ಎಷ್ಟು ಕ್ಲೀನಾಗಿದೆ. ಈಗ 10 ವರ್ಷ ಆಗಿದೆ ರಂಗಮಂದಿರ ಹೆಂಗೆ ಇಟ್ಕೊಂಡಿದ್ದೀವಿ ರಂಗಮಂದಿರ. ಆಮೇಲೆ ಯಾವುದೇ ಹೊಸ ಒಂದು ಸೌಂಡ್ ಆಗ್ಬೋದು, ಲೈಟ್ ಆಗ್ಬೋದು. ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಮೇಡಮ್ ಚೇರ್ಪರ್ಸನ್ ಆಗಿದ್ದಾರೆ. ಅಲ್ಲಿ ಏನು ಹೊಸದು ಅಳವಡಿಸ್ತಾರೋ ನಮ್ಮ ಗುಬ್ಬಿಗೂ ಬೇಕಣಪ್ಪ ಅಂತ ಅಂದ್ಬಿಡ್ತಾರೆ ಮೇಡಮ್. ನೋಡಿ, ಇವತ್ತು ಗುಬ್ಬಿ ಅಂತ ಸಣ್ಣ ಊರಲ್ಲಿ ಇವತ್ತು ಜೀವಿತ ಸಾಂಪ್ರದಾಯಿಕ ರಾಷ್ಟ್ರೀಯ ನಾಟಕೋತ್ಸವ ಈ ತಿಂಗಳು 26ರಿಂದ ಪ್ರಾರಂಭ ಆಗ್ತದೆ. ಅದು ರಾಷ್ಟ್ರೀಯ ಅದಕ್ಕೆ ದೆಹಲಿಯಿಂದ ಸಹಯೋಗ ಸಿಗಬೇಕು. ದೆಹಲಿಯಿಂದ ಸಹಯೋಗ ಸಿಗ್ತದೆ. ಸಂಗೀತ ನಾಟಕ ಅಕಾಡೆಮಿ, ನಾನು ಗುಬ್ಬಿಲಿರೋನು, ನಾನು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಆಗಿದ್ದವನು. ಸೊ ನಾನು ಈ ದೆಹಲಿಯಿಂದ ಸಂಗೀತ ನಾಟಕ ಅಕಾಡೆಮಿ ಸಂಪರ್ಕ ಮಾಡಿ ನಮ್ಮ ಕೈಲಿ ತರಕಾಗುತ್ತಾ. ಆಮೇಲೆ ಇಡೀ ದೇಶದ ಮೂಲೆಯಿಂದ ರಂಗಕಲಾವಿದ್ರನ್ನ ಕರೆದು ಇಲ್ಲಿ ಒಂದು ರಾಷ್ಟ್ರೀಯ ನಾಟಕೋತ್ಸವ ನಮ್ಮ ಕೈಲಿ ಮಾಡೋಕ್ಕಾಗತ್ತಾ? ಅದು BJಶ್ರೀ ಮೇಡಮ್ ಅವ್ರ ಒಬ್ಬರ ಕೈಯಿಂದನೇ ಸಾಧ್ಯ. ಸೊ ಅವ್ರು ಇರೋದಕ್ಕೆ ಗುಬ್ಬಿಯಲ್ಲಿ ನಾಸಿರುದ್ದೀನ್ ಶಾ ಅಂತವ್ರು ಬಂದು ನಾಟಕ ಮಾಡಿದ್ದಾರೆ. ನಾಸಿರುದ್ದೀನ್ ಶಾ ಅವ್ರ ನಾಟಕವನ್ನು ಬರೀ 5 ರೂಪಾಯಿಗೆ ತೋರಿಸಿದ್ವಿ ಗುಬ್ಬಿ ಜನಕ್ಕೆ. ನಾಸಿರುದ್ದೀನ್ ಶಾ ಬಂದು ಅವ್ರ ಗಂಡ ಹೆಂಡತಿ ಮಗಳು ಪ್ಲೇ ಮಾಡಿದ್ದಾರೆ. ಅವ್ರದ್ದು ಪ್ಲೇ ಮಾಡಿಸಿದ್ವಿ ಬಿಕಾಸ್ ಆಫ್ BJಶ್ರೀ ಅವರು. ಅವ್ರ ಕಾರಣಕ್ಕೆ ನಾಸಿರುದ್ದೀನ್ ಶಾ ಅವರು ನಾಟಕ ಮಾಡಿದ್ದಾರೆ. ಮತ್ತು ನಾವು 2011 ಇಸ್ವಿಯಿಂದ ಇಲ್ಲಿವರೆಗೂ ಪ್ರತಿ ವರ್ಷ ರಾಷ್ಟ್ರೀಯ ನಾಟಕ ಶಾಲೆ ಮತ್ತು ಇವು SNA ಸಂಗೀತ ನಾಟಕ ಅಕಾಡೆಮಿ, ಸೌತ್ ವೆಸ್ಟ್ ಇವರು ಬೇರೆ ಬೇರೆ ಕಲ್ಚರಲ್ ಝೋನ್ಗಳು ಅವರೆಲ್ಲ ಸ್ಪಾನ್ಸರ್ಶಿಪ್ ಮಾಡ್ತಾರೆ. ನಾಟಕಗಳು ಮಾಡ್ತಾಯಿದ್ದೀವಿ ಪ್ರತಿ ವರ್ಷ. ತುಂಬ ಆ್ಯಕ್ಟಿವ್ ಆಗಿ ಇಡೀ ರಾಜ್ಯದಲ್ಲಿ ರಂಗ ಚಟುವಟಿಕೆಗಳು ಮಾಡ್ತಾ ಇರೋದು ಯಾವುದಾದ್ರೂ ಒಂದು ಟ್ರಸ್ಟ್ ಇದೆ ಅಂದರೆ ಅದು ನಮ್ಮ ಟ್ರಸ್ಟ್ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್. ತುಂಬ ನಡೀತಾ ಇದೆ ಸರ್, ತುಂಬ ನಡೀತಾ ಇದೆ. ಮತ್ತು ನಾವು ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಮಕ್ಕಳಿಗೆ ಬೇಸಿಗೆ ಶಿಬಿರ ಮಾಡ್ತೀವಿ. ಆ ಬೇಸಿಗೆ ಶಿಬಿರ ಮಾಡೋದ್ರ ಮೂಲಕ ಇವತ್ತಿನ ಹೊಸ ಪೀಳಿಗೆಗೆ ಹೊರಗಡೆಯಿಂದ ತುಂಬ ಈ ಸರ್ತಿ ರಾಷ್ಟ್ರೀಯ ನಾಟಕ ಶಾಲೆ ಅವರು ಯಾರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರು ಬಂದು ಅಂದರೆ ಇಲ್ಲೇ ನಮ್ಮ ಸ್ಥಳೀಯರಿಗೆ ಅದನ್ನು ಸ್ಪಾನ್ಸರ್ಶಿಪ್ ಕೊಟ್ಟು ಮಾಡ್ತಾರೆ. ಅವರು 1 ತಿಂಗಳ ಕಾಲ ಈ ಮಕ್ಕಳಿಗೆ 8ರಿಂದ 12ರಿಂದ 14 ವರ್ಷ ಮಕ್ಕಳಿಗೆ ನಾಟಕ ಕಲಿಸುವಂಥದ್ದು ಒಂದು ಪ್ರಯೋಗ ಮಾಡೋದು. ಸೊ ಅವ್ರದ್ದೇ ಒಂದು ನಾಟಕ 1 ತಿಂಗಳು ಕಲಿಸ್ಬಿಟ್ಟು ನಾಟಕ ಮಾಡ್ತಾರೆ. ನಾಟಕದ ಜೊತೆಗೆ 1 ತಿಂಗಳು ನಾವೇನು ಕಲಾವಿದರಿಗೆ ಒಂದು ಕ್ಯಾಂಪಲ್ಲಿ ಏನು ಕಲಿಸ್ತೀವಿ ಅಂದರೆ, ರಂಗಭೂಮಿ ಅಂತಂದರೆ ಬಣ್ಣ ಹಚ್ಕೊಂಡು ನಾಟಕ ಮಾಡೋದು ಒಂದೇ ಅಲ್ಲ. ಒಂದು ನಾಟಕ ಪ್ರಯೋಗ ಆಗಬೇಕಾದ್ರೆ, ಒಂದು ನಾಟಕ ಪ್ರದರ್ಶನ ಆಗಬೇಕಾದ್ರೆ ಅದರಿಂದ ಬಣ್ಣ ಬಳಿಯೋ ಕಲಾವಿದನಿಂದ ಹಿಡಿದು, ಪರದೆ ಎಳೆಯೋ ಕಲಾವಿದನಿಂದ ಹಿಡಿದು, ಲೈಟ್ ಹಾಕೋ ಕಲಾವಿದನಿಂದ ಹಿಡಿದು, ಸೌಂಡಿಂದ ಹಿಡಿದು, ಹಾರ್ಮೋನಿಯಂ ಮೇಸ್ಟ್ರಿಂದ ಹಿಡಿದು ಪ್ರತಿಯೊಬ್ಬರದ್ದು ಎಫರ್ಟ್ ಇರ್ತದೆ ಒಂದು ನಾಟಕ ತುಂಬ ಚೆನ್ನಾಗಿ ಬರಬೇಕು ಅಂದರೆ. ಸೊ ಇದೆಲ್ಲ ಕಲಿಸ್ತೀವಿ ನಾವು 1 ತಿಂಗಳವ್ರಿಗೆ. ನಿರ್ದೇಶನ ಆಗ್ಬೋದು, ಮತ್ತು ಒಂದು ಸ್ಕ್ರಿಪ್ಟ್ ರೈಟಿಂಗ್ ಆಗ್ಬೋದು, ಇದೆಲ್ಲ ಕಲಿಸ್ತೀವಿ ಶಿಬಿರದಲ್ಲಿ, ಎಲ್ಲ ಕಲಿಸ್ತೀವಿ. ಅವನು ಈಗ ನಾಟಕ ರಂಗಭೂಮಿಗೆ ಬಂದ ತಕ್ಷಣ ಕೆಲವರು ಬರಮೇಲೆ ಬರ್ತಾರೆ, ನಾವು ಸೀರಿಯಲಲ್ಲಿ ಮಾಡಿಬಿಡ್ಬೋದು, TVಲಿ ಮಾಡಿಬಿಡ್ಬೋದು, BJಶ್ರೀ ಮೇಡಮ್ ಅವರಿದ್ದಾರೆ, ನಾವು ಸಿನಿಮಾಗೆ ಸೇರಿಸ್ಬಿಡ್ತಾರೆ, ಈ ಥರದಲ್ಲಿ ಬರ್ತಾರೆ. ಆದರೆ ಇಲ್ಲಿಗೆ ಬಂದ ಮೇಲೆ ಅವ್ರಿಗೆ ಅರಿವಾಗುವಂಥದ್ದು ನಿಜವಾಗ್ಲೂ ರಂಗಭೂಮಿನಿಂದ ನಾವು ತುಂಬ ಕಲ್ತ್ಕೊಳ್ಳೋದಿದೆ, ರಂಗಭೂಮಿನಲ್ಲೇ ತುಂಬ ಕೆಲಸ ಮಾಡೋದಿದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಆ ಕೆಲಸ ನಾವು ಮಾಡ್ತಾಯಿದ್ದೀವಿ ಸರ್. ಹೌದು ಸರ್, ಖಂಡಿತ ಆ್ಯಕ್ಟಿವ್ ಆಗಿದೆ ಸರ್, ಖಂಡಿತ ಸರ್. 2 ವರ್ಷಗಳ ಕಾಲ ಕರೋನಾಗೋಸ್ಕರ ನಾವು ಸಂಸ್ಥೆಯಲ್ಲಿ ಕೆಲಸ ನಿಂತೋಗಿತ್ತು. ಈಗ ನಾವು ಮತ್ತೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ.
ಮತ್ತು ವೈಶಾಲಿ ಗಿರೀಶ್ ಕಾಸರವಳ್ಳಿಯವರ ಸೊಸೆ ವಂದನಾ ಕಾಸರವಳ್ಳಿಯವರು ಒಡಿಶಿ ಪರ್ಫಾರ್ಮೆನ್ಸ್ ಈ ಸಲ ಕಲಿಸ್ತಾ ಇದ್ದಾರೆ ಈಗ 1 ತಿಂಗಳು ಇಲ್ಲಿ ಮಕ್ಕಳಿಗೆ ಶಿಬಿರದಲ್ಲಿ ಕಲಿಸ್ತಾ ಇದ್ದಾರೆ. ಸೊ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರು ಬರ್ತಾ ಇದ್ದಾರೆ, ಅವರು ಕಲಿಸ್ತಾರೆ ಶಿಬಿರದಲ್ಲಿ. ಸರ್ ಡಾಕ್ಟರ್ ಪಿ ಜಯಶ್ರೀ ಮೇಡಮ್ ಅವರು ರಾಜ್ಯಸಭಾ ಸದಸ್ಯರಾದಮೇಲೆ ಅವರು ಏನು ನಾಮಿನೇಟೆಡ್ ರಾಜ್ಯಸಭಾ ಸದಸ್ಯರಾಗ್ತಾರೆ ಸರ್ಕಾರದಿಂದ, ಇಡೀ ದೇಶದಲ್ಲಿ ರಂಗ ಕಲಾವಿದರಿಗೆ ಮತ್ತು ರಂಗಭೂಮಿಗೆ ಸಂಬಂಧಪಟ್ಟಂಗೆ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ ಸರ್. ನಿಜವಾಗ್ಲೂ ಶಾಶ್ವತವಾಗಿ ಉಳ್ಕೋಬೇಕು, ಮೈಲ್ ಸ್ಟೋನ್ ಅಂತಾರಲ್ಲ ಹಾಗೆ ಉಳ್ಕೋಬೇಕು, ಆ ಥರ ಕೆಲಸ ಮಾಡಿದ್ದಾರೆ ಸರ್. ಕಲ್ಲಳ್ಳಿ ಬನ್ನಂಜೆ ಗೋವಿಂದಾಚಾರ್ಯರ ಊರು ಕಲ್ಲಳ್ಳಿನಲ್ಲಿ, ಅಲ್ಲೊಂದು ರಂಗಮಂದಿರಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಸೊ ಕಲ್ಲಳ್ಳಿನಲ್ಲಿ ಕಲ್ಕತ್ತಾದಲ್ಲಿ ರಂಗಮಂದಿರ ಕಟ್ಸ್ಕೊಟ್ಟಿದ್ದಾರೆ. ಅದು ಇಡೀ ದೇಶದಲ್ಲಿ. ಗುಬ್ಬಿ ಪಕ್ಕದಲ್ಲಿ ಕಾಡ್ಶೆಟ್ಟಿಹಳ್ಳಿ ಅಂತ ಇದೆ ಸರ್, ಅಲ್ಲೊಂದು ಕನ್ನಡ ಸ್ಕೂಲ್. ಆ ಕಾಡ್ಶೆಟ್ಟಿಹಳ್ಳಿಯಲ್ಲಿ ಮಕ್ಕಳು ಇರೋದೇ 80 ಮಕ್ಕಳು, ಸುತ್ತಮುತ್ತ ಊರಿಂದ 300 ಮಕ್ಕಳು ಬರ್ತಾರೆ. ಇವತ್ತು ಆ ಸ್ಕೂಲ್ಗೆ ಆಟೋ ಮತ್ತು ಕಾರ್ಗಳಲ್ಲಿ ಮಕ್ಕಳು ಬಂದು ಪಾಠ ಕಲಿತು ಆ ಕಾರಲ್ಲಿ ವಾಪಸ್ ಹೋಗ್ತಾರೆ. ಅಂದರೆ ಪ್ರೈವೇಟ್ ಸ್ಕೂಲಿಗೆ ಬಸ್ಸಲ್ಲಿ ಪ್ರೈವೇಟ್ ವೆಹಿಕಲ್ ಬಂದಂಗೆ ಆ ಸ್ಕೂಲಿಗೆ ಬರ್ತಾರೆ. ಕಾರಣ BJST ಅವರು ಏನಂದರೆ ಆ ಸ್ಕೂಲಲ್ಲಿ ಏನೇನು ಫೆಸಿಲಿಟಿ ಬೇಕು ನೋಡಿ ಸರ್. ಅಲ್ಲೊಂದು ಬಯಲು ರಂಗಮಂದಿರ ಕಟ್ಕೊಟ್ಟಿದ್ದಾರೆ, ಒಂದು ಓಪನ್ ಏರ್ ಥಿಯೇಟ್ರ್ ಕಟ್ಕೊಟ್ಟಿದ್ದಾರೆ, ಆ ಶಾಲೆಗೆ 4 ರೂಮು, ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕೋ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇವತ್ತು ಆ ಶಾಲೆಯಲ್ಲಿ ಯಾವುದೇ ಖಾಸಗಿ ಶಾಲೆಗೆ ಏನು ಬೀಟ್ ಮಾಡ್ತಾರೆ ಇದೆ ಅಂದರೆ ಖಾಸಗಿ ಶಾಲೆಯಲ್ಲಿ ಇಲ್ಲವೇನೋ ಆ ಸವಲತ್ತುಗಳು ಇವ್ರ ನಂತರ ಬೇರೆ ಬೇರೆಯವರೆಲ್ಲ ಕೊಟ್ಟಿದ್ದಾರೆ ಕೊಡುಗೆಗಳು. ಅದಕ್ಕೆ ನನ್ನ ಸ್ನೇಹಿತ ಕಾಡ್ಶೆಟ್ಟಿಹಳ್ಳಿ ಸತೀಶ್ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಸರ್. ಅವರು ಇಂಜಿನಿಯರಿಂಗ್ ಓದಿ ಯಾವುದಾದ್ರೂ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸದಲ್ಲಿರ್ಬೋದು ಆಗಿತ್ತು. ಆದರೆ ಅವ್ರ ಊರಿನ ಶಾಲೆಯನ್ನು ದತ್ತು ತಗೊಂಡು ಅವರು ಇಷ್ಟೆಲ್ಲ ಕೆಲಸ ಅವ್ರ ಊರಲ್ಲಿ ನಿಂತ್ಕೊಂಡು ಮಾಡ್ತಾಯಿದ್ದಾರೆ. ಸೊ ಅವರು ಮಾಡ್ತಾ ಇರೋ ಕೆಲಸಕ್ಕೆ ಜಯಶ್ರೀ ಮೇಡಮ್ ಅವ್ರು ಸಪೋರ್ಟಾಗಿ ನಿಂತ್ಕೊಂಡು ಇವತ್ತು ನೀವು ನೋಡ್ಬೋದು ಪ್ರೈವೇಟ್ ಸ್ಕೂಲ್ಗಿಂತ ಮೀರಿ ಚೆನ್ನಾಗಿ ನಡೀತಾ ಇದೆ ಸರ್. ಒಂದು ಕನ್ನಡ ಶಾಲೆ, ಸರ್ಕಾರಿ ಕನ್ನಡ ಶಾಲೆ ತುಂಬ ಚೆನ್ನಾಗಿದೆ. ಆ ಊರಿನ ಮಕ್ಕಳು 80-100 ಜನ ಇರೋದು, ಸುತ್ತಮುತ್ತ ಊರಿನ ಮಕ್ಕಳು 300 ಜನ ಬರ್ತಾರೆ ಸರ್. ಬೇರೆ ಬೇರೆ ಪ್ರೈವೇಟ್ ವೆಹಿಕಲ್ಸಲ್ಲಿ ಬಂದು ಕಲ್ತು ಹೋಗ್ತಾರೆ ಬೇರೆ ಬೇರೆ ಕಡೆಯಿಂದ. ಆಮೇಲೆ ಅವ್ರ ಕಾನ್ಸೆಪ್ಟೇ ಬೇರೆ ಬೇರೆ ಕಡೆಯಿಂದೆಲ್ಲ ಕಲಾವಿದ್ರನ್ನ ಸಾಹಿತಿಗಳನ್ನ ಎಲ್ಲ ಕರೆಸೋವಂಥದ್ದು, ಬೇರೆ ಬೇರೆ ಪಠ್ಯೇತರ ಚಟುವಟಿಕೆ ಅಲ್ಲದೆ ಬೇರೆ ಬೇರೆ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ. ಅಲ್ಲಿ ನಾಟಕಗಳಾಗ್ತದೆ. ಕಳ್ಳೆಲ್ಲ ನೋಯ್ತೈತೆ ಕೊಳ್ಳೆಲ್ಲ ಉಳಿಕೆ ಇದೆ, ಕೊಳ್ಳೆಲ್ಲ ನೋಯ್ತೈತೆ ಕೊಳ್ಳೆಲ್ಲ ಉಳಿಕೆ ಇದೆ, ಕೊಳ್ಳೆ ಗಂಟ ಒಳ್ಳೆ ಗಂಟ. ಸ್ನೇಹಿತರೆ, ಅಂತೂ ಇಂತೂ ಇವತ್ತು ನಾವು ನಮ್ಮ ಗುಬ್ಬಿ ವೀರಣ್ಣವರ ಬದುಕಿನ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ. ನನಗೆ ಭಾಳ ಸಂತೋಷ ಆಯಿತು. ಗುಬ್ಬಿ ವೀರಣ್ಣವ್ರು ಭಾಳ ದೊಡ್ಡ ಕಲಾವಿದರು. ಅವ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ ನನಗೆ ಗುಬ್ಬಿ ವೀರಣ್ಣವರ ಸ್ವತಃ ಮೊಮ್ಮಗ ಕುಮಾರಸ್ವಾಮಿಯವರು ನಮ್ಮ ಜೊತೆ ಬಂದರು. ಭಾಳ ಧನ್ಯವಾದ ತಮಗೆ. ಮತ್ತು ಇವರನ್ನು ಸಂಪರ್ಕ ಮಾಡಿಸಿದ ಸಂಜು ಅವ್ರಿಗೂ ಭಾಳ ಧನ್ಯವಾದ. ಇಬ್ಬರು ತುಮಕೂರು ಜಿಲ್ಲೆಯವರು. ತುಮಕೂರು ಜಿಲ್ಲೆಗೆ ಬಹಳನೇ ಒಂದು ಕೊಡುಗೆ ಕೊಡ್ತಿರೋಂಥವ್ರು ಇವರಿಬ್ಬರು ಕೂಡ. ನನಗೆ ಭಾಳ ಧನ್ಯವಾದ ಹೇಳ್ತೀನಿ ಸರ್ ತಮಗೆ. ಧನ್ಯವಾದ. ಸೊ ತಮ್ಮ ತಂದೆಯವರಂಥ ಕಲಾವಿದರು 1000 ಜನ ಹುಟ್ಟಬೇಕು ಈ ನಾಡಲ್ಲಿ. ಹೌದು. ಏನಂತ ಸಂಜಯಣ್ಣ? ಅಣ್ಣ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಿಮ್ಗೆ ಅಣ್ಣ. ನಾವಿಬ್ಬರು ಸೇರಿ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಿಮಗೆ. ಯಾಕೆ ಅಂತಂದರೆ ನನಗೆ ಹಲವಾರು ವರ್ಷಗಳಿಂದ ಕನಸಿತ್ತು ಗುಬ್ಬಿ ವೀರಣ್ಣವ್ರ ಬಗ್ಗೆ ಅಂತರಾಳದಿಂದ ಎಲ್ಲ ವಿಷಯ ಇಡೀ ಪ್ರಪಂಚದವ್ರಿಗೆ ಹೇಳಬೇಕು ಅಂತ. ಅದಕ್ಕೆ ಸಾರ್ಥಕ ಮಾಡಿಕೊಡ್ತಿರೋ ನೀವೇನೆ ಈ ಒಂದು ಪ್ರೋಗ್ರಾಮಿಂದ. ನಮ್ಮ ಕೆಲಸ ಇದು. ನೀವು ದೊಡ್ಡ ಮಾತಾಡಿದ್ರಿ. ನಮ್ಮಿಬ್ಬರ ಕಡೆಯಿಂದ ಕುಮಾರಣ್ಣಂಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಇವತ್ತು ಅವ್ರ ಎಷ್ಟೇ ಕೆಲಸದ ಒತ್ತಡ ಇದ್ರೂ ಅವ್ರಿಗೆ ಎಷ್ಟು ಫೋನ್ ಬರ್ತಿದೆ ಅಂತ ನಮಗೆ ಗೊತ್ತು. ಆದ್ರೂ ಕೆಲಸದ ಒತ್ತಡದಿಂದ ಬೆಳಿಗ್ಗೆ 7 ಗಂಟೆಯಿಂದ ನಮ್ಮ ಜೊತೆಯಲ್ಲಿದ್ದು ಈಗಾಗಲೇ 3 ಗಂಟೆ ನಮ್ಮ ಜೊತೆಯಲ್ಲಿದ್ದು ಸಂದರ್ಶನ ಮಾಡಿ ಗುಬ್ಬಿ ವೀರಣ್ಣವ್ರ ಬಗ್ಗೆ ಅವರ ಜಾಗಗಳು ಕರ್ಕೊಂಡೋಗಿ ತೋರಿಸಿದ್ದಾರೆ ಅಂತಂದ್ರೆ ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ. ಜೊತೆಗೆಲ್ಲ ಮುಖ್ಯವಾಗಿ ಅವ್ರ ಪ್ರೈವೇಟ್ ಲೈಫ್, ಅವ್ರ ತೋಟ ಮನೆ ಎಲ್ಲ ತೋರಿಸಿದ್ರು, ಅದಕ್ಕೂ ಕೂಡ ಧನ್ಯವಾದ. ನಾನು ಹೇಳೋ ಸ್ನೇಹಿತರೆ, ಕುಮಾರಸ್ವಾಮಿ ಅವರು ಅಂತ ಕಲಾವಿದರಿಗೆ ನಾಡಲ್ಲಿ ಜಾಸ್ತಿ ಆಗಲಿ, ಗುಬ್ಬಿ ವೀರಣ್ಣವರು ಅಂತ ಕಲಾವಿದರು ಕೂಡ ಈ ನಾಡಲ್ಲಿ ಜಾಸ್ತಿ ಆಗಲಿ, ಸಂಜು ಅವರಂತ ಸಹೃದಯ ಗೆಳೆಯರು ಜಾಸ್ತಿ ಆಗಲಿ ಸರ್. ಆಮೇಲೆ ತುಮಕೂರಿಗೆ ಕರೆದಿದ ತಕ್ಷಣನೇ ನೀವು ಓಡ್ ಬರ್ತೀರಲ್ಲ, ನಿಮಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂದ್ರೆ ಈ ಒಂದು ಮಾಧ್ಯಮದಿಂದ ರವಿರಾಜ್ ಅಣ್ಣವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ನಮ್ಮನ್ನು ಸೆರೆ ಹಿಡಿತಾರಲ್ಲ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈ ನಮ್ಮ ಕರೆಗೆ ಹೋಗ್ಬಿಟ್ಟು ಬರ್ತಿರಲ್ಲ ನೀವು, ನಿಮ್ಗೆ ಥ್ಯಾಂಕ್ಸ್ ಫಸ್ಟಾಗಿ. ಇದನ್ನ ನೋಡಿ ಈ ಒಂದು ಪ್ರೋಗ್ರಾಮಿಂದ ಕಾಮೆಂಟ್ಸ್ ಕೊಟ್ಟು ನಮ್ಮನ್ನು ಪ್ರಶಂಸೆ ಇನ್ನೂ ಉತ್ಕೃಷ್ಟ ಮಾಡ್ತಾರೆ ನಮಗೆ, ಇದು ಮಾಡಿ ಅದು ಮಾಡಿ ಅಂತ. ಅವರು ಅಭಿಮಾನಿಗಳು, ನೋಡೋ ವೀಕ್ಷಕರು, ಅವ್ರಿಗೆ ತುಂಬ ಹೃದಯದ ವಂದನೆಗಳು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.